ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿರುವ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ವಿಭಿನ್ನವಾದ ನ್ಯೂಸ್ ಅವರ್ ಸ್ಪೆಷಲ್ ಮಾಡಬೇಕು ಅನ್ನುವ ಬಯಕೆ ನಮ್ಮದು. ರಾಜಕೀಯ ಆರೋಪಗಳು, ಪ್ರತ್ಯಾರೋಪಗಳು, ಕೂಗಾಟಗಳು, ಹಾರಾಟಗಳಿಗೆ, ಹೋರಾಟಗಳಿಗೆ ಹೊರತಾದಂತಹ ನ್ಯೂಸ್ ಅವರ್ ಸ್ಪೆಷಲ್ ಮಾಡಬೇಕು. ರಾಮ ಮಂದಿರ ಅನ್ನುವಂಥದ್ದು ಕೇವಲ ರಾಮ ಭಕ್ತಿ, ಪೂಜೆ, ಪುನಸ್ಕಾರಗಳಿಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಇದು ಭಾರತದ ನಾಗರಿಕತೆಗೆ, ಇತಿಹಾಸಕ್ಕೆ ಸಂಬಂಧಿಸಿದ್ದು ಅನ್ನುವ ನಂಬಿಕೆ ನಮ್ಮದು. ಇಂಥ ಸಂದರ್ಭದಲ್ಲಿ ಇತಿಹಾಸವನ್ನು ಹೇಳಲಾದ ರೀತಿ, ಹೇಳಬೇಕಾದ ರೀತಿ, ಎಲ್ಲಿ ಸರಿಯಾಗಿದೆ, ಎಲ್ಲಿ ತಪ್ಪಾಗಿದೆ, ಈ ಎಲ್ಲ ವಿಷಯಗಳಿಗೆ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಯಾರು? ಸಂಶೋಧಕರು, ಲೇಖಕರು, ಇತಿಹಾಸಕಾರರು ಆದ, ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಿಗರಾಗಿರುವ ವಿಕ್ರಮ್ ಸಂಪತ್ ಅವರು. ವಿಕ್ರಮ್ ಸಂಪತ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವಿಕ್ರಮ್ ಸಂಪತ್ ಅವರು. ವಿಕ್ರಮ್ ಸಂಪತ್ ಅವರನ್ನ ಪ್ರಶ್ನಿಸೋದಕ್ಕೆ ಬೇರೆ ಬೇರೆ ಸಿದ್ಧಾಂತಗಳು, ಪಕ್ಷಗಳಿಂದ ಜನ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಕ್ರಮ್ ಸಂಪತ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದ. ಮೊದಲನೇ ಪ್ರಶ್ನೆ ನನಗೆ, ಅದು ನನ್ನೊಳಗೆ ಹುಟ್ಕೊಂಡಂಥ ಜಿಜ್ಞಾಸೆ, ನನ್ನೊಳಗೆ ಹುಟ್ಕೊಂಡಂಥ ಪ್ರಶ್ನೆ. ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಒಂದು ಸಲ ಅಯೋಧ್ಯೆಗೆ ಹೋಗಿದ್ದೆ ನಾನು. ರಾಮ ಮಂದಿರದ ಎದುರುಗಡೆ ಹೋಗಿ ನಿಂತಾಗ ನನಗೊಂದು ಹಿಡಿದು ಇಟ್ಕೊಳ್ಳೋಕೆ ಆಗದೆ ಇರುವಂಥ ರೋಮಾಂಚನ ಆಯಿತು, ಒಂದು ಥ್ರಿಲ್ ಆಯಿತು ನನಗೆ ಅದನ್ನು ನೋಡಿ. ಆಮೇಲೆ ನನಗೆ ಪ್ರಶ್ನೆ, ಒಬ್ಬ ಪತ್ರಕರ್ತನಿಗೆ ಹಿಂಗಾಗಬಾರ್ದು. ಪತ್ರಕರ್ತ ಡಿಸ್ಪ್ಯಾಷನೇಟ್ ಆಗಿರಬೇಕು, ಅವನು ಇಮೋಷ್ನಲಿ ಯಾವುದಕ್ಕೂ ಅಟ್ಯಾಚ್ ಆಗಬಾರ್ದು, ಯಾವುದಕ್ಕೂ ಖುಷಿನೂ ಪಡಬಾರ್ದು, ಯಾವುದಕ್ಕೂ ಬೇಜಾರು ಆಗಬಾರ್ದು. ಅಲ್ಲಿ ಏನಿದೆ ಅನ್ನೋದನ್ನಷ್ಟೇ ತನ್ನ ವೀಕ್ಷಕರಿಗೆ, ತನ್ನ ಓದುಗರಿಗೆ ಪತ್ರಕರ್ತ ಹೇಳಬೇಕು ಅಂತ. ಇತಿಹಾಸಕಾರ ಕೂಡ ಹಾಗೇನಾ? ಯಾವುದಕ್ಕೂ ಅಟ್ಯಾಚ್ ಆಗಬಾರ್ದಾ? ಡಿಸ್ಪ್ಯಾಷನೇಟ್ ಆಗಿ ಇತಿಹಾಸ ಹೇಳಬೇಕಾ? ಹಂಗಿದ್ದಾಗ ಈ ಲೆಫ್ಟ್ ಹಿಸ್ಟಾರಿಯನ್ಸು, ರೈಟ್ ಹಿಸ್ಟಾರಿಯನ್ಸ್ ಅನ್ನೋ ಬೈಫರ್ಕೇಷನ್ ಯಾಕಾಗುತ್ತೆ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಎಲ್ಲ ಇತಿಹಾಸಕಾರ ಆಗಲಿ, ಒಂದು ಜರ್ನಲಿಸ್ಟ್ ಆಗಲಿ, ಫೈನಲಿ ಒಂದು ಹ್ಯೂಮನ್ ಬೀಯಿಂಗ್ ತಾನೆ. ಅವರೊಳಗೂ ಒಂದು ಇಮೋಷನ್ಸ್ ಬಂದೇ ಬರುತ್ತೆ. ಬಟ್ ಲೇಖನ ಮಾಡೋ ಸಮಯದಲ್ಲಿ ಎಷ್ಟು ನಮ್ಮ ಇಮೋಷನ್ಸ್ ಆಗಲಿ, ನಮ್ಮ ಬಯಸಸ್ ಏನಿರುತ್ತೆ ಅದನ್ನು ಸ್ವಲ್ಪ ದೂರ ಹಿಡಿದು ಎಷ್ಟು ಪಾಸಿಬಲ್ಲು ಒಂದು ಒಬ್ಜೆಕ್ಟಿವ್ ಅನಾಲಿಸಿಸ್ ಅದನ್ನು ಮಾಡೋದೇ ಒಂದು ಒಳ್ಳೆ ಇತಿಹಾಸಕಾರನ, ನನ್ನ ಪ್ರಕಾರ ಅವನ ಕ್ವಾಲಿಫಿಕೇಶನ್ಸ್. ಜರ್ನಲಿಸ್ಟು ಹಾಗೆ ನಿಮ್ಮ ಒಳಗಡೆ ಒಂದು ಇಮೋಷನ್ಸ್ ಬರೋದು ಸಹಜ. ಈ ದೇಶಾದ್ಯಂತ ಇವಾಗ ಯಾವ ಒಂದು ಅಟ್ಮಾಸ್ಫಿಯರ್, ಒಂದು ಮೂಡ್ ಇದೆ, ಅದರಲ್ಲಿ ನಾವೆಲ್ಲರೂ ಅದರಿಂದ ಪ್ರೇರಿತರಾಗೋದು ಸಹಜವೇ. ನಾವು ಆಗಲ್ಲ ಅಂದರೆ ನಾವು ಹ್ಯೂಮನ್ ಬೀಯಿಂಗ್ಸೇ ಅಲ್ಲ ಅಂತ ಹೇಳ್ಬೋದು. ಸೊ ಅದು ಆಗೋದು ಸಹಜ. ಬಟ್ ಅದರಿಂದ ಇಟ್ ಶುಡ್ ನಾಟ್ ಅಫೆಕ್ಟ್ the way of your presentation or the way of your writing. Particularly historians ge history is a very contested subject. So adrinda dispassion, neutrality maintain ಮಾಡೋದು ತುಂಬ ಪ್ರಮುಖ. ನೀವೊಬ್ಬ ಹಿಸ್ಟಾರಿಯನ್ ಆಗಿ ರಾಮ ಮಂದಿರದ ಮರು ನಿರ್ಮಾಣವನ್ನು ಹೇಗೆ ನೋಡ್ತೀರಿ? ನನಗನ್ಸುತ್ತೆ ನೀವು ಹೇಳಿದ ಹಾಗೆ ಇದು ಧಾರ್ಮಿಕ ಒಂದು ಮೈಲ್ ಸ್ಟೋನ್ ಫಾರ್ ಶೋರ್. ಬಟ್ ಅದ್ರ ಜೊತೆಗೆ ಒಂದು ಸಿವಿಲೈಸೇಷನಲ್ ರಿಸರ್ಜೆನ್ಸ್ ಆಫ್ ಇಂಡಿಯಾ, ಇದು ಒಂದು ಸಾಂಸ್ಕೃತಿಕ ಹಾಗೂ ನಮ್ಮ ಸಿವಿಲೈಸೇಷನ್ ಏನಿದೆ ಅದರ ಪುನರುತ್ಥಾನ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಬಿಕಾಸ್ ಇದು ಜಸ್ಟ್ ಒಂದು 20 ವರ್ಷ 30 ವರ್ಷದ ಆಂದೋಲನ ಅಂತ ನಾವು ನೋಡಿದ್ರೆ ಸರಿಯಾಗಿರೋದಿಲ್ಲ. 1528ನಲ್ಲಿ ಬಾಬರ್ನ ಮೀರ್ ಬಾಕಿ ಮಂದಿರವನ್ನು ಕೆಡವಿದ. ಬಟ್ ಅದಾದಮೇಲಿಂದ ಹಿಂದೂಸ್ ನೆವರ್ ಗೇವ್ ಅಪ್ ಆನ್ ದಟ್ ಸೈಟ್. ಪದೇ ಪದೇ ಅಲ್ಲಿ ಕಂಟೆಸ್ಟೇಷನ್ ನಡೀತಾನೆ ಇತ್ತು. ಆಲ್ಮೋಸ್ಟ್ 200-300 ವರ್ಷ ಅದಾದಮೇಲೆ ಅಲ್ಲಿ ಒಂದು ಮಸ್ಜಿದ್ ಇದ್ದಿದ್ದ ರೆಕಾರ್ಡ್ಸೇ ಇಲ್ಲ ಹಿಸ್ಟಾರಿಕಲಿ ನಾವು ನೋಡಿದ್ರೆ. ಫಾರ್ ದ ಫಸ್ಟ್ 300 ಇಯರ್ಸ್ ಆ ಸಮಯದಲ್ಲಿ ಅನೇಕ ಜನ ಟ್ರಾವೆಲರ್ಸ್ ಬಂದರು. ಅವರು ಇಂಡಿಯನ್ಸ್ ಅಲ್ಲ, ಜೆಸ್ಯೂಟ್ ಮಿಷನರೀಸ್. ಜೋಸೆಫ್ ಟೀಥನ್ ಥೆಲ್ಲರ್ ಅನ್ನೋರೊಬ್ಬರು ಬಂದರು. ವಿಲಿಯಂ ಫಿಂಚ್ ಅನ್ನೋ ಒಂದು ಬ್ರಿಟಿಷ್ ಟ್ರಾವೆಲರ್ ಬಂದರು. ಅವರೆಲ್ಲ ಅವರ ಟ್ರಾವೆಲಾಗ್ಸ್ನಲ್ಲಿ ನಾವು ಅಯೋಧ್ಯೆಗೆ ಹೋದ್ವಿ, ಅಲ್ಲಿ ಏನೂ ಇರಲಿಲ್ಲ, ಓಪನ್ ಲ್ಯಾಂಡ್ ಇದ್ರೂ ಹಿಂದೂಗಳು ಸರಿಯೂನಲ್ಲಿ ಒಂದು ಸ್ನಾನ ಮಾಡಿ ಅಲ್ಲಿ ಬರ್ತಾ ಇದ್ರು. ಅಲ್ಲೊಂದಷ್ಟು ಪಂಡಿತರು ಬರೀ ನೆಲದ ಮೇಲೆ ಕೂತಿರೋರು, ಆ ಜಾಗಕ್ಕೆ ಅವ್ರು ಹೋಗಿ ಒಂದಷ್ಟು ನೀರು ಹಾಕಿ ಎಲ್ಲರೂ ಬ್ಲ್ಯಾಕ್ ಗ್ರೈನ್ಸ್
ಕಪ್ಪು ಗ್ರೇನ್ಸ್ನ ಅದನ್ನ ಹುರಿದು ಮಾಡಿದ್ದನ್ನ ಪ್ರಸಾದವಾಗಿ ತಗೊಂಡು, ಅದು ದುಃಖದ ಸೂಚಕ. ಇಲ್ಲಿ ಏನು ದೇವಸ್ಥಾನನೇ ಇಲ್ಲ, ಆದರೂ ಈ ಜಾಗ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ಭಾವನೆ ಇಟ್ಕೊಂಡು ಸಾಕಷ್ಟು ಜನ ಬರ್ತಾ ಇದ್ರು ಅಂತ ಈ ಎಲ್ಲ ಟ್ರಾವೆಲರ್ಸ್ ಬರೀತಾರೆ. ಆ್ಯಂಡ್ 1858 ಆದಮೇಲೆ, ಅವಾಗ 1857 ರಿಬೆಲಿಯನ್ ಆಗುತ್ತೆ, ಅದಾದಮೇಲೆ ಅವಧ್ ಪ್ರಿನ್ಸಿಪಾಲಿಟಿ ಬ್ರಿಟಿಷ್ ಆಡಳಿತದ ಕೆಳಗೆ ಬರುತ್ತಲ್ಲ, ಅದಾದಮೇಲೆ ಈ ಒಂದು ಸೈಟ್ದು ಡಿಸ್ಪ್ಯೂಟ್ ಮಹಂತ್ಗಳಾಗಲಿ ಮುತವಲ್ಲಿ, ಮಸ್ಜಿದ್ನ ಮುತವಲ್ಲಿ ಸೂಪರಿಂಟೆಂಡೆಂಟ್, ಮಸ್ಜಿದ್ ಜನ್ಮಸ್ಥಾನ ಅಂತಾನೆ, ಮಸ್ಜಿದೇ ಜನ್ಮಸ್ಥಾನ, ಅದನ್ನೇ ನಾನು ಹೇಳಕ್ಕೆ ಬಂದೆ. ಬಾಬರಿ ಮಸ್ಜಿದ್ ಅಂತ ಹೆಸರೇ ಅದಕ್ಕಿರಲಿಲ್ಲ. ಆಲ್ ದ ಬ್ರಿಟಿಷ್ ರೆಕಾರ್ಡ್ಸ್ನಲ್ಲಿ ಮಸ್ಜಿದೇ ಜನ್ಮಸ್ಥಾನ್. ಯಾರ ಜನ್ಮಸ್ಥಾನದ್ದು ಮಸ್ಜಿದ್ ಅದಿರ್ಬೋದು, ಪೈಗಂಬರ್ ಮೊಹಮ್ಮದ್ ಜನ್ಮಸ್ಥಾನ ಅಂತೂ ಅಲ್ಲಿ ಆಗಿರಲಿಲ್ಲ. ಸೊ ಜನ್ಮಸ್ಥಾನ್ ಅನ್ನೋದು ಬ್ರಿಟಿಷ್ ರೆಕಾರ್ಡ್ಸ್ ಆಗಲಿ ಮುಸ್ಲಿಂ ರೆಕಾರ್ಡ್ಸ್ನಲ್ಲಾಗಲಿ ಅದು ಆಲ್ರೆಡಿ ಇಟ್ ವಾಸ್ ಆಲ್ರೆಡಿ ರಿಜಿಸ್ಟರ್ಡ್. ಅದೇ ರೀತಿಯಲ್ಲಿ ರೆವೆನ್ಯೂ ರೆಕಾರ್ಡ್ಸ್ನಲ್ಲೂ ತಾವು ನೋಡಿದ್ರೆ ಬ್ರಿಟಿಷ್ ಟೈಮ್ನಲ್ಲಿ 1860s 1880s ಯಾವುದರಲ್ಲೂ ಬಾಬರಿ ಮಸ್ಜಿದ್ ಅಂತ ಇದ್ದಿದ್ದ ಒಂದು ಉಲ್ಲೇಖವೇ ಇಲ್ಲ. ಸೊ ಇಟ್ ವಾಸ್ ನಾಟ್ ಎ ಫಂಕ್ಷನಿಂಗ್ ಮಾಸ್ಕ್ ಅಟ್ ಆಲ್. ಬಟ್ ಹಿಂದೂಸ್ ನಾ ಹೇಳ್ದಂಗೆ ಅದನ್ನು ಯಾವತ್ತೂ ಆ ಜಾಗನ ಬಿಟ್ಕೊಡ್ಲೇ ಇಲ್ಲ. ಆ್ಯಂಡ್ ಇದು ಬರೀ ಅಜಿತ್ ಜಿ, ಬರೀ ರಾಮ ಜನ್ಮಭೂಮಿ ಅಷ್ಟೇ ಅಲ್ಲ, ಕಾಶಿ ವಿಶ್ವನಾಥ್ ಧಾಮ್ ನೀವು ನೋಡಿದ್ರೆ ಅದರಲ್ಲೂ ಸೇಮ್ ಹಿಸ್ಟ್ರಿ, ಮಥುರಾನಲ್ಲೂ ಅದೇ ಇದು. ಎಷ್ಟು ಸತಿ ನೀವು ಅದನ್ನು ಬಂದು ಕೆಡವಿದ್ರು ನಮ್ಮ ಜನ ಪದೇ ಪದೇ ಹೋಗಿ ಅದ್ರ ಹತ್ರ ಇನ್ನೊಂದು ಚಿಕ್ಕ ಒಂದು ಮಂದಿರ ಕಟ್ಟಿಸ್ತಾರೆ, ಅದನ್ನು ನೋಡಿತಾರೆ, ಅದ್ರ ಪಕ್ಕ ಇನ್ನೊಂದು ಚಿಕ್ಕದು ಕಟ್ಟಿಸ್ತಾರೆ. ಸೊ ದಟ್ ಸೆನ್ಸ್ ಆಫ್ ರೆಸಿಲಿಯನ್ಸ್, ದಟ್ ಸೆನ್ಸ್ ಆಫ್ ನೆವರ್ ಗಿವಿಂಗ್ ಅಪ್, ಅದು ಕಾನ್ಸ್ಟೆಂಟ್ಲಿ ನಮ್ಮ ಇದರಲ್ಲಿ ಇತ್ತು. ಆ್ಯಂಡ್ ಟುಡೇ ಇಟ್ಸ್ ಅ ಕಲ್ಮಿನೇಷನ್. ಒಂದು 500 ವರ್ಷದ ಸಂಘರ್ಷ, ನಮ್ಮ ಪೂರ್ವಜರ ಸಂಘರ್ಷ, ಅವ್ರ ನೆವರ್ ಸೇ ಡೈ ಸ್ಪಿರಿಟ್ ಏನಿತ್ತು, ಅದರ ಒಂದು ಕಲ್ಮಿನೇಷನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನು ರಾಜಕೀಯವಾಗಿ BJP, RSS, ಕಾಂಗ್ರೆಸ್, ಇದು ಅದು ಅದರಲ್ಲಿ ನಾವು ನೋಡಕ್ಕೆ ಹೋದರೆ ತುಂಬ ಒಂದು ಸಂಕೀರ್ಣ ದೃಷ್ಟಿ ಆಗುತ್ತೆ, ಸಣ್ಣದಾಗುತ್ತೆ. ಆ್ಯಂಡ್ ಬಟ್ ದಟ್ ಅದು ಸಹಜವೇ. ಇವಾಗಿನ ಎಲೆಕ್ಷನ್ಗೆ 4 ತಿಂಗಳ ಮುಂಚೆ ಇದೆಲ್ಲ ಬರೋದು ಸಹಜ. ಬಟ್ ನಾವೆಲ್ಲ ಸಿವಿಲ್ ಸೊಸೈಟಿ ಆ್ಯಂಡ್ ಅಕಾಡೆಮಿಕ್ ಕ್ಷೇತ್ರದಲ್ಲಿ ಯಾರಿದ್ದಾರೋ ಇದನ್ನು ಜಸ್ಟ್ 20 ವರ್ಷ 30 ವರ್ಷದ ಸಂಘರ್ಷ ನೋಡಿದಿರ ಒಂದು 500 ವರ್ಷದಿಂದ ನಾವು ಹೇಗೆ ನಮ್ಮ ಪೂರ್ವಜರು ಅದನ್ನು ಆ ಜಾಗವನ್ನು ಸೇಕ್ರೆಡ್ ಸ್ಪಾಟ್ ಅಂತ ಅದನ್ನು ಬಿಟ್ಕೊಡ್ಲೇ ಇಲ್ಲ. ಅದನ್ನು ನಾವು ನೋಡಿದ್ರೆ ಅದರದ್ದು ಹೆಮ್ಮೆ, ಅದರದ್ದು ಒಂದು ಗೌರವ ನಮ್ಮ ಪೂರ್ವಜರಿಗೆ ಒಂದು ಸಲ್ಲಿಸ್ತಾ ಇರುವ ನಮ್ಮ ಕಾಣಿಕೆ ಅಂತ ಭಾವಿಸ್ಕೊಂಡು ನಾವು ಈ ಒಂದು ಮೊಮೆಂಟ್ನ ಸೆಲೆಬ್ರೇಟ್ ಮಾಡಬೇಕು. ನೀವು ಈ ಘಟನೆಗಳನ್ನು, ಇನ್ಸಿಡೆಂಟ್ಗಳನ್ನು ಹೇಗೆ ನೋಡ್ತೀರಿ ಅನ್ನೋದು ನಿಮ್ಮ ಧಾರ್ಮಿಕ ನಂಬಿಕೆ ಇಂಟರ್ಫಿಯರ್ ಆಗುತ್ತಾ ಅಲ್ಲಿ? ನೀವು ಹುಟ್ಟಿರುವಂಥ ಧರ್ಮ, ನಿಮ್ಮ ಧಾರ್ಮಿಕ ನಂಬಿಕೆ, ನಿಮ್ಮ ಪರಿಸರ, ನಿಮ್ಮ ಪೂಜಾ ಪದ್ಧತಿ, ಅದು ಇಂಟರ್ಫಿಯರ್ ಆಗುತ್ತಾ? ಅದು ಆಗೋದು ಸಹಜವೇ. ಬಟ್ ಇದು ಧರ್ಮಕ್ಕಿಂತ ಜಾಸ್ತಿ ನೀವು ಶುರುನಲ್ಲೇ ಹೇಳಿದಾಗೆ ಇದು ಒಂದು ರಾಷ್ಟ್ರೀಯ ಒಂದು ಭಾವನೆ. ಶ್ರೀರಾಮ ಬರೀ ಒಂದು ಧರ್ಮಕ್ಕೆ ಸೀಮಿತವಲ್ಲ. ನಾವು ಬೇರೆ ದೇಶದಲ್ಲೂ ನೋಡಿದ್ರೆ ಸೌತ್ ಈಸ್ಟ್ ಏಷ್ಯಾನಲ್ಲಿ ಇಂಡೋನೇಷ್ಯಾ ಮುಸ್ಲಿಂ ಬಹುತೇಕ ಒಂದು ರಾಜ್ಯ, 97% ಮುಸ್ಲಿಂ. ಆದರೂ ಇವತ್ತಿಗೂ ಅಲ್ಲಿ ರಾಮಲೀಲಾವನ್ನು ಅವರ ನ್ಯಾಷನಲ್ ಡಾನ್ಸ್ ಆಗಿ ಅವರು ಇದು ಮಾಡ್ತಾರೆ. ಆ್ಯಂಡ್ ಬೇರೆ ಬೇರೆ ಥೈಲ್ಯಾಂಡ್ ಆಗಲಿ, ಕ್ಯಾಂಬೋಡಿಯಾ, ಬಾಲಿ, ಇಲ್ಲೆಲ್ಲ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ನಲ್ಲಿ ರಾಮಕೇನ್ ಅದು ಬಂದು ರಾಮಾಯಣನ ಥೈಲ್ಯಾಂಡ್ದು ನ್ಯಾಷನಲ್ ಎಪಿಕ್, ಅದು ರಾಮಕೇನ್. ಅಲ್ಲಿ ಬೇರೆ ಬೇರೆ ಅದ್ರ ಲೋಕಲ್ ಕಸ್ಟಮೈಸೇಷನ್ಸ್ ಮಾಡಿ, ವೇರಿಯೇಷನ್ಸ್ ಮಾಡಿ, ಇಲ್ಲೂ ನಮ್ಮ AK ರಾಮಾನುಜನ್ ಬರ್ದಂಗೆ 300 ರಾಮಾಯಣಸ್, ಪ್ರತಿ ಭಾಗದಲ್ಲಿ ಒಂದು ಬೇರೆ ರಾಮಾಯಣ. ಕಂಬ ರಾಮಾಯಣ ತಮಿಳ್ನಲ್ಲಿರ್ಬೋದು, ನಮ್ಮ ಕಡೆ ಕನ್ನಡದಲ್ಲಿ ರಾಮಾಯಣ, ತುಳಸಿದಾಸ್ ರಾಮಾಯಣ, ವಾಲ್ಮೀಕಿ ರಾಮಾಯಣ. ಸೊ ರಾಮ ಒಂದು ರಾಷ್ಟ್ರ ಪುರುಷ. ಅವರು ಒಂದು ಧರ್ಮಕ್ಕೆ ಸೀಮಿತ, ಹಿಂದೂಗಳು ಅವ್ರನ್ನ ದೇವರ ಹಾಗೆ ಭಾವಿಸಿ ಪೂಜೆ ಮಾಡ್ತೀವಿ. ಬಟ್ ಬೇರೆ ಮತಗಳಿಗೆ, ಪಂಥಗಳಿಗೂ ಅವರೊಂದು ಐಡಿಯಲ್ ಪರ್ಸನ್, ದ ಐಡಿಯಲ್ ಸನ್, ದಿ ಐಡಿಯಲ್ ಕಿಂಗ್, ದಿ ಐಡಿಯಲ್ ಹಸ್ಬೆಂಡ್, ದ ಐಡಿಯಲ್ ಇನ್ ಆಲ್ ವೇಸ್ ಐಡಿಯಲ್. ಸೊ ಆ ಒಂದು ರೀತಿಯಲ್ಲಿ ಅವ್ರನ್ನ ನೋಡಿದ್ರೆ, ಇವ್ರನ್ನ ಬೇರೆ ದೇಶದಲ್ಲಿ ಅವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ. ಅವರ ಹುಟ್ಟಿದ ದೇಶ, ಅವರ ಹುಟ್ಟಿದ ಊರು, ಅವ್ರು ಹುಟ್ಟಿದ ಜಾಗದಲ್ಲೇ ಅವ್ರಿಗೊಂದು ಜಾಗ ಇಲ್ಲ ಅಂತ ಹೇಳಿದ್ರೆ ಅದು ಅದಕ್ಕಿಂತ ಜಾಸ್ತಿ ವಿಪರ್ಯಾಸ ಬೇರೆ ಏನಿರಕ್ಕೆ ಸಾಧ್ಯ ಹೇಳಿ. ಬೇರೆ ದೇಶದಲ್ಲಿ ಅವ್ರ ಬಗ್ಗೆ ರಾಮಲೀಲಾ ಡಾನ್ಸ್ ಮಾಡುವಾಗ, ಅಥವಾ ಕೇಚಕ್ ಡಾನ್ಸ್ ಅಂತ ಬಾಲಿನಲ್ಲಿ, ಅದು ರಾಮಾಯಣದ ಮೇಲೆ ಆಧಾರಿತವಾಗಿದೆ. ಖೋನ್ ಅಂತ ಥೈಲ್ಯಾಂಡ್ನಲ್ಲಿ, ಅದು ರಾಮಾಯಣದ ಮೇಲಿದೆ. ಸೊ ಆ ದೇಶಗಳ ಜನ ಧರ್ಮವನ್ನು ತಂದು ಅದರಲ್ಲಿ ಪ್ರಾಬ್ಲಮ್ ಮಿಕ್ಸ್ ಮಾಡದೇ ಇರುವಾಗ, ನಮ್ಮ ದೇಶದಲ್ಲಿ ಇದನ್ನು ನೋಡಿದ್ರೆ ನೀವು ಹಿಂದುತ್ವ ಅದು ಇದು ಆ ಥರ ನೋಡೋದು, ಅದು ತಿರ್ಗಾ ತುಂಬ ಸಂಕೀರ್ಣ ದೃಷ್ಟಿ ಅಂತ ನನಗೆ ಅನಿಸುತ್ತೆ.
ವಿಕ್ರಮ್ ಸಂಪತ್ ಅವರು ಇಷ್ಟು ಚಂದ ಕನ್ನಡ ಮಾತಾಡ್ತಾರೆ ಅನ್ನೋದು ನನಗೆ ಆಶ್ಚರ್ಯ. ಫಸ್ಟ್ ಟೈಮ್ ನಾನು ಫುಲ್ ಲೆಂತ್ ಕನ್ನಡನಲ್ಲಿ ಇಂಟರ್ವ್ಯೂ ಕೊಡ್ತಾ ಇರೋದು. ವಂಡರ್ಫುಲ್. ಇನ್ನೊಂದು ವಾದ ಕೂಡ ಇದೆ ವಿಕ್ರಮ್ ಸಂಪತ್ ಅವರು, ಇತಿಹಾಸದಲ್ಲಿ ಏನೇನೋ ನಡೆದು ಹೋಗಿದೆ, ಯಾರೋ ದುಷ್ಟರು ಬಂದಿರ್ತಾರೆ, ಏನೋ ಮಾಡಿರ್ತಾರೆ, ಅದನ್ನು ಈಗ ಕರೆಕ್ಟ್ ಮಾಡ್ತೀವಿ ಅಂತ ಹೋದರೆ ಸಮಾಜದಲ್ಲಿ ಸ್ವಾಸ್ಥ್ಯ ಹದಗೆಡುತ್ತೆ, ಸೌಹಾರ್ದತೆ ಹದಗೆಡುತ್ತೆ ಅಂತ. ಹೆಂಗೆ ನೋಡ್ತೀರಿ ಅದನ್ನು? ಇದು ತುಂಬ ಒಂದು ಇನ್ವಾಲ್ವ್ಡ್ ಪ್ರಶ್ನೆ ನೀವು ಕೇಳಿದ್ದು. ಇದು ಯಾವ ಸಂಘದ ಒಂದು ಇತಿಹಾಸಕಾರ ಹೇಳಿಲ್ಲ, ಬಟ್ ಒಂದು ಅಮೆರಿಕನ್ ಇತಿಹಾಸಕಾರ ವಿಲ್ ಡ್ಯೂರೆಂಟ್ ಅವರು ಹೇಳಿದ್ದಾರೆ, ಇಸ್ಲಾಮಿಕ್ ಕಾನ್ಕ್ವೆಸ್ಟ್ ಆಫ್ ಇಂಡಿಯಾ ವಾಸ್ ಒನ್ ಆಫ್ ದ ಬ್ಲಡಿಯೆಸ್ಟ್ ಟೇಲ್ಸ್ ಆಫ್ ಹ್ಯೂಮನ್ ಹಿಸ್ಟ್ರಿ. ಮಾನವ ಇತಿಹಾಸದಲ್ಲೇ ಇದು ಮೋಸ್ಟ್ ವೈಲೆಂಟ್ ಆ್ಯಂಡ್ ಬ್ಲಡಿ ಒಂದು ಚಾಪ್ಟರ್ ಆಫ್ ಹ್ಯೂಮನ್ ಹಿಸ್ಟ್ರಿ ಅಂತ. ಸ್ವಲ್ಪ ಡೇಟಾನು ನೋಡೋಣ ಅದರಲ್ಲಿ ಏನಿರುತ್ತೆ ಅಂತ. KS ಲಾಲ್ ಅಂತ ಒಂದು ಇತಿಹಾಸಕಾರರು ಹೇಳಿದ್ದಾರೆ, ಬಿಟ್ವೀನ್ 1000 CE ಆ್ಯಂಡ್ 1525, ಅವಾಗ ದಿಲ್ಲಿ ಸಲ್ತನತ್ ಪತನ ಆಗಿ ಮುಘಲ್ಸ್ ಬಂದಿದ್ದು, ಈ ಅವಧಿಯಲ್ಲಿ ಈ ಎಂಟೈರ್ ಸಬ್ ಕಾಂಟಿನೆಂಟ್ನ ಜನಸಂಖ್ಯೆ 8 ಕೋಟಿ ಕಮ್ಮಿ ಆಯಿತು. 8 ಕೋಟಿ ಜನಗಳ ದುರ್ಮರಣ ಆ ಟೈಮ್ನಲ್ಲಿ ಆಯಿತು. ಎಲ್ಲರೂ ಹಾಗೆ ಸತ್ತು ಬಿದ್ದು ಹೋಗಲಿಲ್ಲ, ಅವ್ರನ್ನೆಲ್ಲ ಸಾಯಿಸಲಾಯಿತು. ಹಿಂದೂ ಕುಶ್ ಮೌಂಟನ್ಸ್ ಅಂತ ಏನು ಹೇಳ್ತೀವಿ ಅದನ್ನು, ಅದು ಹಿಂದೂಗಳ ಬುರುಡೆಗಳು, ಅದನ್ನು ಹಾಕಿದಾಗ ಆ ಮೌಂಟನ್ಸ್ ಆಫ್ ಹಿಂದೂ ಕುಶ್ ಅಂತ ಅದಕ್ಕೆ ಪ್ರತೀತಿ. ಸಿಕಂದರ್ ಬುಚ್ಚಿಕನ್ ಅಂತ ಕಾಶ್ಮೀರ್ನಲ್ಲೊಬ್ಬ ಸುಲ್ತಾನ್ ಇದ್ದ, ಅವನು ಎಷ್ಟು ಹಿಂದೂಗಳ ಜನವಾರಗಳನ್ನು ಅದನ್ನು ಒಂದು ಮೌಂಟನ್ ಮಾಡಿ ಅದನ್ನು ಸುಟ್ಟದ್ನಂತೆ. ಸೊ ಅಷ್ಟು ಜನ ಸುಟ್ಟಬೇಕಂದ್ರೆ ಅಷ್ಟು ಜನ ಸಾಯಿಸಬೇಕಿತ್ತು ಮೊದಲು. ಸೊ ಇಷ್ಟು ನರಹಂತಕಗಳು ಆಯಿತು. ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಎನಿವೇರ್ ಬಿಟ್ವೀನ್ 4000 to 40,000 ಟೆಂಪಲ್ಸ್ ಡಿಸ್ಟ್ರಕ್ಷನ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿಂದ ಸ್ತ್ರೀಯರನ್ನು ತೆಗೆದುಕೊಂಡು ಹೋಗಿ ಗಜ್ನಿ ಮತ್ತು ಅಫ್ಘಾನಿಸ್ತಾನ್ನಲ್ಲಿ ಸೆಕ್ಸ್ ಸ್ಲೇವ್ಸ್ ಆಗಿ ಅವರ ಮಾರಾಟ ಆಗ್ತಾ ಇತ್ತು. ಗಜ್ನಿನಲ್ಲಿ ಒಂದು ಮಿನಾರ್ ಇದೆಯಂತೆ, ಅದರ ಮೇಲೆ ಬರೆದಿರೋ ಇನ್ಸ್ಕ್ರಿಪ್ಷನ್ ದುಖ್ತರೆ ಹಿಂದೂಸ್ತಾನ್ ನೀಲಾಮೆ 2 ದಿನಾರ್. ದುಖ್ತರೆ ಹಿಂದೂಸ್ತಾನಿನ ಮಹಿಳೆಯರು, ಡಾಟರ್ಸ್ ಆಫ್ ಹಿಂದೂಸ್ತಾನ್, ಇಲ್ಲಿ ಅವರ ನೀಲಾಮಿ 2 ದಿನಾರ್ಗಳಿಗೆ ಆಗುತ್ತೆ ಅಂತ ಇಲ್ಲಿಂದ ಕರ್ಕೊಂಡು ಹೋಗಿ ಈ ಥರ ಅನೇಕ ಕೃತ್ಯಗಳು ನಡೆದಿದೆ. ಈ 800 ಇಯರ್ಸ್, ಫಸ್ಟು ಅರಬ್ ಇನ್ವೇಷನ್ ಏನಾಯಿತು 712ನಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಇಂದ, ಅವಾಗಿಂದ ತಗೊಂಡು ಈಸ್ಟ್ ಇಂಡಿಯಾ ಕಂಪನಿ ಬರೋವರೆಗೆ. ಸೊ ಇದಕ್ಕೆ ಇಂದಿನ ಜನರು, ಇಂದಿನ ಮುಸಲ್ಮಾನರು ಅದಕ್ಕೆ ಹೊಣೆಗಾರರಲ್ಲ. ನಾನು ಅದನ್ನು ಪದೇ ಪದೇ ಎಂಫಸೈಸ್ ಮಾಡ್ತೀನಿ. ಇಂದಿನ ಯಾವುದೇ ಸಮುದಾಯವು ಇದಕ್ಕೆ ಹೊಣೆಗಾರರಲ್ಲ. ಆದರೆ ಅದರ ಕಾನ್ವರ್ಸ್ ಆಲ್ಸೋ ಈಸ್ ಟ್ರೂ. ಇಂದಿನ ಸಮುದಾಯಗಳಿಗೆ ಇವರನ್ನೆಲ್ಲ ನಿಮ್ಮ ಹೀರೋಗಳು ಅಂತ ಹೇಳಬಾರ್ದು. ಔರಂಗಜೇಬ್ ಆಗಲಿ, ಟಿಪ್ಪು ಸುಲ್ತಾನ್ ಆಗಲಿ, ಗಜ್ನಿ, ಘೋರಿ, ಇವರ ದುಷ್ಕೃತ್ಯಗಳನ್ನು ಹೇಗಿದೆಯೋ, ಇತಿಹಾಸದಲ್ಲಿ ಹೇಗೆ ಅದು ದರ್ಜೆ ಆಗಿದೆಯೋ ಅದನ್ನು ಹಾಗೇ ಉಲ್ಲೇಖ ಮಾಡಬೇಕು. ಅದರ ಸತ್ಯವನ್ನು ಹೇಳಿದ್ರೆ ಇಂದಿನ ಜನಕ್ಕೆ ಬೇಜಾರಾಗತ್ತೆ. ಆ ಥರ ಯೋಚನೆ ಮಾಡೋದು ನನ್ನ ಪ್ರಕಾರ ಒಂದು ವಿಕೃತ ಥಾಟ್. ಅದು ಎಸ್ಪೆಷಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಇದಾಗಿದ್ದು. ಆವಾಗ ಪಾರ್ಟಿಷನ್ ಆಯಿತು. ಪಾರ್ಟಿಷನ್ ಆಗಿದ್ದು ಧರ್ಮದ ಆಧಾರದ ಮೇಲೆ. ಸೊ ಆ ವೆರಿ ಡೆಲಿಕೇಟ್ ಸಿಚುವೇಶನಿಂದ ದೇಶ ಹೊರಗೆ ಬಂದಿತ್ತು. ಆ ಕಾಲದಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ, ಇವ್ರಿಗೆ ಬೇಜಾರಾಗುತ್ತೆ, ಅವ್ರಿಗೆ ಬೇಜಾರಾಗುತ್ತೆ. ಬಟ್ ಯಾಕೆ ಬೇಜಾರಾಗಬೇಕು? ಇದು ನೀವು ಇದಕ್ಕೆ ಹೊಣೆಗಾರರಲ್ಲ ಅಂತ ಹೇಳಿದ್ಮೇಲೆ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ. ಗಜ್ನಿ ಮಾಡಿದ್ದ ದುಷ್ಕೃತ್ಯಗಳು ಹಿಂದೂಸ್ತಾನದ ಮುಸಲ್ಮಾನರಿಗೂ ಅಷ್ಟೇ ಅದು ಅಫೆಕ್ಟ್ ಆಯಿತು. ಹಿಂದೂಸ್ತಾನದ ಮುಸಲ್ಮಾನರು ಯಾರು ಸೌದಿ ಅರೇಬಿಯಾದಿಂದ ಬಂದವರಲ್ಲ, ಇಲ್ಲಿಂದನೇ ಮತಾಂತರ ಆಗಿ ಬಂದವರು. ಸೊ ಅವರ ಪೂರ್ವಜರಿಗೂ ಅದೇ ತೊಂದರೆಗಳು ಆದವು ಈ ಎಲ್ಲ ಇನ್ವೇಷನ್ಸಿಂದ. ಸೊ ಆ ಡಿಸ್ಟಿಂಕ್ಷನ್ ಮಾಡೋದು ನನ್ಗೆ ಅನ್ಸುತ್ತೆ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ಕಮ್ಯುನಿಟೀಸ್ನ ರೆಸ್ಪಾನ್ಸಿಬಲ್ ಆಗಿ ಇಡಬಾರ್ದು. ಅದೇ ರೀತಿಯಲ್ಲಿ ಇವತ್ತಿನ ಯಾವುದೇ ಕಮ್ಯುನಿಟಿಯು ಆ ಕಾಲದ ಆಕ್ರಾಂತಗಳು ಅವರನ್ನು ಮಹಿಮಾ ಮಂಡನ ಅವ್ರದ್ದು ಮಾಡೋದು ಅಥವಾ ಅವ್ರನ್ನ ಹೊಗಳೋದು, ಅವ್ರನ್ನ ಹೀರೋ ವರ್ಷಿಪ್ ಮಾಡೋದು ಮಾಡಕೂಡ್ದು. ಶಿವಮೊಗ್ಗದಲ್ಲೇ ಹೇಗೆ ಫ್ಯೂ ಮಂತ್ಸ್ ಬ್ಯಾಕ್ ಔರಂಗಜೇಬ್ ದ್ವಾರ, ಟಿಪ್ಪು ಸುಲ್ತಾನ್ದು ಸ್ವೋರ್ಡ್ನ ಇದು ಮಾಡೋದು. ಆ ಸ್ವೋರ್ಡ್ ಮೇಲೆ ಏನು ಬರೆದಿದೆ? ಈ ಸ್ವೋರ್ಡು ಎಲ್ಲ ಕಾಫಿರ್ಗಳ ರಕ್ತದಿಂದ ಇದನ್ನು ಅಭಿಷೇಕ ಮಾಡೋದಕ್ಕೆ ಈ ಜಿಹಾದ್ ನಾನು ಅಂಡರ್ಟೇಕ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ಅನ್ನೋ ಒಂದು
ಖಡ್ಗ, ಅದನ್ನು ನಾವು ಇವತ್ತಿನ ಭಾರತದಲ್ಲಿ ಇತ್ತೀಚೆಗೆ ಒಂದು ಲೈವ್ ನಲ್ಲಿ ಹೇಳಿದಾಗ ತುಂಬಾ ಜನ ಕಂಟೆಸ್ಟ್ ಮಾಡಿದ್ರು, ಹಾಗಿರ್ಲೇ ಇಲ್ಲ ಟಿಪ್ಪು ಸುಲ್ತಾನ್ ಸೋರ್ಡ್ ಮೇಲೆ ತುಂಬಾ ಜನ ಕಂಟೆಸ್ಟ್ ಮಾಡಿದ್ರು. ಇಲ್ಲ, ವೆರಿ ಮಚ್ ಪಾರ್ಟ್ ಆಫ್ ದಿ ಇದು. ಓಕೆ, ಯಾ. ಸೊ ಲೆಟ್ ಅಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದೋಸ್. ಸೊ ಶ್ರೀರಾಮ ನಮ್ಮ ರಾಷ್ಟ್ರಪುರುಷ ಅಂತ ಹೇಗೆ ಹೇಳಿದ್ವು, ಅದು ಎಲ್ಲ ಧರ್ಮಗಳಿಗೆ ಕೆಲವರು ಅವ್ರನ್ನ ದೇವರಾಗಿ ಪೂಜಿಸ್ತಾರೆ, ಕೆಲವರು ಅವ್ರ ಐಡಿಯಲ್ಸ್ನ ಫಾಲೋ ಮಾಡ್ತಾರೆ. ಅದೇ ರೀತಿ ಈ ಎಲ್ಲ ಇನ್ವೇಡರ್ಸ್ ಆಗಲಿ, ಎಲ್ಲ ಬಾರ್ಬೇರಿಯನ್ಸ್ ಆಗಲಿ, ಇವರ ದುಷ್ಕೃತ್ಯಗಳನ್ನು ಹೇಗಿದೆಯೋ ಹಾಗೆ ಹೇಳುವ ಒಂದು ಸಾಹಸ ಒಂದು ಮಾಡರ್ನ್ ಇಂಡಿಯಾ 75 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದಮೇಲೆ, ಈಗಲೂ ನಮ್ಮ ಇತಿಹಾಸವನ್ನು ಸತ್ಯವಾಗಿ ನಾವು ಹೇಳಲ್ಲ ಅಂದರೆ ಐ ಥಿಂಕ್ ಇತಿಹಾಸಕ್ಕೆ ಮಾಡುವುದು ನಾವು ದೊಡ್ಡ ಒಂದು ದ್ರೋಹ ಅಂತ ನನಗನ್ಸುತ್ತೆ. ನಾವು ಜರ್ಮನಿಗೆ, ಇಸ್ರೇಲ್ಗೆ ಎಲ್ಲ ಹೋದಾಗ ಹೊಲೋಕಾಸ್ಟ್ ಮ್ಯೂಸಿಯಮ್ಸ್ ಹೋಗ್ತೀವಿ. ಹೊಲೋಕಾಸ್ಟ್ ಮ್ಯೂಸಿಯಂಗೆ ಹೋಗಿ ಅಲ್ಲಿ ನೋಡಿದಾಗ ನಾವು ಹೊಲೋಕಾಸ್ಟ್ನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಇತಿಹಾಸ ಹಿಸ್ಟ್ರಿ ಈಸ್ ಆಲ್ಸೋ ಅ ಟೂಲ್ ವಿಚ್ ಟೆಲ್ಸ್ ಯು ಏನು ಮಿಸ್ಟೇಕ್ಸ್ ಆಗಿದೆ, ಆ ಮಿಸ್ಟೇಕ್ಸ್ನ ಹೇಗೆ ರಿಪೀಟ್ ಮಾಡಬಾರದು ಅಂತ. ಸೊ ಅಲ್ಲಿ ಹೋಗಿ ನಾವೆಲ್ಲರೂ ಹೊಲೋಕಾಸ್ಟ್ ತಿರ್ಗಾ ಆಗಲಿ ಅಂತ ಯಾರು ಯು ಆರ್ ನಾಟ್ ವಿಶಿಂಗ್ ಫಾರ್ ಇಟ್, ಯು ಆರ್ ಗೆಟಿಂಗ್ ಟು ನೋ ಈ ಥರ ದುಷ್ಕೃತ್ಯಗಳು ಆಗಿದೆ ನಮ್ಮ ಪಾಸ್ಟ್ನಲ್ಲಿ, ಅದನ್ನು ಪುನರಾವೃತ್ತಿ ಅದರದ್ದು ಆಗಬಾರ್ದು, ಅದು ಇಂಪಾರ್ಟೆಂಟ್. ಇತಿಹಾಸದ ಒಂದು ರೋಲ್ ಅದು ಕೂಡ ಇದೆ, ಟು ಟೀಚ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಜನರೇಷನ್ಸ್ ಅಬೌಟ್ ದ ಮಿಸ್ಟೇಕ್ಸ್ ಆಫ್ ದ ಪಾಸ್ಟ್ ಆ್ಯಂಡ್ ಎನ್ಶೋರ್ ದಟ್ ದೀಸ್ ಮಿಸ್ಟೇಕ್ಸ್ ಡು ನಾಟ್ ರಿಪೀಟ್ ದೆಮ್ಸೆಲ್ಸ್. ಅದೇ ರೀತಿಯಾಗಿ ಹಿಟ್ಲರ್ನನ್ನು ಜರ್ಮನ್ರು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಈಗಿನ ಯಹೂದಿಗಳಿಗೂ ಮತ್ತು ಈಗಿನ ಜರ್ಮನ್ರಿಗೂ ಫೈಟ್ ಶುರುವಾಗುತ್ತೆ. ಇಲ್ಲಿ ಮಾಡಿದ್ದ ಅದೇ ಐ ಮೀನ್ ಟಿಪ್ಪು ಜಯಂತಿ ಅಂತ ಮಾಡಿ ಅಲ್ಲಿ ಹಿಟ್ಲರ್ ಜಯಂತಿನ ಆಚರಿಸೋಕ್ಕೆ ಜ್ಯೂಸ್ಗೆಲ್ಲ ಹೇಳಿದ್ರೆ ಹೇಗಿರುತ್ತೆ, ಅದೇ ಥರ ಇಲ್ಲಿನ ಜನಕ್ಕೆ ಇದು ರಾಜಕೀಯದವರು ಅದನ್ನು ಏನು ಬೇಕೋ ಮಾಡಲಿ, ಬಟ್ ನೀವು ಕೊಡಗಿಗೆ ಹೋಗಿ ಕೊಡವರು ಹೇಗೆ ಟಿಪ್ಪು ಸುಲ್ತಾನ್ನ ಹೇಗೆ ನೋಡ್ತಾರೆ ಅಂತ ನಿಮಗೆ ಗೊತ್ತು. ಮಂಡ್ಯ ಮಯಂಗಾರ್ಸ್ ಸಮುದಾಯ ಇವತ್ತಿಗೂ ದೀಪಾವಳಿಯನ್ನು ಆಚರಿಸೋದಿಲ್ಲ. ನರಕ ಚತುರ್ದಶಿ ದಿನ 700 ಜನ ಅವರ ವಂಶಸ್ಥರನ್ನ ಹೇಗೆ ಟಿಪ್ಪು ಸುಲ್ತಾನ್ ಒಂದು ಬಾರ್ಬೇರಿಕ್ಲಿ ಅವ್ರನ್ನ ಸಾಯಿಸಿದ್ರು ಅಲ್ಲಿ. ಆ ಓರಲ್ ಹಿಸ್ಟ್ರೀಸ್, ಆ ಮೆಮರೀಸ್, ಇಂಟರ್ ಜನರೇಷನಲ್ ಮೆಮರೀಸ್ 200 ವರ್ಷ 250 ವರ್ಷ ಆದರೂ ಅದು ಜನಸಾಮಾನ್ಯರ ಒಂದು ಮಾನಸಿಕತೆಯಲ್ಲಿ ಇವತ್ತಿಗೂ ಇದೆ, ಅವ್ರ ಮೆಮರೀಸ್ನಲ್ಲಿದೆ. ಸಿಮ್ಲರ್ಲಿ ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ಸ್, ಸಿರಿಯನ್ ಕ್ರಿಶ್ಚಿಯನ್ಸ್ ಆಗಲಿ, ಕೇರಳನಲ್ಲಿ ನಾಯರ್ಸ್, ಮಲಬಾರ್ ನಾಯರ್ಸ್ ಆಗಲಿ, ಅವ್ರ ಬಗ್ಗೆ ಟಿಪ್ಪು ಬಗ್ಗೆ ಇವತ್ತಿಗೂ ಅಲ್ಲಿ ಆಕ್ರೋಶ ಇದೆ. ಕೊಡವರು ಅವ್ರಿಗೆ ಟಿಪ್ಪುನ ಇಷ್ಟಪಡೋದೇ ಇಲ್ಲ. ಸೊ ಆ ಸಮುದಾಯಗಳ ಒಂದು ಭಾವನೆಗಳಿಗೆ ಏನೋ ಒಂದು ರೆಸ್ಪೆಕ್ಟೇ ಇಲ್ವಾ? ಅವ್ರ ಭಾವನೆಯೂ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಸಮ್ ಅದರ್ ಇದು. ಆ್ಯಂಡ್ ವೈ ಶುಡ್ ದ ಮುಸ್ಲಿಮ್ಸ್ ಆಫ್ ಕರ್ನಾಟಕ ಫೀಲ್ ದಟ್ ಟಿಪ್ಪು ಇಸ್ ದೇರ್ ಹೀರೋ? ಸೊ ನಮ್ಮ ಸಮುದಾಯದವನೇ ನಮ್ಮ ಹೀರೋ ಆಗಿರಬೇಕು ಅಂತ ಏನು ರಿಕ್ವೈರ್ಮೆಂಟ್ ಇಲ್ಲ. ಹಾಗಿದ್ರೂ ನಮ್ಮ ಇದರಲ್ಲಿ ಎಷ್ಟೊಂದು ಸಿಂಕ್ರೆಟಿಕ್ ಎಕ್ಸಾಂಪಲ್ಸು ಇದೆ. ಸಂತ ಶಿಶುನಾಳ್ ಶರೀಫ್ ಇದ್ದಾರೆ, ಅಬ್ದುಲ್ ಕಲಾಂ ಇದ್ದಾರೆ, ಆ ಥರ ರಹೀಮ್, ರಸ್ಖಾನ್, ಈ ಥರ ಅನೇಕ ಉದಾಹರಣೆಗಳಿವೆ. ಅವನ್ನ ನೀವು ತೆಗೆದುಕೊಳ್ಬೋದು. ಈ ಥರ ದುಷ್ಕೃತ್ಯಗಳು ಮಾಡಿದ್ದವ್ರನ್ನ ಅವ್ರದ್ದು ಫುಲ್ ವೈಟ್ ವಾಶ್ ಮಾಡಿ ಅವ್ರು ಆ ಥರ ಮಾಡೇ ಇಲ್ಲ, ಇದೆಲ್ಲ ಸುಳ್ಳು, ಇದಾಗಲೇ ಇಲ್ಲ, ಈ ಥರ ಮಾಡೋದ್ರಿಂದಲೇ ಸಮಾಜದಲ್ಲಿ ದೋಸ್ ಫಿಶರ್ಸ್ ಅದು ಒಳಗಡೆನೆ ಕ್ಯಾನ್ಸರ್ ಥರ ಅದು ಗ್ರೋ ಆಗ್ತಾ ಇರುತ್ತೆ. ಅಟ್ ಸಮ್ ಪಾಯಿಂಟ್ ಅದು ಬರ್ಸ್ಟ್ ಆಗುತ್ತೆ. ಅದೇ ಆಗ್ತಾ ಇರೋದು ನಮ್ಮ ಸಮಾಜದಲ್ಲಿ ಆಲ್ ದ ಟೈಮ್. ವಿ ಹ್ಯಾವ್ ನಾಟ್ ಮೇಡ್ ಪೀಸ್ ವಿತ್ ಅವರ್ ಪಾಸ್ಟ್. ಅದೇ ದಟ್ ಈಸ್ ದ ಮೇನ್ ರೀಸನ್ ಫಾರ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ಅವರ್ ಪ್ರೆಸೆಂಟ್. ಈ ತಪ್ಪು ಬರೀ ಇತಿಹಾಸಕಾರರದ್ದು ಅಂತ ನನಗನ್ಸೋದಿಲ್ಲ. ಪೊಲಿಟಿಷಿಯನ್ಸ್, ರಾಜಕಾರಣಿಗಳಿಗೆ ತಪ್ಪಿತ್ತು, ಸಾಹಿತಿಗಳದ್ದು ಬಹಳ ದೊಡ್ಡ ತಪ್ಪು ಅಂತ ಅನ್ಸುತ್ತೆ ನನಗೆ ಆಶ್ಚರ್ಯ ಆಗುತ್ತೆ. ಇತ್ತೀಚೆಗೆ ಕುಂ ವೀರಭದ್ರಪ್ಪ ಅನ್ನುವಂಥ ಕನ್ನಡದ ಹೆಸರಾಂತ ಕಾದಂಬರಿಕಾರರು, ಸಾಹಿತಿ, ಅವರೊಂದು ವೇದಿಕೆ ಮೇಲೆ ಭಾಷಣ ಮಾಡುವಾಗ ಹೇಳ್ತಾರೆ, ಔರಂಗಜೇಬ ಒಬ್ಬ ಸೋಷಿಯಲಿಸ್ಟ್ ರಾಜನಾಗಿದ್ದ, ಅವನ ಬಗ್ಗೆ ನಾನೊಂದು ಕಾದಂಬರಿ ಬರಿತೀನಿ ಅಂತ ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮೊಮ್ಮಗ ಹೋಗಿ ಔರಂಗಜೇಬನ ಸಮಾಧಿಗೆ ಹೂವಿಟ್ಟು ನಮಸ್ಕಾರ ಮಾಡಿ ಬರ್ತಾರೆ. ಇನ್ಯಾರೋ ನ್ಯಾಷನಲ್ ಚಾನಲ್ನ ಡಿಬೇಟ್ನಲ್ಲಿ ಒಬ್ಬ ಮೌಲ್ವಿ ಕೂತ್ಕೊಂಡು ಹೇಳ್ತಾರೆ, ಔರಂಗಜೇಬ್ ಹಮಾರೆ ವಲಿ ಹೈ ಅಂತ ಹೇಳ್ತಾರೆ. ಅದೇ ಅಂದರೆ ಈ ತಪ್ಪು ಬರೀ ಇತಿಹಾಸಕಾರರ ಮೇಲೆ ಅಷ್ಟೇ ಅಲ್ಲ, ಇತಿಹಾಸವನ್ನು ಹೇಳಬೇಕಾದ ರೀತಿಯಲ್ಲಿ ಹೇಳಲಿಲ್ಲ ಅಂತ ಒಂದು ದೊಡ್ಡದೊಂದು ಸಿಂಡಿಕೇಟ್ ತಯಾರಾಗಿತ್ತು. ಹೌದು, ಅದು ನಿಜ. ಆ್ಯಂಡ್ ನೋಡಿ ಅಜಿತ್ ಜಿ, ಇತಿಹಾಸ ಯಾವಾಗಲೂ ಇಟ್ಸ್ ಅ ಹ್ಯಾಂಡ್ ಮೇಡನ್ ಆಫ್ ದ ರೂಲರ್.
ಯಾರು ಶಾಸನೆ ಮಾಡ್ತಾ ಇದ್ದಾರೋ ಅವರ ಕೈಗೊಂಬೆಯಾಗೇ ಇರುತ್ತೆ ಅದು. ರಾಜರ ಕಾಲದಿಂದ ಹಾಗೆ ರಾಜಭಟ್ರು ಇತಿಹಾಸ ಬರಿತಾ ಇದ್ರು. ಸಿಮಿಲರ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ನೆಹರೂವಿಯನ್ ಐಡಿಯಾ ಆಫ್ ಸೆಕ್ಯುಲರಿಸಮ್, ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಬರೆದು ಈ ಥರ ಒಂದು ಬ್ಲೂ ಪ್ರಿಂಟ್ ಇದೆ ಭಾರತದ ಇತಿಹಾಸದ ಬಗ್ಗೆ. ಅವರೇನು ಇತಿಹಾಸಕಾರ ಅಲ್ಲ, ಅವರೇನು ಟ್ರೈನ್ಡ್ ಹಿಸ್ಟಾರಿಯನ್ ಅಲ್ಲ, ಆದರೂ ಅವರೊಂದು ಬ್ಲೂ ಪ್ರಿಂಟ್ ಕೊಟ್ಟರು, ಈ ಥರ ನೀವು ಬರಿಬೇಕು ಅಂತ. ಅದೇ ರೀತಿಯಲ್ಲಿ ಎಲ್ಲ ಜನರು ಭಾರತದ ಇತಿಹಾಸನ ಬರಿತಾನೆ ಹೋದರು. 1989ನಲ್ಲಿ ಅನಿಸುತ್ತೆ ನನಗೆ ವೆಸ್ಟ್ ಬೆಂಗಾಲ್, ಅವಾಗ ಮಾರ್ಕ್ಸಿಸ್ಟ್ ಗೌರ್ಮೆಂಟ್ ಇತ್ತು ಅಲ್ಲಿ, ಅವ್ರದ್ದೊಂದು ಸರ್ಕ್ಯುಲರ್ ಬರುತ್ತೆ, ಆಲ್ಮೋಸ್ಟ್ ಒಂದು 40 ಪೇಜ್ ಸರ್ಕ್ಯುಲರ್. ಅದರಲ್ಲಿ ರಾಜ್ಯಾದ್ಯಂತ ಬಂದಿರೋ ಇತಿಹಾಸದ ಪುಸ್ತಕಗಳನ್ನೆಲ್ಲ ಒಂದು ವಿಮರ್ಶೆ ಮಾಡಿ 2 ಕಾಲಮ್ ಮಾಡ್ತಾರೆ, ಶುದ್ಧೋ ಅಶುದ್ಧೋ. ಶುದ್ಧವಾದ್ದೇನು, ಅಶುದ್ಧ. ಫಸ್ಟ್ ಅಶುದ್ಧದ್ದೆಲ್ಲ ಬರೆದು, ಈ ಗಜ್ನಿ ಇಷ್ಟು ಸತಿ ಬಂದ, ಸೋಮನಾಥ ಮಂದಿರವನ್ನು ಕೆಡವದ, ಔರಂಗಜೇಬ್ ಇದು ಮಾಡ್ದ, ಈ ದುಷ್ಕೃತ್ಯಗಳು ಮಾಡ್ದ, ಅದೆಲ್ಲ ಅಶುದ್ಧೋ. ಶುದ್ಧೋ ಪಾರ್ಟ್ನಲ್ಲಿ ಇದನ್ನು ತೆಗೆದುಬಿಡಿ, ಇದನ್ನು ಬರಿಬಾರ್ದು, ಇದನ್ನು ಕಮ್ಮಿ ಮಾಡಬೇಕು. ಈ ಥರ ಒಂದು ಇದು ಪಬ್ಲಿಕ್ ಡಾಕ್ಯುಮೆಂಟ್, ಎಲ್ಲರಿಗೂ ಗೊತ್ತಿರೋದು. ನಮ್ಮ ರಾಜ್ಯದ ಡಾಕ್ಟರ್ ಭೈರಪ್ಪನವರು ಅವಾಗ NCERT ಇದನ್ನಲ್ಲಿದ್ದಾಗ ಪಾಠ್ಯಪುಸ್ತಕಗಳಲ್ಲಿ ಅವರು ಅದನ್ನು ಐ ಥಿಂಕ್ ಪ್ರತಿಭಟನೆ ಮಾಡಿ ಆ ಕಮಿಟಿಯಿಂದನೇ ಹೊರಗಡೆ ಬಂದರು. ನ್ಯಾಷನಲ್ ಇಂಟಿಗ್ರೇಷನ್ ಸ್ಪಾಯಿಲ್ ಆಗತ್ತೆ, ಈ ಎಲ್ಲ ಇದು ವಿಷಯಗಳ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿ. ಅದನ್ನೇ ನಾನು ತಿರ್ಗಾ ರಿಪೀಟ್ ಮಾಡ್ತೀನಿ. ನಾನು ಮುಂಚೆ ಏನು ಹೇಳಿದ್ದು, ಯಾಕೆ ನ್ಯಾಷನಲ್ ಇಂಟಿಗ್ರೇಷನ್ ಹಾಳಾಗಬೇಕು, ಯಾಕೆ ಈ ಸತ್ಯಗಳನ್ನು ಹೇಳುವುದರಿಂದ ನಾವು ಯಾಕೆ ಹೆದರಬೇಕು? ಇದು ಯಾರ ತಲೆ ಮೇಲೂ ಅದು ಜವಾಬ್ದಾರಿ ನಾವು ಹಾಕದೇ ಇರುವಾಗ ಯಾಕದ್ರ ಬಗ್ಗೆ ಮಾತಾಡೋದು ಕಷ್ಟ? ಹಾಗೆ ನೋಡಕ್ಕೆ ಹೋದರೆ ನಮ್ಮ ಕಾಸ್ಟ್ ಸಿಸ್ಟಮ್ನಲ್ಲಿ ಏನೋ ಅಪರ್ ಕಾಸ್ಟ್ ಆಪರೇಷನ್ ಅಗೇನ್ಸ್ಟ್ ದ ಲೋವರ್ ಕಾಸ್ಟ್, ಅದ್ರ ಬಗ್ಗೆನೂ ಮಾತಾಡಬಾರ್ದು. ಅದನ್ನು ಅದು ಹಿಂದೂ ಸಮಾಜದೊಳಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ, ಅದ್ರ ಬಗ್ಗೆನೂ ಮಾತಾಡೋದು ಬೇಡ. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ, ಸಾಹಿತಿಗಳು ಕಾದಂಬರಿಗಳು ಬರೀತಾರೆ, ಫಿಲ್ಮ್ಸ್ ಅದ್ರ ಬಗ್ಗೆ ಬರುತ್ತೆ, ಅದು ಪರವಾಗಿಲ್ಲ. ಬಟ್ ಈ ವಿಷಯಗಳನ್ನೆಲ್ಲ ಮಾತಾಡಬಾರ್ದು. ಸೊ ಈ ಥರ ಒಂದು ಇತಿಹಾಸಕಾರರು ರಾಜಕೀಯದಿಂದ ಪ್ರೇರಿತರಾಗಿ ಆ್ಯಂಡ್ ಸಾಹಿತಿಗಳು ಅದಕ್ಕೆ ಪುಷ್ಟಿ ಕೊಟ್ಟು ಪಾಪ್ಯುಲರ್ ಮೀಡಿಯಾನಲ್ಲಿ ಫಿಲ್ಮ್ಸ್ ಆಗಲಿ, ಥಿಯೇಟರ್ ಆಗಲಿ, ಎಷ್ಟೊಂದು ಪ್ಲೇಸು ಈ ಥರ ಬಂದಿದೆ, ಮೇಡ್ ಅಪ್ ಹಿಸ್ಟ್ರಿ ಇಟ್ಕೊಂಡು. ಅದರಲ್ಲಿ ಐತಿಹಾಸಿಕ ಸತ್ಯ ಏನೂ ಇರೋದಿಲ್ಲ, ಬಟ್ ತುಂಬ ಪಾಪ್ಯುಲರ್ ಪ್ಲೇ ರೈಟ್ಸ್, ಎಲ್ಲರಿಗೂ ಯಾರು ಈ ಥರ ಜನಗಳು ಅಂತ ಗೊತ್ತು. ಮತ್ತು ಅದರ ಮೇಲೆ ಜ್ಞಾನಪೀಠನೂ ಸಿಗುತ್ತೆ. ನಾನು ಯಾರ್ದು ಹೆಸರು ತಗೋತಾ ಇಲ್ಲ. ನನಗೆ ಅಲ್ಲಿ ಇನಿ ಅನಿಸಿದೆ ಸರ್, ಐ ಆಮ್ ಅ ಜರ್ನಲಿಸ್ಟ್. ವೀರಪ್ಪನನ್ನು ನರಹಂತಕ ಅಂತ ಯಾರಾದರೂ ಬೈದರೆ ಅದರಿಂದ ಯಾರಿಗಾರು ಹರ್ಟ್ ಆಗುತ್ತೆ ಅಂದರೆ ನರಹಂತಕ ಅಂತ ಬೈದವರು ತಪ್ಪಲ್ಲ, ಹರ್ಟ್ ಆದವರು ತಪ್ಪು. ಯಾಕಂದರೆ ವೀರಪ್ಪನ್ ನನ್ನ ಜಾತಿಯವನು, ನನ್ನ ಧರ್ಮದವನು, ಆದ್ದರಿಂದ ವೀರಪ್ಪನನ್ನು ನೀವು ನರಹಂತಕ ಅಂತೀರಿ ಅನ್ನೋದಾದರೆ ನನಗೆ ಹರ್ಟ್ ಆಗುತ್ತೆ ಅಂದರೆ ಹರ್ಟ್ ಆದವನು ತಪ್ಪಲ್ಲ. ಇದೊಂದು ವಿಚಿತ್ರ ಸನ್ನಿವೇಶ. ಎಸ್, ನಮಸ್ಕಾರ ಸರ್, ನನ್ನ ಹೆಸರು ನಜ್ಮಾ ಅಂತ. ನಮಸ್ಕಾರ. ನಾವು ಚಿಕ್ಕಕ್ಕಿಂದಲೂ ಈ ಇತಿಹಾಸನ ಓದ್ಬಿಟ್ಟು ಬಂದಂಥವ್ರು, ಅಂದರೆ ಈ ಶಿವಾಜಿ ಮಹಾರಾಜರು, ಟಿಪ್ಪು ಸುಲ್ತಾನ್ ಅವರು ಅಂತೇಳ್ಬಿಟ್ಟು. ಆಗ ಟಿಪ್ಪು ಸುಲ್ತಾನ್ ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡ್ರು, ಅವರು ನಮ್ಮ ದೇಶದ ಒಬ್ಬ ಒಳ್ಳೆ ರಾಜ, ಆತ ವೀರ, ಹೀಗೆಲ್ಲ ಬಂತು. ನಮ್ಮ ಶಿವಾಜಿ ಸಾಹೇಬ್ರ ಬಗ್ಗೆನೂ ಅದೇ ರೀತಿ ಬಂತು, ನಾವು ತಿಳ್ಕೊಂಡ್ವಿ. ಇವಾಗ ಯಾಕೆ ಅದು ತಿರುಚ್ತಾ ಇದೆ? ಈಗ ಯಾಕೆ ಆ ಇತಿಹಾಸ ಬದಲಾಗ್ತಾ ಇದೆ? ಅವಾಗ ಸರಿಗಿತ್ತು, ಇವಾಗ ತಿರುಚ್ತಾ ಇದೆಯೋ ಅದು ಕೇಳಬೇಕಾದ ಪ್ರಶ್ನೆ. ಅವಾಗ ತಿರ್ಚಿದ್ದು ನಾವು ಓದಿ, ನನ್ನ ಬಾಲ್ಯದಲ್ಲಿ ನಾನು ಓದುವಾಗ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಸಾಕಷ್ಟು ಅವರ ಸಾಹಸದ ಬಗ್ಗೆ ಕೊಟ್ಟಿದ್ರು, ನಮ್ಮ ದೇಶಕ್ಕಾಗಿ ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು ಅಂತ. ಈಗ ಯಾಕೆ ಅದು ನೆಗೆಟಿವ್ ಆಯಿತು? ಆಗ ಪಾಸಿಟಿವ್ ಇತ್ತು, ನಾವು ಓದಿದ್ದೀವಿ ಅದೆಲ್ಲ. ಈಗ ಯಾಕೆ ನೆಗೆಟಿವ್ ಬಂತದು? ಅದು 8 ವರ್ಷ 10 ವರ್ಷದಲ್ಲಿ ನೆಗೆಟಿವ್ ಬಂತು, ಅದಕ್ಕಿಂತ ಮುಂಚೆ ಇರಲಿಲ್ಲ ಇದು. ಈಗ ಯಾಕೆ ಬಂತು? ಇದು ಯಾಕೆ ರಾಜಕೀಯಕ್ಕೆ ಹೋಗಿ ಬಳಸ್ಕೊತಾ ಇದ್ದಾರೆ? ಒಂದು ನಿಮಿಷ ನಜ್ಮಾ ಅವ್ರಿಗೂ ನೀವು ಹೇಳಿದ್ದು ಅರ್ಥ ಆಯಿತು. 8-10 ವರ್ಷಗಳಲ್ಲಿ ನೆಗೆಟಿವ್ ಆಯಿತು ಅಂದರೆ ಇತಿಹಾಸದ ಸಾಕ್ಷ್ಯಗಳನ್ನೇನೋ ತಿರ್ಚೋದಕ್ಕಾಗೋದಿಲ್ಲ. ಹೌದು ಹೌದು, ಅದರ ಇಂಟರ್ಪ್ರಿಟೇಷನ್ ಬೇರೆ ಆಗಿರಬಹುದು. ಕರೆಕ್ಟ್. ನಾನು ಹೇಳ್ದಂಗೆ ಮುಂಚೆ ನೆಗೆಟಿವ್ ಇತ್ತು, ತಿರ್ಚ್ ಹಾಕಿತ್ತೋ ಅಥವಾ ಇವಾಗ ಅದನ್ನು ಸರಿಪಡಿಸ್ತಾ ಇದ್ದೀವೋ ಅದು ಒಂದು ಪ್ರಶ್ನೆ. ಮುಂಚೆ ಈ ಅನ್ಕಂಫರ್ಟಬಲ್ ಟ್ರೂತ್ಸ್ ಏನಿದೆ, ಸತ್ಯಗಳನ್ನೇನಿದೆ, ಅದನ್ನೆಲ್ಲ ಕಾರ್ಪೆಟ್ ಕೆಳಗಡೆ ಹಾಕಿ ಬರೀ ಮೇಲಿಂದ ನೋಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ಜನಕ್ಕೆ ಇವಾಗ ನೋಡಿ ರಾಜಕೀಯ ಒಂದು ವಿಷಯ. ಒಂದೇ ನಿಮಿಷ, ದೇವರು ವಿವೇಚನೆ ಅನ್ನೋದನ್ನ ಒಂದು ಕೊಟ್ಟಿರ್ತಾನಲ್ಲ, ಸಾಕ್ಷ್ಯಗಳ ಆಧಾರದ ಮೇಲೆ ನಿರ್ಧಾರಕ್ಕೆ ಬರುವ ವಿವೇಚನೆ ಅಂತ ಒಂದನ್ನು ಕೊಟ್ಟಿರ್ತಾನಲ್ಲ, ಅದನ್ನು ನಂಬೇಕಾ ಇದನ್ನು ನಂಬೇಕಲ್ಲ. ನಾನು ಪತ್ರಕರ್ತನಿಗೆ ಸ್ಟ್ಯಾಂಡ್ಗಳು ಇರಬೇಕು ಇರಬಾರ್ದು ಅನ್ನೋ ವಿಷಯದಲ್ಲಿ ಯೋಚನೆ ಮಾಡ್ತಿದ್ದಾಗ ಯಾರೋ ಒಂದು ಹೇಳಿಕೆಯನ್ನು ನೋಡಿದೆ.
ಒಬ್ಬ ಮಳೆ ಬರ್ತಿದೆ ಹೊರಗಡೆ ಅಂತ ವಾದ ಮಾಡ್ತಾನೆ, ಇನ್ನೊಬ್ಬ ಮಳೆ ಬರ್ತಿಲ್ಲ ಅಂತ ವಾದ ಮಾಡ್ತಾನೆ. ಪತ್ರಕರ್ತನ ಜವಾಬ್ದಾರಿ ಇಬ್ಬರಿಗೂ ಅವಕಾಶ ಕೊಟ್ಟಿದ್ದೀನಿ ಅಂತಲ್ಲ, ಸ್ಟುಡಿಯೋಯಿಂದ ಹೊರಗೆ ಹೋಗಿ ಮಳೆ ಬರ್ತಿದೆಯಲ್ಲ ನೋಡ್ಕೊಂಬಂದು ಹೇಳ್ಬೇಕು, ಅವನು ಬರ್ತಿದೆಯಾ ಇಲ್ವೋ, ಅದು ಪತ್ರಕರ್ತನ ಜವಾಬ್ದಾರಿ. ಯಾಕಂದರೆ ನಮಗೊಂದು ವಿವೇಚನೆ ಇದೆಯಲ್ಲ, ಅವನು ಹಂಗೆ ಹೇಳ್ತಿದ್ದಾನೆ, ಇವನು ಹಿಂಗೆ ಹೇಳ್ತಿದ್ದಾನೆ, ಇಬ್ಬರು ವಾದವನ್ನು ನಾನು ಟಿ ವಿಯಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನಾನೊಬ್ಬ ಪತ್ರಕರ್ತ ಅನ್ನಿಸ್ಕೊಳ್ಳೋದಿಲ್ಲ. ನಾನು ಆ್ಯಡ್ ಮಾಡಬೇಕು. ಸೊ ಒಂದು ನಾನು ಹೇಳ್ದಂಗೆ ಮುಂಚೆ ಅನೇಕ ಸತ್ಯಗಳನ್ನು ಜನರ ಮುಂದೆ ತರಬಾರ್ದು, ಇದೆಲ್ಲ ನಾನು ಹೇಳ್ದಂಗೆ ಆಗೋಗಿದೆ, ಸಾಮಾಜಿಕ ಸಾಮರಸ್ಯತೆ ಹಾಳಾಗತ್ತೆ, ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ ಹೇಳಿಬಿಟ್ಟು ಅದನ್ನು ಅವಾಗ ತಿರ್ಚಿದ್ರು. ಇವಾಗ ಸರಿಪಡಿಸೋ ಕಾಲ ಇದು. ರಾಜಕೀಯ ಒಂದಿರಬಹುದು, ಅದು ನಾನು ಪರಿಗಣಿಸೋದಿಲ್ಲ. ಆದರೆ ಇವಾಗ ಇಟ್ಸ್ ಆಲ್ಸೋ ಟೈಮ್ ಆಫ್ ಸೋಷಿಯಲ್ ಮೀಡಿಯಾ, ಇಟ್ಸ್ ಅನ್ ಇನ್ಫಾರ್ಮೇಷನ್ ಏಜ್. ಇವಾಗ ಸುಳ್ಳುಗಳನ್ನ ಹೇಳಿ ಅದನ್ನು ಪ್ರಚಾರ ಮಾಡೋ ಕಾಲ ಹೊಟ್ಟೋಗಿದೆ. ಎಲ್ಲರ ಹತ್ರ ಈ ಒಂದು ಡಿವೈಸ್ ಇದೆ, ಸ್ಮಾರ್ಟ್ ಫೋನ್. ಇದರಲ್ಲಿ ಇಂಟರ್ನೆಟ್ನಲ್ಲಿ ಎಲ್ಲ archive.org ನೀವು ಹೋದರೆ ಎಲ್ಲ ಸಾಕ್ಷಿಗಳು, ಆಧಾರಗಳು ಎಲ್ಲ ಅದರಲ್ಲಿ ಜನಸಾಮಾನ್ಯರಿಗೂ ಗೊತ್ತಾಗುತ್ತೆ. ಯಾರೋ ಒಂದು ಎಲೀಟ್ ಗ್ರೂಪ್ ಆಫ್ ಹಿಸ್ಟೋರಿಯನ್ಸ್ ಆಗಲಿ, ಪಾಲಿಟಿಷಿಯನ್ಸ್, ನಾವೆಲ್ಲ ಕಂಟ್ರೋಲ್ ಮಾಡ್ತೀವಿ ಇನ್ಫಾರ್ಮೇಷನ್, ಇದೇ ಸತ್ಯ, ಇದೇ ನೀವೆಲ್ಲ ನಂಬಬೇಕು, ಆ ಕಾಲ ಹೊಟ್ಟೋಯ್ತು. ಇವತ್ತು ಯಾರು ಬೇಕಾದರೂ ನನ್ನ ಪುಸ್ತಕಗಳನ್ನು ಯಾರು ಬೇಕಾದರೂ ಖಂಡಿಸ್ಬೋದು, ಅದರಲ್ಲಿ ತಪ್ಪು ಫೈಂಡ್ ಔಟ್ ಮಾಡ್ಬೋದು. ಆ ಥರ ಒಂದು ಕಾಲ ಬಂದಿರುವಾಗ ಈ ಸುಳ್ಳುಗಳು ಅರ್ಧ ಸತ್ಯಗಳು, ಸುಳ್ಳುಗಿಂತ ಅರ್ಧ ಸತ್ಯ ಅಂತ ಹೇಳೋದು ಬೆಟರ್ ಅಂತ ಕಾಣುತ್ತೆ. ಮುಚ್ಚುಮರೆ ಮಾಡುವಂಥ ವಿಷಯಗಳನ್ನೆಲ್ಲ ಈಗ ಯಾರು ಬೇಕಾದರೂ ತರ್ತಾರೆ. ಇವಾಗ ನಾನು ಸಂಗತಿಗಳು ಹೇಳಿದ್ದು, ಟಿಪ್ಪು ಸುಲ್ತಾನ್ ಒಂದು ವೀರ, 4 ಆಂಗ್ಲೋ ಮೈಸೂರು ವಾರ್, ಹೈದರ್ ಮತ್ತು ಟಿಪ್ಪು ಫೈಟ್ ಮಾಡಿದ್ರು, ಅದರಲ್ಲಿ 2ರಲ್ಲಿ ಭರ್ಜರಿ ವಿಜಯ ಮೈಸೂರಿಗೆ ಬಂತು, ಅದೆಲ್ಲ ಸತ್ಯಗಳೇ. ಬಟ್ ಇನ್ನೊಂದು ಸೈಡ್ ಇದೆ ಅವನ ಒಂದು ಪರ್ಸ್ನಾಲಿಟಿಗೆ, ಅವನ ರೂಲ್ಗೆ. ಅದು ನಾನು ಹೇಳ್ದಂಗೆ ಕೊಡಗಿನ ಇಂದಿನ ಜನಕ್ಕೂ ಅದು ಅವರ ಸತ್ಯ, ಅವರ ಇಂದಿನ ದಿನದ ಸತ್ಯ. ಅವರು ಅಲ್ಲಿ 1785ನಲ್ಲಿ ಅವನು ಮಾಸ್ ಮ್ಯಾಸೆಕರ್ ಏನು ಮಾಡ್ತಾನೆ ಅದ್ರ ಬಗ್ಗೆ ಇವತ್ತಿಗೂ ಪ್ರತಿ ವರ್ಷ ಹೋಗಿ ಅಲ್ಲಿ ಅವರ ಪೂರ್ವಜರಿಗೆ ಒಂದು ಶ್ರಾದ್ದ ಥರ ಅಲ್ಲಿ ಮಾಡ್ತಾರೆ. ನಾನು ಹೇಳ್ದಂಗೆ ಮಂಡ್ಯಂ ಅಯ್ಯಂಗಾರ್ ಸಮುದಾಯವು ಇವತ್ತಿಗೂ ದೀಪಾವಳಿಯನ್ನು ಆಚರಿಸುವುದಿಲ್ಲ. ಹಾಗೆ ಕ್ರಿಶ್ಚಿಯನ್ಸ್, ಮಂಗಳೂರಿನ ಕ್ರಿಶ್ಚಿಯನ್ ಸಮುದಾಯ, ಅವ್ರಿಗಾಗಿದ್ದ ಅನ್ಯಾಯಗಳ ಬಗ್ಗೆ ಇವತ್ತಿಗೂ ಅವ್ರಿಗೆ ಆ ನೋವು ಇದೆ. ಅದು 200-250 ವರ್ಷ ಆದ ಮೇಲೂ ಆ ಸತ್ಯಗಳು ನಿಜ. ಅವನು ವೀರ ಆದ ಅನ್ನೋದಕ್ಕೋಸ್ಕರ ಈ ಎಲ್ಲ ಸತ್ಯಗಳನ್ನು ಇರೇಸ್ ಮಾಡೋ ಒಂದು ಪಾಸಿಬಿಲಿಟಿ ಇಲ್ಲ. ಆ್ಯಂಡ್ ಅವನು ಫ್ರೀಡಮ್ ಫೈಟರ್ ಅಂತ ಹೇಳ್ತಾರೆ. ಬ್ರಿಟಿಷರ ವಿರುದ್ಧ ಅವನು ಹೋರಾಟ ಮಾಡ್ದ, ನೋ ಡೌಟ್. ಬಟ್ ಅವನು ತೊಗೊಂಡಿದ್ದ ಹೆಲ್ಪ್ ಯಾರ್ದು? ಫ್ರೆಂಚ್ ಅವ್ರು ಏನು ಕಮ್ಮಿ ಇಂಪೀರಿಯಲಿಸ್ಟಿಕ್ ಆಗಿರಲಿಲ್ಲ. ಆ್ಯಂಡ್ ಅವನು ಜಮನ್ ಶಾ, ಅಫ್ಘಾನಿಸ್ತಾನ್ ದೊರೆ ಜಮನ್ ಶಾ ಅವ್ರಿಗೆ, ಶಾ ಆಫ್ ಪರ್ಷಿಯಾ, ಇವ್ರಿಗೆಲ್ಲ ಪತ್ರ ಬರೆದು ಆಹ್ವಾನಿಸ್ತಾನೆ, ನೀವು ಭಾರತವನ್ನು ಆಕ್ರಮಣ ಮಾಡಿ, ಇದು ದಾಖಲೆಯಲ್ಲಿರೋದು, ಅವನು ಖುದ್ದಾಗಿ ಬರೆದಿರೋ ಪತ್ರಗಳು, ನೀವೆಲ್ಲ ಭಾರತವನ್ನು ಆಕ್ರಮಣ ಮಾಡಿ ನಾವಿಬ್ಬರು ಜೊತೆಗೆ ಸೇರಿ ಈ ದೇಶದ ಎಲ್ಲ ಕಾಫಿರ್ಗಳನ್ನು ನಿರ್ಮೂಲನ ಮಾಡಿ ಈ ಸಂಪೂರ್ಣ ದೇಶವನ್ನು ನಾವು ಒಂದು ಇಸ್ಲಾಮಿಕ್ ಕ್ಯಾಲಿಫೇಟಾಗಿ ಮಾಡೋಣ, ನಮ್ಮಲ್ಲಿ ಅದನ್ನು ವಿಭಜನೆ ಮಾಡಿಕೊಂಡು ಇಲ್ಲಿ ಇಸ್ಲಾಮಿಕ್ ಕ್ಯಾಲಿಫೇಟ್ನ ಎಸ್ಟಾಬ್ಲಿಷ್ ಮಾಡೋಣ ಅನ್ನೋದನ್ನು ಅವನು ಬರೀತಾನೆ. ಅದು ಒಂದು ಸತ್ಯ. ಸೊ ಒಂದೇ ಸತ್ಯ ಇತಿಹಾಸದಲ್ಲಿ ಯಾವತ್ತೂ ಇರೋದಿಲ್ಲ, ಮಲ್ಟಿಪಲ್ ಟ್ರೂತ್ಸ್ ಇರುತ್ತೆ. ನಾವು ಇಂಗ್ಲೀಷ್ನಲ್ಲಿ ಒಂದು ಕವಿತೆ ಇತ್ತು, ಮಕ್ಕಳಾಗಿರುವಾಗ ನಾವು ಓದಿರ್ಬೋದು, ಬ್ಲೈಂಡ್ ಮೆನ್ ಆ್ಯಂಡ್ ದ ಎಲಿಫೆಂಟ್. ಸೊ ಒಂದು ಕೋಣೆಯಲ್ಲಿ ಒಂದು ಆನೆ ಬರುತ್ತೆ, ಒಂದು 4 ಜನ ಕುರುಡರು ಅಲ್ಲಿ ಹೋಗಿ ನೀವೆಲ್ಲ ಇದನ್ನು ಮುಟ್ಟಿ ಆನೆ ಹೇಗಿದೆ ನಮಗೆ ವಿಮರ್ಶೆ ಮಾಡಿ ಹೇಳಿ ಅಂತ ಹೇಳ್ತಾರೆ. ಒಬ್ಬ ಮುಟ್ತಾನೆ, ಆನೆದು ಹಲ್ಲು ಮುಟ್ಟಿ ಆನೆ ಹಲ್ಲು ಹೀಗಿದೆ ಅಂತ ಅವನು ಹೇಳ್ತಾನೆ. ಇನ್ನೊಬ್ಬ ಬಾಲ ಮುಟ್ಟಿ ಇದು ಹೀಗಿದೆ ಅಂತ ಅವನು ಹೇಳ್ತಾನೆ, ಹಗ್ಗದಂಗಿದೆ ಅಂತಾನೆ. ಇನ್ನೊಬ್ಬ ತುಂಬ ವಿಶಾಲವಾಗಿದೆ ಅದ್ರ ಬಾಡಿನ ಮುಟ್ಟಿ ಅವನೊಂದು ಹೇಳ್ತಾನೆ. ಸೊ ಪ್ರತಿಯೊಬ್ಬರು ಅವ್ರವ್ರಿಗೆ ಏನೇನು ಅನಿಸ್ತೋ, ಕಾಣಿಸೋದಿಲ್ಲ, ಹೇಗೆ ಅವ್ರಿಗೆ ಅದನ್ನು ಫೀಲ್ ಆಯಿತೋ ಅದರ ಆನೆ ಹೀಗೆ ಅಂತ ಅವರು ಒಂದು ವರ್ಡಿಕ್ಟ್ ಕೊಡ್ತಾರೆ. ಇತಿಹಾಸ ಅನ್ನೋದು, ಇತಿಹಾಸ ಬರವಣಿಗೆನು ಈ ಬ್ಲೈಂಡ್ ಮೆನ್ ಎಂದ ಎಲಿಫೆಂಟ್ ಥರಾನೇ. ಪ್ರತಿಯೊಂದು ಇತಿಹಾಸಕಾರನು ಒಬ್ಬ ಕುರುಡ, ಅವನಿಗೆ ಏನೇನು ಸಿಗ್ತಾ ಇದೆಯೋ ಸಾಕ್ಷಿಗಳು, ಆಧಾರಗಳು, ಅದರ ಮೂಲಕ ಅವನು ಆ ಆನೆಯ ವರ್ಣನೆಯನ್ನು ಮಾಡ್ತಾನೆ. ಇನ್ನೊಂದೇನಾದರೂ ಒಂದು ದಾಖಲೆ ಸಿಕ್ತು ಅಂದರೆ ಆ ಇತಿಹಾಸ ಬದಲಾವಣೆ ಆಗಬೇಕು, ಅದನ್ನು ತಿರುಚೋದು ಅಂತ ಹೇಳಬಾರ್ದು. ಹೊಸ ದಾಖಲೆಗಳು, ಹೊಸ ಡಾಕ್ಯುಮೆಂಟ್ಸ್, ಹೊಸ ಸಂಶೋಧನೆ ಬಂದಾಗ ಆ ಇತಿಹಾಸವು ಬದಲಾವಣೆ ಆಗುವ ಸಾಧ್ಯತೆ ಖಂಡಿತವಾಗೂ ಇದೆ. ಅದರಲ್ಲಿ ರಾಜಕೀಯವಾಗಿ ಬದಲಾವಣೆ ಆಗೋದು ಅದು ಒಂದು ಪಾರ್ಟ್. ಅದನ್ನು ನಾನು ರಾಜಕೀಯಕ್ಕೆ ಏನು ನನ್ನ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡೋಲ್ಲ. ಬಟ್ ಆ್ಯಸ್ ಅ ಇತಿಹಾಸಕಾರನಾಗಿ ಒಂದು ಹೊಸ ಒಂದು ಸಾಕ್ಷಿ ಆಧಾರಗಳು ಬಂದರೆ ನಮ್ಮ ಪೂರ್ವಾಗ್ರಹದ ಒಂದು ಇತಿಹಾಸದ ಒಂದು
ಇಮೇಜ್ನ ಚೇಂಜ್ ಮಾಡುವ ಒಂದು ಸಾಧ್ಯತೆ ಇತಿಹಾಸದಲ್ಲಿ ಇರಬೇಕು. ನಾವು ನೋಡ್ತಿದ್ದಾಗೆ ಬರೀ ನೆಗೆಟಿವ್ನೇ ಅವ್ರ ಬಗ್ಗೆ ತೋರಿಸ್ತಾರೆ, ಪಾಸಿಟಿವ್ ಏನೂ ಹೇಳ್ತಾನೆ ಇಲ್ಲ. ನಮ್ಗೆ ಹೇಗಿದೆ ಅಂದರೆ ನಾವು ಅದನ್ನು ಓದಿರೋದು ಸತ್ಯನ ಈಗ ತಿಳಿತಿರೋದು ಸತ್ಯನ ಅನ್ನೋದು ಕನ್ಫ್ಯೂಸ್ ಆಗ್ತಾ ಇದೆ. ನೆಗೆಟಿವ್ ಪಾಸಿಟಿವ್ ನಾವು ಯಾರು ಕುತ್ಕೊಂಡು ಜಡ್ಜ್ ಮಾಡೋದಕ್ಕೆ, ನಡೆದಿದ್ದನ್ನು ನಡೆದಿತ್ತಪ್ಪ, ಇಂಥದ್ದೊಂದು ಘಟನೆ ಆಗಿತ್ತು ಅಂತ ನೋಡಬೇಕು. ಯಾಕೆ ನೆಗೆಟಿವ್ ಪಾಸಿಟಿವ್ ಅಂತ ನೋಡಿ ಈಗ ನಾವು ಓದಿ ಬಂದಿರೋ ಸತ್ಯನ ಇದು ಸತ್ಯನ ಎರಡು ಇದು ನಾನು ಹೇಳ್ದಂಗೆ ಕನ್ಫ್ಯೂಸ್ ಅಲ್ಲಿರೋದು ಈಗ. ಅಲ್ಲ, ಅವ್ರು ಹೇಳ್ತಾ ಇರೋದು ಎರಡೂ ಸತ್ಯವೇ, ಒಂದು ಸತ್ಯವನ್ನು ನಿಮಗೆ ಹೇಳಲಾಗಿತ್ತು, ಇನ್ನೊಂದು ಸತ್ಯನ ಈಗ ಹಿಂಗಿದೆ ನೋಡಿ ಅಂತ ಈಗಿನವ್ರು ಹೇಳ್ತಾ ಇದ್ದಾರೆ. ಎಸ್, ಮುಂದಿನ ಪ್ರಶ್ನೆ. 1528ರಲ್ಲಿ ಮೀರ್ ಬಾಕಿ ಬ್ರೀಫ್ ಇಂಟ್ರೋ ಕೊಟ್ಟು ಶುರು ಮಾಡಿ. ಸುರೇಶ್ ಬಾಲಚಂದ್ರ, ಸಾಮಾಜಿಕ ಕಾರ್ಯಕರ್ತ. 1528ರಲ್ಲಿ ಮೀರ್ ಬಾಕಿ ಅಲ್ಲಿ ಇದ್ದಂಥ ದೇವಸ್ಥಾನವನ್ನು ಕೆಡವಿ 3 ಗುಂಬಜ್ ಕಟ್ಟಲಾಯಿತು, ಮಿನಾರ್ಗಳಿರಲಿಲ್ಲ ಅದಕ್ಕೆ. ಅದಾದಮೇಲೆ ನಮಗೆ ಗೊತ್ತಿದ್ದಂಗೆ ಅದು ಕೆಡವಲಾಯಿತು. ಮೇಲೆ ಈಗ ದೇವಸ್ಥಾನ ಬರಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪಾಗಿದೆ. ಆಮೇಲೆ ಕೆ ಮೊಹಮ್ಮದ್ ಅವ್ರು ಹೇಳ್ದಿರೋ ಥರನೇ ಕೆಳಗಡೆ ಒಂದು ಮಂದಿರ ಇತ್ತು ಅಂತ ಉತ್ಖನನ ಮೂಲಕ ASI ಈಗಾಗಲೇ ತಿಳಿಸಿದೆ. ಹೌದು. ನನ್ನ ಪ್ರಶ್ನೆ, ಯಾವ ದೇವಸ್ಥಾನ ಇದ್ದಿರಬಹುದು? ಈಗ ನಮಗೆ ಗೊತ್ತಿರೋಂಗೆ ಬಾಲರಾಮ, ಸಂಲಕ್ಷಣೋಪೇತ ಬಾಲರಾಮ ಏನಿದೆ ಅದೇ ಥರ ಮೊದಲು ಅಲ್ಲಿ ಯಾವುದಾದ್ರೂ ಬಾಲರಾಮನ ವಿಗ್ರಹ ಇತ್ತಾ, ಯಾವ ದೇವರನ್ನಲ್ಲಿ ಪೂಜನೆ ಮಾಡ್ತಾ ಇದ್ರು ಅಂತ ಎಲ್ಲಾದರೂ ಉಲ್ಲೇಖ ಇದೆಯಾ? ಅದನ್ನು ಆಕರ ಗ್ರಂಥ ಇದೆಯಾ ಅಂತ ನನ್ನ ಪ್ರಶ್ನೆ. ವೆರಿ ಗುಡ್ ಕ್ವೆಶ್ಚನ್. ಅದು ASI ಎಕ್ಸ್ಕವೇಷನ್ಸ್ದು ರಿಪೋರ್ಟ್ದು ನೀವು ನೋಡಿದ್ರೆ ಅದರಲ್ಲಿ ಜನಸಾಮಾನ್ಯರಿಗೆ ಅನಿಸಿದ್ದು ಇದು 12ನೇ ಶತಮಾನದ ಒಂದು ಮಂದಿರವನ್ನು ಮೀರ್ ಬಾಕಿ ಕೆಡವ್ದ ಅಂತ ಸಾಮಾನ್ಯ ಜ್ಞಾನ ಅದ್ರ ಬಗ್ಗೆ. ಬಟ್ ASI ಸರ್ವೆಯಿಂದ ಏನು ತೀರ್ಪು ಬಂತು ಅಂದರೆ ಅದು 2nd ಮಿಲಿನಿಯಂ BC, ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಅವಾಗಿಂದ ಅಲ್ಲಿ ಕಂಟಿನ್ಯೂಸ್ ಆಕ್ಯುಪೇಷನ್ ಆ ಜಾಗದಲ್ಲಿ ಆಗೇ ಇತ್ತು. ಅದು ಯಾವುದೋ ಒಂದು ಇಟ್ ವಾಸ್ ಆಲ್ವೇಸ್ ಅ ಸೇಕ್ರೆಡ್ ಸ್ಪೇಸ್. ಅಲ್ಲಿ ಪ್ಯಾಲೇಸ್ ಆಗಲಿ, ಜನರು ಮನೆಗಳಾಗಲಿ ಆ ಥರ ಜಾಗ ಇರಲಿಲ್ಲ. ಆ್ಯಂಡ್ 10ನೇ ಶತಮಾನದಲ್ಲಿ ಅದು ತಿರ್ಗಾ ಹಳೆಯ ದೇವಸ್ಥಾನ ಏನಿತ್ತು ಅದು ಕೆಡವೋಯ್ತು, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಆದರೆ 10ನೇ ಶತಮಾನದಲ್ಲಿ ಒಂದು ಮಂದಿರ ಅಲ್ಲಿ ಬರುತ್ತೆ. ಅದು 12ನೇ ಶತಮಾನ, ಬರೀ 200 ಇಯರ್ಸ್ ಅದು ಇರುತ್ತೆ. ಅದನ್ನು 12th ಸೆಂಚುರಿನಲ್ಲಿ ಆಗಿದ್ದ ಮಂದಿರವನ್ನು ಇವನು ಮೀರ್ ಬಾಕಿ ಕೆಡವ್ತಾನೆ ಅಂತ ಬರುತ್ತೆ. ನಾವು ಈ ಸ್ಟ್ರಕ್ಚರ್ನ ಯಾವತ್ತು 6ನೇ ಡಿಸೆಂಬರ್ 1992 ಅದನ್ನು ಕೆಡವಿದ್ರು, ಅವತ್ತಿನ ದಿನ ಮಸೀದಿಯಿಂದ ಒಳಗಡೆ ಒಂದು ದೊಡ್ಡ ಶಿಲಾಲೇಖ ಕೆಳಗೆ ಬೀಳುತ್ತೆ. ಅದು 5 feet by 2 feet ದೊಡ್ಡ ಶಿಲಾಲೇಖ. ಅದು ವಿಷ್ಣು ಹರಿ ಇನ್ಸ್ಕ್ರಿಪ್ಷನ್ ಅಂತ ಅದಕ್ಕೆ ಹೆಸರು. ಅದನ್ನು ಈ ಎಡಪಂಥಿ ಇತಿಹಾಸಕಾರರು ಅದರ ಬಗ್ಗೆ ಸಾಕಷ್ಟು ಸುಳ್ಳುಗಳ ಪ್ರಚಾರ ಮಾಡಿ ಕೋರ್ಟ್ಗೆ ಬಂದು ಸುಳ್ಳು ವಿಟ್ನೆಸಸ್ನ ಕೊಟ್ಟಿದ್ದಾರೆ. ಇದು ಅಲ್ಲಿ ಅದು ಆ್ಯಕ್ಚುಲಿ ಅಲ್ಲಿಂದ ಬಿದ್ದಿದ್ದ ರಭಸಕ್ಕೆ ಅದು ಹಾಫ್ ಆಗಿ ಕಟ್ ಆಗೋಯ್ತು. ಆದರೂ ಅದನ್ನು ಜೋಡಿಸಿದ್ರೆ ಅದರಲ್ಲಿ ಏನು ಬರೆದಿತ್ತು ಅಂತ ಜನಕ್ಕೆ ಓದಕ್ಕಾಯಿತು. ಆದರೆ ನಾನು ಅವ್ರ ಹೆಸರು ತಗೊಂಡು ಹೇಳ್ತೀನಿ. ಪ್ರೊಫೆಸರ್ ಇರ್ಫಾನ್ ಹಬೀಬ್ ಅಂತವರು ಕೋರ್ಟ್ಗೆ ಹೋಗಿ ಹೇಳಿ ಇದು ಅಲ್ಲಿ ಇರಲೇ ಇರಲಿಲ್ಲ, ಇದು ಯಾರೋ ಬಂದು ಅಲ್ಲಿ ಹಾಕ್ಸಿದ್ರು ಅಂತ ಫಸ್ಟ್ ಹೇಳ್ತಾರೆ. ಸೊ ಕೋರ್ಟ್ ಅವ್ರಿಗೆ ಕೇಳತ್ತೆ, ಯಾರು ಹಾಕ್ಸಿದ್ರು ಇದನ್ನು, ನಿಮಗೆ ಗೊತ್ತಿದೆ ಅಂದರೆ ಹೇಳಿ. ಯಾವುದೋ ಒಂದು ಪ್ರೈವೇಟ್ ಕಲೆಕ್ಷನ್ನಿಂದ ಬಂದಿದ್ದು ಇನ್ಸ್ಕ್ರಿಪ್ಷನ್ ಅಂತ ಅವ್ರು ಫಸ್ಟ್ ಹೇಳ್ತಾರೆ. ಯಾರು ಪ್ರೈವೇಟ್ ಕಲೆಕ್ಷನ್, ಅದರ ಮಾಹಿತಿ ನೀವು ಕೊಡಿ. ನೀವು ಏನೋ ಒಂದು ಹೇಳಿದ್ರೆ ಅದಕ್ಕೊಂದು ಸಾಕ್ಷಿ, ಒಂದು ಆಧಾರ ಇರಬೇಕು. ಇತಿಹಾಸಕಾರ ಅಂದರೆ ಜಸ್ಟ್ ಟಾಕಿಂಗ್ ಇನ್ ದಿ ಏರ್ ಅಲ್ಲ. ಸೊ ಅವ್ರು ಕೇಳಿದಾಗ ಅವನು ಪ್ರೈವೇಟ್ ಕಲೆಕ್ಷನ್ ಅದು ಗೊತ್ತಿಲ್ಲ. 5 foot by 2 feet ಅಂದರೆ ದೊಡ್ಡ, ಯಾರೋ ಒಂದು ಪಾಕೆಟ್ನಲ್ಲಿ ಇಟ್ಕೊಂಡು ಅದನ್ನು ತಂದಲ್ಲಿ ಇಡೋಕ್ಕಾಗೋದಿಲ್ಲ. ಆ್ಯಂಡ್ ವರ್ಲ್ಡ್ ಮೀಡಿಯಾ ಅಲ್ಲಿ ಅವತ್ತು 6 ಡಿಸೆಂಬರ್ ಇತ್ತು. ಯಾರಿಗೂ ನೋಡಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ಇಷ್ಟು ದೊಡ್ಡ ಶಿಲಾಲೇಖನ ತಂದು ಅಲ್ಲಿ ಇಡೋವಾಗ ಯಾರ್ದಾದ್ರೂ ಒಂದು ಕ್ಯಾಮ್ರಾ ಅದನ್ನು ಕ್ಯಾಪ್ಚರ್ ಮಾಡೇ ಇರ್ತಾಯಿತ್ತು. ಅದು ಸುಳ್ಳು ಅಂತ ಗೊತ್ತಾದಾಗ ಇಲ್ಲ ಇದು ಲಖನೌ ಮ್ಯೂಸಿಯಮಿಂದ ಯಾರೋ ಕಳ್ಳತನ ಮಾಡಿ ತಂದು ಅಲ್ಲಿ ಇಟ್ಟರು ಅಂತ ತಿರ್ಗಾ ಒಂದು ಸಾಕ್ಷಿ ಕೊಟ್ಟರು. ಅದು ಆಮೇಲೆ ಅದರ ಬಗ್ಗೆ ಸಾಕಷ್ಟು ತನಿಖೆ ಕೋರ್ಟ್ ಮಾಡಿತ್ತು. ಕುನಾಲ್ ಕಿಶೋರ್ ಅನ್ನೋರು ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್, ಆವಾಗ VP ಸಿಂಗ್ ಮತ್ತು ಚಂದ್ರಶೇಖರ್ ಆಡಳಿತದಲ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಫಾರ್ ಅಯೋಧ್ಯ ಅಂತ ಇದ್ದರು. ಅವ್ರು ಹೋಗಿ ಲಕ್ನೋ ಮ್ಯೂಸಿಯಂನಲ್ಲಿ ಕೇಳ್ತಾರೆ, ಈ ಥರ ಒಂದು ಶಿಲಾಲೇಖ ಇಲ್ಲಿಂದ ಯಾರಾದರೂ ಕಳ್ತನ ಆಯಿತಾ? ಅಷ್ಟು ದೊಡ್ಡ ಶಿಲಾಲೇಖನ ಒಂದು ಮ್ಯೂಸಿಯಮಿಂದ ಕಳ್ತನ ಮಾಡಿದ್ರೆ ಅದು ಪತ್ರಕರ್ತರು ಸುಮ್ಮನೆ ಇರ್ತಾರೆ, ಅದನ್ನು ಫುಲ್ ದೇಶದಲ್ಲಿ ಅದರ ಪ್ರಚಾರ ಆಗುತ್ತೆ. ಸೊ ಅವ್ರು ಹೋಗಿ ಅದನ್ನು ನೋಡಿದಾಗ ಇಲ್ಲ, ಅಲ್ಲೊಂದು ಆಲ್ರೆಡಿ ಒಂದು ಶಿಲಾಲೇಖ ಅದೇ ಡೈಮೆನ್ಷನ್ಸ್ದು ಆಲ್ರೆಡಿ ಇದೆ, ಅದರ್ನಲ್ಲಿದ್ದು ಬೇರೆ.
ಇದು ಬೇರೆ, ಇದು ಸ್ಟ್ರಕ್ಚರಿಂದ ಕೆಳಗಡೆ ಬಿತ್ತು, ಅದರ ಹೆಸರು ವಿಷ್ಣು ಹರಿ ಇನ್ಸ್ಕ್ರಿಪ್ಷನ್. ಆ್ಯಂಡ್ ಅದರಲ್ಲಿ ಕ್ಲಿಯರಾಗಿ ಅದು ಏನು ಬರೆದಿದೆ ಅಂತ ಅವರು KV ರಮೇಶ್ ಅನ್ನೋರೊಂದು ಎಪಿಗ್ರಾಫಿಸ್ಟ್, ಅವರು ಅದನ್ನು ಡಿಕೋಡ್ ಮಾಡ್ತಾರೆ. ಆ ಕಾಲದ ಭಾಷೆಯಲ್ಲಿ ಅದು ಬರೆದಿತ್ತು. ಇದು ದಶಾನನನ ಸಾಯಿಸಿದ್ದ ಒಂದು ಆ ಕಾಲದ ಅವ್ರ ವಿಷ್ಣು ಅವತಾರ ಆಗಿದ್ದ ಒಬ್ಬ ಮಹಾನ್ ರಾಜ ಇಲ್ಲಿ ಆಳಿದವನು, ಅವನ ಮಹಿಮೆಗೋಸ್ಕರ ಈ ಮಂದಿರವನ್ನು ಕಟ್ಟಲಾಯಿತು 12ನೇ ಶತಮಾನದಲ್ಲಿ ಅಂತ ಅವರು ಅದನ್ನು ಸೊ ಅದು ರಾಮನ ಮಂದಿರ ಅಂತಲೇ ನಾವು ಆ ಶಿಲಾಲೇಖದಿಂದ ನಮಗೆ ಗೊತ್ತಾಗುತ್ತೆ. ಬಟ್ ಈ ಬೇರೆ ನಾನು ಹೇಳಿದ್ನಲ್ಲ, ಬ್ರಿಟಿಷ್ ವಿಲಿಯಂ ಫಿಂಚ್ ಆಗಲಿ, ಜೋಸೆಫ್ ಟೀಟನ್ ಥೆಲ್ಲರ್, ಇವ್ರದ್ದೆಲ್ಲರದ್ದು ಅಕೌಂಟ್ಸ್ ನೀವು ನೋಡಿದ್ರೆ ಅದರಲ್ಲೂ ಅವ್ರು ಅದೇ ಹೇಳೋದು, ಇಲ್ಲಿ ರಾಮ್ ವೇದಿ ಅಂತ ಒಂದು ಇದೆ ಅಂತ. ರಾಮ್ ವೇದಿ ಅಂದರೆ ಇಲ್ಲ, ಇದು ಕ್ರೇಡಲ್ ತೊಟ್ಲು, ತೊಟ್ಟಿಲು. ಸೊ ಒಂದು ಮಗುಗೋಸ್ಕರ ಅದು ಕಟ್ಟಲ್ಪಟ್ಟ ಒಂದು ತೊಟ್ಟಿಲು. ಸೊ ಅದಕ್ಕೆ ರಾಮನ ಮಂದಿರ ಸರಿ, ಜೊತೆಗೆ ಬಾಲರಾಮನಿಗೋಸ್ಕರ ಕಟ್ಟಲಾದ ಒಂದು ಮಂದಿರ ಅಂತ ಎರಡೂ ಸಾಕ್ಷಿಗಳನ್ನು ನಾವು ಜೋಡಿಸಿ ನೋಡಿದ್ರೆ ಅದರಲ್ಲಿ ಸ್ಪಷ್ಟ ನಮಗೆ ಗೊತ್ತಾಗುತ್ತೆ. ಈ ಲೆಫ್ಟ್ ಹಿಸ್ಟಾರಿಯನ್ಸ್ ಮಾತು ಬಂತು ಅಂದರೆ ಉದ್ದೇಶ ಏನಿತ್ತು ಅಂತ ಅನಿಸುತ್ತೆ. ನಾನು ಇತ್ತೀಚೆಗೆಲ್ಲ ಯಾರೋ ಒಬ್ಬರು ಹೇಳಿದ್ದನ್ನು ಕೇಳಿದೆ, ಅದಕ್ಕೆ ಸರಿ ಕೂಡ ಅನ್ನಿಸ್ತು. ಹಿಂದೂ ಮತ್ತು ಮುಸ್ಲಿಮರ ಮಧ್ಯದ ಚರ್ಚೆಯಿಂದ ಲೆಫ್ಟ್ ಹಿಸ್ಟಾರಿಯನ್ಸ್ನ ಹೊರಗಿಟ್ಟಿದ್ರೆ ಬಹಳ ಚೆನ್ನಾಗಿ ಆಗ್ತಿತ್ತು ಈ ಚರ್ಚೆ ಮತ್ತು ಬಾಂಧವ್ಯ ಬೆಳೀತಾ ಇತ್ತು. ಹೌದು, ಇವ್ರ ಮಧ್ಯದಲ್ಲಿ ಬಂದು ಹಾಳು ಮಾಡಿದ್ರು. ಕರೆಕ್ಟ್, ನೀವು ಹೇಳಿದ್ದು ಅಕ್ಷರಶಃ ಕರೆಕ್ಟ್. ಇದನ್ನು ನಾನೆಲ್ಲ KK ಮೊಹಮ್ಮದ್ ಅವರ ಇದು ಬಂತು. KK ಮೊಹಮ್ಮದ್ ಅವರು ಅದೇ ಮುಸ್ಲಿಂ ಸಮುದಾಯದವರೇ. ಅವರು ಅದನ್ನು ASI ರಿಪೋರ್ಟ್ನ ಹೆಡ್ ಆಗಿದ್ದರು, ASI ನಾರ್ತ್ ಡಿವಿಷನ್. ಆ್ಯಂಡ್ ಎಕ್ಸ್ಕವೇಷನ್ಸ್ ಮಾಡುವಾಗ ಅವರು ಅದ್ರ ಭಾಗವಹಿಸಿದ್ರು. ಅವರು ಅವರ ಮಲಯಾಳಂನಲ್ಲಿ ಒಂದು ಆಟೋಬಯೋಗ್ರಫಿ ಬರೀತಾರೆ, ನ್ಯಾನ್ ಒಂದು ಭಾರತೀಯನ್. ಅದರಲ್ಲಿ ಅವರು ನಾನು ಒಬ್ಬ ಭಾರತೀಯ. ಸೊ ಅದರಲ್ಲಿ ಅವರು ಸುದೀರ್ಘವಾಗಿ ಇದ್ರ ಬಗ್ಗೆ ಬರೀತಾರೆ, ಹೇಗೆ ಮುಸ್ಲಿಂ ಸಮುದಾಯದವರು ದೇ ವರ್ ವೆರಿ ಕನ್ಸಿಲಿಯೇಟ್ರಿ. ಆ ಜಾಗ ಮುಸ್ಲಿಂ ಸಮುದಾಯಕ್ಕೆ ಅಷ್ಟು ಇಂಪಾರ್ಟೆಂಟ್ ಆಗಿ ಏನು ಇರಲಿಲ್ಲ, ಹಿಂದೂಗಳಿಗೆ ಅದು ಒಂದು ಸೀಕ್ರೆಟ್ ಸ್ಪಾಟ್ ಆಗಿತ್ತು. ನಾವು ಸೌದಿ ಅರೇಬಿಯಾನಲ್ಲೂ ಒಂದು ಮುಸ್ಲಿಂ ದೇಶದಲ್ಲಿ ಸಾಮಾನ್ಯವಾಗಿ ರೋಡ್ ಅಗಲ ಮಾಡಬೇಕಾಗಿದ್ದರೆ ಅಥವಾ ರೈಲ್ವೆ ಲೈನ್ ಹಾಕಬೇಕಾಗಿದ್ದರೆ ಮಸೀದಿಗಳನ್ನು ತೆಗೆದು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇವಾಗ ಕ್ರೇನ್ಸ್ ಇದೆ, ನ್ಯೂ ಟೆಕ್ನಾಲಜಿ ಇದೆ, ಅದಕ್ಕೇನು ಕ್ಷತಿ ಬರದೇ ಇರೋ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಟ್ರಾನ್ಸ್ಲೊಕೇಟ್ ಮಾಡೋ ಟೆಕ್ನಾಲಜಿ ಇದೆ. ಸೊ ಇಲ್ಲಿ ಅದು ಅಷ್ಟು ಇಂಪಾರ್ಟೆಂಟ್ ಸೈಟ್ ಏನಿರಲಿಲ್ಲ. ಬಾಬರ್ ಏನು ಅವ್ರಿಗೇನು ದೇವರಲ್ಲ, ಏನು ಇದಿಲ್ಲ. ಸೊ ಅವ್ನು ಕಟ್ಟಿದ್ದು ಯಾವುದೋ ಒಂದು ಇದನ್ನು ಬೇರೆ ಕಡೆ ವರ್ಗಾವಣೆ ಮಾಡಿಸೋದಕ್ಕೆ ಮುಸ್ಲಿಂ ಸಮುದಾಯ ದೇವರ್ ವಿಲ್ಲಿಂಗ್ ಟು ಡೂ ಒಂದು ಸೌಹಾರ್ದತೆ, ಗಿವ್ ಆ್ಯಂಡ್ ಟೇಕ್. ಇವಾಗ ಏನಾಗಿದೆ, ಫೈನಲ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಏನು ಬಂದಿದೆ, ಆ ಜಾಗ ಹಿಂದೂ ಸಮುದಾಯಕ್ಕೆ ಕೊಟ್ಬಿಡಿ, ಅದಕ್ಕಿಂತ ದೊಡ್ಡದಾಗಿರೋ ಜಾಗ ಮುಸ್ಲಿಂ ಸಮುದಾಯಕ್ಕೆ ನಾವು ಬೇರೆ ಕಡೆ ಕೊಡ್ತೀವಿ, ಅಲ್ಲಿ ನೀವು ಭವ್ಯವಾಗಿ ಇನ್ನೊಂದು ದೊಡ್ಡ ಮಸೀದಿಯನ್ನು ಕಟ್ಕೊಳ್ಳಿ. ಈ ಒಂದು ತೀರ್ಪು ಬರೋದಕ್ಕೆ 50 ವರ್ಷ ಬೇಕಿತ್ತ ನಮಗೆ. ಇದನ್ನ ಮುಂಚೆನೇ ಜನ ಪರಸ್ಪರ ಕೂತ್ಕೊಂಡು ಗಿವ್ ಆ್ಯಂಡ್ ಟೇಕ್, ಒಂದು ಸೊಸೈಟಿನಲ್ಲಿ ಅಥವಾ ಒಂದು ರಿಲೇಷನ್ಶಿಪ್ನಲ್ಲಿ ಇಟ್ಸ್ ಆಲ್ವೇಸ್ ಗಿವ್ ಆ್ಯಂಡ್ ಟೇಕ್. ಬರೀ ನಾನು ನಿಮಗೆಲ್ಲ ಮಾಡ್ತೀನಿ, ನಿಮ್ಮ ಕಡೆಯಿಂದ ನನಗೇನೂ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ ಅಂದರೆ ಅದು ನಡೆಯೋದಿಲ್ಲ ಒಂದು ರಿಲೇಷನ್ಶಿಪ್ ಕೂಡ. ಸೊ ಅವರು ದೇವರ್ ವಿಲ್ಲಿಂಗ್ ಟು ಡೂ ದ್ಯಾಟ್. ಬಟ್ ಈ ಎಡಪಂಥೀಯ ಇತಿಹಾಸಕಾರರು ಪದೇ ಪದೇ ಅವ್ರಿಗೆ ಇಲ್ಲ ನಾವು ಹೇಳ್ತೀವಿ, ಇದು ವೆರಿ ಯು ಹ್ಯಾವ್ ಅ ವೆರಿ ಗುಡ್ ಕೇಸ್, ವಿ ವಿಲ್ ಗಿವ್ ದ ಕೇಸ್ ಅಂತ ಅವ್ರನ್ನ ಪ್ರಚೋದನೆ ಮಾಡಿ ಅವ್ರನ್ನ ಆ್ಯಂಡ್ ವಿತ್ ಟೈಮ್ ಆ ಸೆಂಟಿಮೆಂಟ್ಸ್ ಹಾರ್ಡನ್ ಆಗುತ್ತೆ. ಏನೋ ಒಂದು ಆರ್ಟಿಕಲ್ ಬರೀತಾರೆ ಅವರು, ಹಿಸ್ಟಾರಿಯನ್ಸ್ ಮೆಸೇಜ್ ಟು ದ ನೇಷನ್, ಫುಲ್ ಆಫ್ ಲೈಸ್. ಅದೇ ಈ ಇಷ್ಟೊಂದು ಕೋರ್ಟ್ಗೆ ಬಂದು ತಪ್ಪು ವಿಟ್ನೆಸ್ ಕೊಟ್ಟಿರೋರು ಅಲ್ಲಿ ಮೀನಾಕ್ಷಿ ಜೈನ್ ಅವರು ಒಂದು 2-3 ಪುಸ್ತಕ ಬರೆದಿದ್ದಾರೆ ಇದ್ರ ಬಗ್ಗೆ, ಬ್ಯಾಟಲ್ ಫಾರ್ ರಾಮ ಅಂತ. ಅದರಲ್ಲಿ ಟೆಸ್ಟಿಮನೀಸ್ ಆಫ್ ದ ಹಿಸ್ಟಾರಿಯನ್ಸ್ ಹೂ ವೆಂಟ್ ಟು ಕೋರ್ಟ್, ತಮ್ಮ ಹೆಸರನ್ನ ಕೊಟ್ಬಿಟ್ರು ನಾವು ಇತಿಹಾಸಕಾರರು ಅಂತ. ಅಲ್ಲಿ ಹೋಗಿ ಅವ್ರು ಹೇಳ್ತಾರೆ ಕೋರ್ಟ್ನಲ್ಲಿ, ನಮಗೆ ಪರ್ಷಿಯನ್ ಬರೋದಿಲ್ಲ, ನಮಗೆ ಅರಬಿಕ್ ಬರೋದಿಲ್ಲ, ನಮಗೆ ಸಂಸ್ಕೃತ ಬರೋದಿಲ್ಲ, ನಮ್ಗೆ ಆ ಕಾಲದ ಯಾವ ಭಾಷೆಗಳು ಬರೋದಿಲ್ಲ, ನಾವು ಮಧ್ಯಕಾಲೀನ ಭಾರತದ ಎಕ್ಸ್ಪರ್ಟ್ ಅಲ್ಲವೇ ಅಲ್ಲ, ನಮಗೆ ಈ ರಾಮ ಮಂದಿರ, ಬಾಬ್ರಿ ಮಸ್ಜಿದ್ ಇಶ್ಯೂ ಏನಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಯು ನ್ಯೂಸ್ ಪೇಪರ್ಗಳಿಂದ ನಮಗೆ ಗೊತ್ತಾಗಿದೆ. ಸೊ ಟೈಮ್ಸ್ ಆಫ್ ಇಂಡಿಯಾ ಇಸ್ ದ ಸೋರ್ಸ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್. ವೆರಾಸ್ ಅದೇ ಕಾಲದಲ್ಲಿ VHP ಅವರು ಅದೇ ಒಂದು ದೊಡ್ಡ ಡಾಸಿಯರ್ ಬೇಸ್ಡ್ ಆನ್ ಆಲ್ ದೀಸ್ ಅಕೌಂಟ್ಸ್, ಎಪಿಗ್ರಾಫಿಕ್ ಅಕೌಂಟ್ಸ್ ಆಗಲಿ, ಶಿಲಾಲೇಖಗಳು ಮತ್ತು ಲಿಟ್ರರಿ ಅಕೌಂಟ್ಸ್ ಮತ್ತು ರೆವೆನ್ಯೂ ರೆಕಾರ್ಡ್ಸ್, ಅದನ್ನೆಲ್ಲ ಕೊಡ್ತಾ ಇರೋವಾಗ
ವಿರೋಧ ಪಕ್ಷವು ಬರೀ ನ್ಯೂಸ್ ಪೇಪರ್ನಲ್ಲಿ ನಾನು ಓದಿದೆ ಅದಕ್ಕೋಸ್ಕರ, ಬಟ್ ನಾನು ಇತಿಹಾಸಕಾರ, ನಾನು 20 ವರ್ಷದಿಂದ ನಾನು PhD ಮಾಡ್ತಾ ಇದ್ದೀನಿ, ಬಟ್ ನನಗೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಬಟ್ ನಾನು ಬಂದು ಇಲ್ಲಿ ಟೆಸ್ಟಿಮನಿ ಕೊಡ್ತಾ ಇದ್ದೀನಿ. ಐ ಹ್ಯಾವ್ ಅನ್ ಒಪಿನಿಯನ್ ಅನ್ನೋ ಥರ. ಐ ಹ್ಯಾವ್ ಅನ್ ಒಪಿನಿಯನ್. ಎವ್ರಿಬಡಿ ಹ್ಯಾಸ್ ಅನ್ ಒಪಿನಿಯನ್, ದಟ್ ಡಸಂಟ್ ಮೇಕ್ ಯು ಅನ್ ಎಕ್ಸ್ಪರ್ಟ್. ಸೊ ಈ ಥರ ದೇಶದ ವಿರುದ್ಧ ಐ ವುಡ್ ಕಾಲ್ ಇಟ್ ಟ್ರೀಸನ್ ಅಗೇನ್ಸ್ಟ್ ದ ಕಂಟ್ರಿ. ಆ್ಯಂಡ್ ಎರಡೂ ಸಮುದಾಯಗಳ ಮಧ್ಯ ನೀವು ಹೇಳಿದಾಗೆ ಹೇಗೆ ಒಂದು ವೈಮನಸ್ಯತೆ, ಒಂದು ಶತ್ರುತೆ, ಇದನ್ನು ತಂದಿದ್ದ ಕಾರಣನೇ ಇವ್ರಿಗೆ ಯಾರು ದೇರ್ ಇಸ್ ನೋ ಅಕೌಂಟಬಿಲಿಟಿ, ನೋ ಆನ್ಸರಬಿಲಿಟಿ. ಇವತ್ತಿಗೂ ಮೊನ್ನೆ ನಾನು ನೋಡಿದೆ ಸೋಷಿಯಲ್ ಮೀಡಿಯಾನಲ್ಲಿ ಸೇಮ್ ಪರ್ಸನ್ ಇರ್ಫಾನ್ ಹಬೀಬ್ ಅವರು, ಹೀ ಈಸ್ ಆಲ್ಮೋಸ್ಟ್ 92 ಇಯರ್ಸ್ ನಾವು. ಇವಾಗ ಕಾಶಿ ವಿಶ್ವನಾಥ್ ಜ್ಞಾನ್ ವಾಪಿ ಕೇಸ್ ಏನು ನಡೀತಾ ಇದೆ ಕೋರ್ಟ್ನಲ್ಲಿ, ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅದು ಶಿವನ ಮಂದಿರ ಆಗೇ ಇರಲಿಲ್ಲ, ಔರಂಗಜೇಬ್ ಒಂದು ಕೆಡವಿದ್ದ, ನೋ ಡೌಟ್, ಅಟ್ಲೀಸ್ಟ್ ಅಷ್ಟಾದರೂ ಒಪ್ಕೊಂಡ್ರು, ಅವನು ಮಂದಿರವನ್ನು ಕೆಡವಿದ್ದ, ಬಟ್ ಅದು ಶಿವಜಿ ಕಾ ಮಂದಿರ್ ಥಾ ಯಾ ನಹಿ ಹಮೇ ಪತಾ ನಹಿ ಹೈ. ಔರಂಗಜೇಬ್ನ ಫರ್ಮಾನ್ ಇದೆ ಮಾಸಿರೆ ಆಲಮ್ಗಿರಿನಲ್ಲಿ 1669 2 ಸೆಪ್ಟೆಂಬರ್, ನಾನು ಡೇಟ್ ಕೂಡ ಹೇಳ್ತೀನಿ. ಅವತ್ತಿನ ದಿನ ಔರಂಗಜೇಬ್ನ ಸೈನಿಕರು ಅವನಿಗೆ ವಾಪಸ್ ಫರ್ಮಾನ್ ಕಳಿಸ್ತಾರೆ, ನಿಮ್ಮ ಆದೇಶಗಳ ಪ್ರಕಾರ ನಾವು ಕಾಶಿ ಬಿಶ್ನಾಥ್, ಅವಾಗ ಅದನ್ನು ಕರಪ್ಟ್ ಮಾಡಿ ವಿಶ್ವನಾಥ್ನ ಬಿಶ್ನಾಥ್, ಅದರ ಮಂದಿರವನ್ನು ನಾವು ಪೂರ್ಣವಾಗಿ ಧ್ವಂಸ ಮಾಡಿದ್ದೀವಿ. ಏಪ್ರಿಲಿಂದ ಸೆಪ್ಟೆಂಬರ್ವರೆಗೂ ಇಟ್ ಟುಕ್ ಅಸ್ ಸೋ ಲಾಂಗ್ ಟು ಡೆಮಾಲಿಷ್ ದಟ್ ಟೆಂಪಲ್ ಅಂತ ದೇರ್ ಇಸ್ ಅ ಪ್ರೂಫ್ ಇನ್ ಔರಂಗಜೇಬ್ಸ್ ಓನ್ ಅಕೌಂಟ್. ಇವ್ರು ಇವತ್ತು ಬಂದು ಅದು ಶಿವಜಿ ಕಾ ಮಂದಿರ್ ಥಾಹಿ ನಹಿ ಅಂತ ಹೇಳಿದ್ರೆ ಎಷ್ಟು ಸುಳ್ಳುಗಳನ್ನ ಹಬ್ಬಿಸಿ ಅದಕ್ಕೊಂದು ಸಾಕ್ಷಿ ಇಲ್ಲ, ಆಧಾರ. ನೀವು ಹೇಳಿದಾಗೆ ತಿರುಚೋ ಇತಿಹಾಸ ಅನ್ನೋದು ಇದು. ಸಾಕ್ಷಿ ಇಲ್ದಿರ ಮಾತಾಡೋದು, ಒಂದು ಪೂರ್ವಾಗ್ರಹ, ಒಂದು ರಾಜಕೀಯದಿಂದ ಪ್ರೇರಿತವಾಗಿ ತಮ್ಮ ಒಂದು ಐಡಿಯಾಲಜಿ ಆಗಲಿ, ಧರ್ಮಕ್ಕಾಗಲಿ, ಅದಕ್ಕೋಸ್ಕರ ಇತಿಹಾಸವನ್ನು ಮೇಕಿಂಗ್ ಇಟ್ ಅ ವಿಕ್ಟಿಮ್. ಐ ಥಿಂಕ್ ದಟ್ ಈಸ್ ಅ ಹ್ಯೂಜ್ ಡಿಸ್ಸರ್ವಿಸ್ ಟು ದ ನೇಷನ್. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ನನ್ ಆಫ್ ದೆಮ್ ಹ್ಯಾವ್ ಪೇಡ್ ಅ ಪ್ರೈಸ್ ಫಾರ್ ಇಟ್. ಇವತ್ತಿಗೂ ಅವ್ರನ್ನೆಲ್ಲ ಎಮಿನೆಂಟ್ ಹಿಸ್ಟಾರಿಯನ್ಸ್, ಅವ್ರನ್ನೆಲ್ಲ ಪೂಜೆ ಮಾಡುವಂಥ ಒಂದು ಇದಿದೆ. ಅರುಣ್ ಶೌರಿ ಅವರು ಎಮಿನೆಂಟ್ ಹಿಸ್ಟಾರಿಯನ್ಸ್ ಅಂತಲೇ ಒಂದು ಫುಲ್ ಪುಸ್ತಕ ಬರೆದಿದ್ದಾರೆ. ಇವರು ಒಬ್ಬೊಬ್ಬರದ್ದು ದುಷ್ಕೃತ್ಯಗಳನ್ನು ರೇಷೆಯಾಗಿ ತೆಗೆದು ಎಲ್ಲರಿಗೂ ತೋರಿಸಿದ್ದಾರೆ, ಏನೇನು ಮಾಡಿದ್ದಾರೆ, ಫಾಲ್ಸ್ಹುಡ್ಸ್ ವಿತ್ ಪ್ರೆಸೆಂಟಿಂಗ್ ದ ಪಾಸ್ಟ್. ಐ ಥಿಂಕ್ ಇವಾಗಲಾದರೂ 75 ವರ್ಷ ಆದಮೇಲೆ ಒಂದು ಟ್ರೂತ್ಫುಲ್ ಹಿಸ್ಟ್ರಿ ಆಫ್ ಇಂಡಿಯಾ, ಇದು ಎಡಪಂಥ ಬಲಪಂಥ ಇದೆಲ್ಲ ಪಂಥಗಳಿಂದ ದೂರ ಆಗಲಿ. ಇತಿಹಾಸ ಅಂತ ಸಂಸ್ಕೃತದ ಶಬ್ದನೇ ಇಟ್ ದಸ್ ಹ್ಯಾಪೆಂಡ್, ಇದು ಹೀಗೆ ಆಯಿತು, ಶಬ್ದದ ಅರ್ಥವೇ ಅದು. ಸೊ ಹೇಗಾಯಿತು ಅದನ್ನು ಹಾಗೆ ಬರೆಯುವ ಒಂದು ಸಾಹಸ ಇರಬೇಕು. ಆವಾಗಲೇ ಇತಿಹಾಸದ ಒಂದು ಸಂಪೂರ್ಣ ಪಿಕ್ಚರ್ ಏನಿದೆ ನಮ್ಮ ಇವತ್ತಿನ ಮತ್ತು ಮುಂದಿನ ಪೀಳಿಗೆಗೆ ಬರುತ್ತೆ. ಎಸ್, ನೀವು ಅಂದರೆ ಕಾಶಿ ವಿಶ್ವನಾಥನ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ರಿ. ನೀವು ಇದಕ್ಕಿಂತ ನಾನು ಹಿಲೇರಿಯಸ್ ಆದ ವರ್ಷನ್ಗಳನ್ನು ನೋಡಿದ್ದೀನಿ. ಹಿಸ್ಟಾರಿಯನ್ಸ್ ಅವರು ಒಪ್ಕೊಳ್ತಾರೆ ಕಾಶಿ ವಿಶ್ವನಾಥನ ಮಂದಿರವನ್ನು, ಒಂದು ನಿಮಿಷ ನೀವು ಮಾತಾಡಬೇಡಿ ದಯವಿಟ್ಟು. ಅವ್ರು ಒಪ್ಕೊಳ್ತಾರೆ ಕಾಶಿ ವಿಶ್ವನಾಥ ಮಂದಿರವನ್ನು ಔರಂಗಜೇಬ ಒಡೆದಿದ್ದು ಹೌದು. ಅದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಅದರ ಪೈಕಿ ಒಂದು ಕಾರಣ ಏನಂದರೆ, ಅದರದ್ದು ನಿಜ ನಿಮಗೆ ಹೇಳ್ತೀನಿ. ಇದೊಂದು ದೊಡ್ಡ, ಐ ಡೋಂಟ್ ನೋ ಇಫ್ ಇಟ್ ಇಸ್ ದ ಸೇಮ್ ಇದು ನೀವು ಹೇಳ್ತಾ ಇರೋದು. ಒಂದು ಕಥೆ ಇದು, ಏನೋ ಮನೋಹರ್ ಕಹಾನಿಯಾ ಅಂತ ಹಿಂದಿನಲ್ಲಿ ಬರೀತಾರಲ್ಲ, ಆ ಥರ ಒಂದು. ಔರಂಗಜೇಬ್ ಒಂದು ಸತಿ ಬಂಗಾಲ್ಗೆ ಹೋಗ್ತಾ ಇದ್ದಂತೆ. ದಾರಿನಲ್ಲಿ ಅವ್ರ ಜೊತೆ ಎಲ್ಲ ಹಿಂದೂ ರಾಜರು ಮತ್ತು ರಾಣಿಯರು, ರಾಜ್ಪೂತ್ ಇದು ಅವರೆಲ್ಲ ಜೊತೆಗೆ ಹೋಗ್ತಾ ಇದ್ರು ಬಂಗಾಲ್ಗೆ. ದಾರಿನಲ್ಲಿ ವಾರಣಾಸಿ ಬರುತ್ತೆ. ರಾಜರೆಲ್ಲ ಹೋಗಿ ಅವನಿಗೆ, ಮಹಾಸ್ವಾಮಿ ಇದು ನಮಗೆ ತುಂಬ ಸೇಕ್ರೆಟ್ ಸ್ಪಾಟ್, ಇಲ್ಲಿ ಒಂದು ಸಾಯಂಕಾಲ ನಾವು ಇದ್ದು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದಾ ಅಂದರೆ, ಅವನು ತುಂಬ ಅಫ್ಕೋರ್ಸ್ ಗೋಲ್ಡನ್ ಹಾರ್ಟೆಡ್ ಔರಂಗಜೇಬ್, ಸರಿಯಪ್ಪ ನೀವೆಲ್ಲ ಇರಿ ಅಂತ ಹೇಳ್ಬಿಟ್ಟು ಹೋದ್ನಂತೆ. ಈ ರಾಜರು ತಾವು ಕೇಳಿದ್ದು ಪರ್ಮಿಷನ್, ಬಟ್ ತಾವೇ ಖುದ್ದಾಗಿ ದರ್ಶನಕ್ಕೆ ಹೋಗ್ಲಿಲ್ವಂತೆ. ಅವ್ರು ರಾಣಿಯರನ್ನೆಲ್ಲ ಕಳಿಸಿದ್ರಂತೆ. ರಾಣಿಯರೆಲ್ಲ ಹೋಗಿ ಗಂಗೆನಲ್ಲಿ ಸ್ನಾನ ಮಾಡಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರಂತೆ. ಬರುವಾಗ ಎಲ್ಲ ರಾಣಿಯರು ವಾಪಸ್ ಬಂದರು, ಒಂದು ರಾಣಿ ಮಾತ್ರ, ಇದೇ ಕತೆ ನಾನು ಒಂದು ರಾಣಿ ಮಾತ್ರ ಮಿಸ್ಸಿಂಗ್. ಸೊ ಎಲ್ಲ ರಾಜರು ಅಯ್ಯೋ ಎಲ್ಲೋದ್ಲು ಅಂತ ಸರ್ಚ್ ಮಾಡ್ತಾರೆ, ಸಿಗಲೇ ಇಲ್ಲ. ರಾಣಿಯರು ಸೋಲ್ಜರ್ಸ್ದು ಸೆಕ್ಯೂರಿಟಿ ಗಾರ್ಡ್ಸ್ ಇಟ್ಕೊಂಡು ಹೋಗಲಿಲ್ಲ, ಅವರವ್ರವ್ರಿಗೆ ಒಬ್ಬರೇ ಹೊಟ್ಟೋದ್ರು. ರಾಜರು ಅವರೇ ಪರ್ಮಿಷನ್ ಕೇಳಿದ್ದು ದರ್ಶನ ಮಾಡೋಕ್ಕೋಸ್ಕರ ಇಲ್ಲಿ ಇಟ್ಕೊಳ್ಳೋ ಅಂತ, ಅವರು ದೇ ಡಿಡ್ ನಾಟ್ ಗೋ. ಸೊ ಆಮೇಲೆ ಔರಂಗಜೇಬ್ಗೆ ಹೇಳಿದಾಗ ಅವನಿಗೆ ತುಂಬ ಕೋಪ ಬಂತು. ಅವನು ತನ್ನ ಸೈನಿಕರನ್ನು ಕಳಿಸ್ತಾ, ಹೋಗಿ ರಾಣಿನ ಕರ್ಕೊಂಡು ಬಾ ಎಲ್ಲಿದ್ರು ಅಂತ. ಅಲ್ಲಿ ಹೋದಾಗ ಅಲ್ಲಿ ಮಂದಿರದ ಒಂದು ಗರ್ಭಗುಡಿಯ ಕೆಳಗಡೆ ಇವರು ಹಿಂಗೆ ಪ್ರೆಸ್ ಮಾಡಿದ್ರೆ ಒಂದು ಗೋಡೆ ಇತ್ತಂತೆ. ಆ ಗೋಡೆ ಹಿಂಗೆ ಮೂವ್ ಆಯ್ತಂತೆ. ಅಲ್ಲಿ ಒಂದು ಗಣೇಶನ ವಿಗ್ರಹ ಇತ್ತು, ಅದನ್ನು ಹಿಂಗೆ ಮಾಡಿದಾಗ ಅದು ಗೋಡೆ ಹಿಂಗೆ ಮೂವ್ ಆಯಿತು. ಕೆಳಗಡೆ ತೆಹಖಾನ ಒಂದು ಸೆಲ್ಲರ್ ಇತ್ತು. ಸೆಲ್ಲರ್ ಕೆಳಗೆ ಹೋದರೆ ಅಲ್ಲಿ ಆ ರಾಣಿ ಕೂತಿದ್ಲು. ಅವಳು ನಗ್ನಾವಸ್ಥೆನಲ್ಲಿದ್ಲು. ಅವಳದ ಎಲ್ಲ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಹೊರಟೋಗಿದ್ರು. ಅಳ್ತಾ ಇದ್ಲು.
ಅವಳು ಕೇಳಿದಾಗ ಯಾಕೆ ಹೀಗಾಗ್ತಾ ಇದೆ ಅಂದರೆ, ಇಲ್ಲಿನ ಬ್ರಾಹ್ಮಣರು ನನ್ನ ಶೀಲವನ್ನು ರೇಪ್ ಮಾಡಿದ್ರು ಮತ್ತು ನನ್ನ ಎಲ್ಲ ಆರ್ನಮೆಂಟ್ಸ್ನ ತೊಗೊಂಡು ಹೊಟ್ಟೋದ್ರು ಅಂತ ಅವಳು ಬೊಬ್ಬೆ ಹೊಡ್ಕೊಂಡು ಅಳ್ತಾ ಇದ್ಲಂತೆ. ಸೊ ಆವಾಗ ಅವಳು ಮತ್ತು ಬೇರೆ ಹಿಂದೂ ರಾಜರು ಹೇಳಿದ್ರಂತೆ, ಇದು ಇಷ್ಟು ಕೆಟ್ಟ ಕಾರ್ಯಗಳು ನಡೀತಾ ಇರೋ ಒಂದು ಜಾಗ, ಇದನ್ನು ನೀವು ಇಡಬಾರ್ದು ಮಹಾಸ್ವಾಮಿ, ನೀವು ಇದನ್ನು ಕೆಡವಬಿಡಿ ಅಂತ. ಸೊ ಔರಂಗಜೇಬ್ಗೆ ಇದನ್ನು ಕೆಡವೋ ಒಂದು ಆಸಕ್ತಿನೇ ಇರಲಿಲ್ವಂತೆ. ಹಿಂದೂ ರಾಜರು ಮತ್ತು ಆ ರಾಣಿ ಆಫ್ ಕಚ್ ರಾಣಿ ಅವರ ಇನ್ಸಿಸ್ಟೆನ್ಸ್ ಮೇಲೆ ಆ ಮಂದಿರವನ್ನು ಕೆಡವದ ಅಂತ ಇದು. ಮಥುರಾನಲ್ಲಿ ಸೋಮನಾಥ್, ಈ ಕಥೆ ಹೇಳಿದವ್ರಿಗೆ ಆ ಕಥೆಗೆ ಪೂರಕವಾಗಿ ಒಂದಷ್ಟು ಸಾಕ್ಷ್ಯಗಳನ್ನು ಕೊಡುವ ಒತ್ತಡ ಇರುತ್ತೆ, ಅದನ್ನು ಹೇಳ್ತೀನಿ. ಸೊ ಇದು ಫಸ್ಟ್ ಬಂದಿದ್ದು ಬಿಶಂಬರ್ನಾಥ್ ಪಾಂಡೆ ಅಂತ ಕಾಂಗ್ರೆಸ್ಸಿನ ಒಂದು ದೊಡ್ಡ ನೇತಾರ ಅವರು ಇದ್ರ ಬಗ್ಗೆ ಒಂದು ದೊಡ್ಡ ಲೇಖ ಬರೀತಾರೆ. ಅವರು ಒಂದು ಸ್ಕಾಲರ್, ಆರ್ಕಿಯಾಲಜಿಸ್ಟ್, ಹಿಸ್ಟಾರಿಯನ್ ಎಲ್ಲ ಆಗಿದ್ದರು. ಅವರು ಗವರ್ನರ್ ಆಫ್ ಒರಿಸ್ಸಾನೂ ಆಗಿದ್ದರು. ಅವ್ರಿಗೆ ಪದ್ಮ ವಿಭೂಷಣ, ಭೂಷಣ ಅನೇಕ ಪ್ರಶಸ್ತಿಗಳು ಎಲ್ಲ ಕೊಟ್ಟಿದ್ರು ಸರ್ಕಾರ. ಅವರು ಇದ್ರ ಬಗ್ಗೆ ಎಲ್ಲೋ ಒಂದು ಉಲ್ಲೇಖ ಮಾಡಿದರು. ಅದರ ಸೋರ್ಸ್ ಏನಪ್ಪ ಅಂತ ಹೋಗಿ ನೋಡಿದ್ರೆ 1930s ಪಟ್ಟಾಭಿ ಸೀತಾರಾಮಯ್ಯ ಅನ್ನೋರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ಕಾಂಗ್ರೆಸ್ನ ಇತಿಹಾಸದ ಬಗ್ಗೆನೂ ಸಾಕಷ್ಟು ಪುಸ್ತಕ ಬರೆದಿದ್ದಾರೆ. ಅವರೊಂದು ಪುಸ್ತಕದಲ್ಲಿ ಈ ಒಂದು ಇದರದ ಉಲ್ಲೇಖ ಇದೆ. ಅದನ್ನೆಲ್ಲ ನೀವು ಹೋಗಿ ನೋಡಿದ್ರೆ, ನನ್ನ ಒಂದು ಮಿತ್ರ, ಅವನಿಗೆ ಒಬ್ಬ ಮುಲ್ಲಾ ಫ್ರೆಂಡ್ ಆಗಿದ್ದ, ಅವನು ಲಖನೌನಲ್ಲಿ ಒಂದು ರೇರ್ ಮ್ಯಾನುಸ್ಕ್ರಿಪ್ಟ್ ಅವನಿಗೆ ಸಿಕ್ತು, ಅದರಲ್ಲಿ ಇದರ ಉಲ್ಲೇಖ ಇತ್ತು. ಆ ಮುಲ್ಲಾನವನು ಅವನ ಫ್ರೆಂಡ್ಗೆ ಇದನ್ನು ಕೊಡ್ತೀನಿ ಅಂತ ಹೇಳ್ದ. ಅದು ಕೊಡೋಕ್ಕೆ ಮುಂಚೆ ಆ ಮುಲ್ಲಾ ಸತ್ತೋದ. ಸೊ ಯಾವ ಮುಲ್ಲಾ ಅವನ ಹೆಸರಿಲ್ಲ, ಆ ಮುಲ್ಲಾ ಫ್ರೆಂಡ್ ಅವನ ಹೆಸರಿಲ್ಲ, ಆ ಮ್ಯಾನುಸ್ಕ್ರಿಪ್ಟ್ ನೇಮ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅನ್ನೇಮ್ಡ್ ಮುಲ್ಲಾಸ್ ಫ್ರೆಂಡ್, ಅನ್ನೇಮ್ಡ್ ಮ್ಯಾನುಸ್ಕ್ರಿಪ್ಟ್, ಅದನ್ನು ಇಟ್ಕೊಂಡು ಈ ಎಂಟೈರ್ ಥಿಯೋರಿನ ಅವರು ಒಂದ್ಸತಿ ಬರೆದು ಬಿಡ್ತಾರೆ. ಅದನ್ನು ಸೈಟೇಷನ್ ಮಾಡಿ, ಅದು ಸೈಟೇಷನ್ ಲೂಪ್ ಅಂತ. ನೀವೊಂದು ಹೇಳಿದ್ರೆ ನಾವು ನಿಮ್ಮನ್ನು ಕೋಟ್ ಮಾಡ್ತೀವಿ, ನಾನು ಮಾಡಿದ್ದನ್ನು ಅವ್ರು ನನ್ನನ್ನು ಕೋಟ್ ಮಾಡ್ತಾರೆ. ಒಂದು 4 ಸತಿ ಅದೇ ಸುಳ್ಳನ್ನ ಹೇಳ್ತಾ ಇದ್ದರೆ ಅದು ಸತ್ಯ ಆಗೋಗುತ್ತೆ. ಈ ಥರ ಮಾಡಿ ಇದರ ಬಗ್ಗೆ 4-5 PhD-ನಲ್ಲೂ ಇದರದ್ದು ಉಲ್ಲೇಖ ಇದೆ. ಕಾಶಿ ವಿಶ್ವನಾಥ್ ಮಂದಿರನ ಯಾಕೆ ಕೆಡವಿದ್ರು ಅಂದರೆ ಅಲ್ಲಿ ದುಷ್ಕೃತ್ಯಗಳಾಗ್ತಾಯಿದ್ರು, ಬ್ರಾಹ್ಮಣರು ಅಲ್ಲಿ ಎಲ್ಲ ಕೆಟ್ಟ ಕೆಲಸಗಳು ಮಾಡ್ತಾಯಿದ್ರು. ಸರಿ, ಮಥುರಾ ಟೆಂಪಲ್ನಲ್ಲಿ ಏನಾಯಿತು? ಯಾವ ರಾಣಿ ಅಲ್ಲಿ ಅವಳ ಶೀಲವನ್ನು ಹಾಳು ಮಾಡಿದ್ರು, ಯಾವ ಬ್ರಾಹ್ಮಣರು? ಸೋಮನಾಥ್ನಲ್ಲಿ ಏನಾಯಿತು? ಎಲ್ಲ ಬೇರೆ ಕಡೆ. ಇವಾಗ ಅಷ್ಟು ದೂರ ಬೇಡ, ಇವಾಗ ಬಾಮಿಯಾನ್ ಬುದ್ಧಗಳನ್ನ ಅಫ್ಘಾನಿಸ್ತಾನ್ನಲ್ಲಿ ಕೆಡವಿದಾಗ ಅಲ್ಲಿ ಯಾವ ರಾಣಿಗಳಿದ್ರು? ಅದು ಯಾವ ಒಂದು ಮಾನಸಿಕತೆ ಇದೆ, ಬೇರೆ ಒಂದು ಧರ್ಮದ ಒಂದು ಚಿಹ್ನವನ್ನು ನಾವು ಆ ಥರ ಬರ್ಬರತೆಯಿಂದ ಒಡಿಬೇಕು ಅನ್ನೋ ಒಂದು ಮಾನಸಿಕತೆ ಏನಿದೆ, ಅದು ಅನಾದಿ ಕಾಲದಿಂದ ಹಾಗೆ ನಡ್ಕೊಂಡು ಬಂದಿದೆಯಲ್ಲ. ಅದಕ್ಕೆ ಯಾವ ರಾಜ ರಾಣಿ ಕತೆ ನಾವು ಸೃಷ್ಟಿಸೋ ಅವಶ್ಯಕತೆಯೇ ಇಲ್ಲ. ಸೊ ಬಟ್ ಈ ಥರ ಸುಳ್ಳುಗಳನ್ನ ಹೇಳಿ ಅದನ್ನು ಒಂದು ಸುಳ್ಳನ್ನ 10 ಸತಿ ಹೇಳಿದ್ರೆ ಅದು ಸತ್ಯದ ಒಂದು ಪ್ರತಿರೂಪ ಅದಕ್ಕೆ ಬಂದ್ಬಿಡುತ್ತೆ. ಅದೇ ಆಗಿರೋದು ನಮ್ಮ ಇತಿಹಾಸದ್ದು. ಅದೇ ಈ ಬಾಮಿಯಾನ್ ಬುದ್ಧನ ವಿಷಯ ಬಂದಾಗ ಅದಕ್ಕಿಂತ ಮುಂಚೆ ಒಬ್ಬರು ಹೇಳಿದ್ರು, ಸೋಮನಾಥ ದೇವಸ್ಥಾನದ ಮೇಲೆ ಗಜನಿ ಯಾಕೆ 17 ಸಲ ದಾಳಿ ಮಾಡ್ದ ಅಂದರೆ ಅಲ್ಲಿದ್ದಂಥ ಏನು ಐಶ್ವರ್ಯವನ್ನು ಲೂಟಿ ಮಾಡುವುದಕ್ಕೆ, ಪುರೋಹಿತರು ಕೂಡಿಸಿಟ್ಟಂಥ ಐಶ್ವರ್ಯವನ್ನು ಲೂಟಿ ಮಾಡೋದಕ್ಕೆ ಅಂತ. ಅದು ನಾನು ಹೇಳ್ತೀನಿ, ಸೋಮನಾಥದಲ್ಲಿ ಗಜ್ನಿ 17 ಸತಿ ಮಾಡಲಿಲ್ಲ. ಅವನು ಬಂದಿದ್ದು ಒಂದೇ ಸತಿ ಬಂದು ಅದನ್ನು ದಾಳಿ ಮಾಡಿದ್ದು. ಅದು ಆಮೇಲೆ ಅದು ಅದು ಕೆಡವಿದ ಮೇಲೆ ಅಲ್ಲಿ ಬೇರೆ ಒಂದು ಮಂದಿರ ಬಂತು, ಅದನ್ನು ತಿರ್ಗಾ ಧ್ವಂಸ ಮಾಡಿದ್ರು. ಪದೇ ಕೊನೆಯದಾಗಿ ಧ್ವಂಸ ಮಾಡಿದ್ದು ಔರಂಗಜೇಬ್. ಗಜ್ನಿದು ಅವನ ಸಮಕಾಲೀನ ಕ್ರಾನಿಕ್ಲರ್ಸ್ ಏನಿದ್ದಾರೆ, ಫರಿಷ್ತಾ ಮತ್ತು ಅಲ್ಬರೂನಿ, ಮಿನ್ಹಾಜೆ ಸಿರಾಜ್, ಇವರೆಲ್ಲ ಆ ಕಾಲದಲ್ಲಿ 10ನೇ ಶತಮಾನದಿಂದ 12ನೇ ಶತಮಾನದಲ್ಲಿ ಇತಿಹಾಸ ಬರಿತಾ ಇದ್ದರು ಪರ್ಷಿಯನ್ನಲ್ಲಿ. ಸೊ ಅವರು ಆ ಒಂದು ಎಂಟೈರ್ ಎಪಿಸೋಡ್ನ ಡೀಟೇಲ್ ಆಗಿ ಐ ವಿಟ್ನೆಸ್ ಅಕೌಂಟ್, ಸಾಕ್ಷ್ಯದಿಂದ ಅವರು ವರ್ಣನೆ ಅದನ್ನು ಮಾಡಿದ್ದಾರೆ. ಒಂದು ಸಣ್ಣ ಇಂಟ್ರಪ್ಷನ್ ಅಂದರೆ, ಆಗಿನ ಕಾಲದ ರಾಜರು ಅಂದರೆ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು, ಬಟ್ ನಡೆದದ್ದನ್ನು ನಡೆದಂತೆ ಬರೆಸಿದ್ರು ಇತಿಹಾಸಕಾರರಿಂದ. ಯಾಕಂದ್ರೆ ಅವ್ರಿಗೆ ಹೆಮ್ಮೆ ಆಗಿತ್ತು, ಇದನ್ನ ಹೆಮ್ಮೆಯಿಂದ ಮಾಡ್ತಾರೆ, ನಾವು ಇದನ್ನು ಮಾಡಿದ್ವಿ, ನಾವು ಇದನ್ನು ಹೊಡೆದ್ವಿ ಅಂತ. ಹೌದು, ಅವ್ರು ಅದೇ ನಾನು ಹೇಳಕ್ಕೆ ಬಂದೆ. ಅಲ್ಲಿ ಮಹಮ್ಮದ್ ಗಜ್ನಿ ಹೋಗ್ತಾನೆ, ಆ್ಯಂಡ್ ಫಸ್ಟು ಅಲ್ಲಿ 50,000 ಸಾಮಾನ್ಯ ಹಿಂದೂಗಳು
ಆ ಮಂದಿರವನ್ನು ಪ್ರತಿರಕ್ಷೆ ಮಾಡೋದಕ್ಕೆ ನಿಂತಿದ್ರಂತೆ. ಚಾಲುಕ್ಯ ಸೋಲಂಕಿ ವಂಶದ ರಾಜ ಅನಿಹಲ ಪಟನ್ನಲ್ಲಿ ರಾಜ್ಯ ಮಾಡ್ತಾ ಇದ್ದವನು, ಅವನು ಓಡೋಟೋದ ಭಯ ಹಾಕ್ಕೊಂಡು. ಸೊ ಈಸಿಯಾಗಿ ಗಜ್ನಿ ಫಸ್ಟು ಇದಕ್ಕೆ ಹೋದ, ಸೋಮನಾಥ್ಗೆ, ಯಾರೂ ರೆಸಿಸ್ಟೆನ್ಸ್ ಕೊಡಲಿಲ್ಲ. ಬಟ್ ಅಲ್ಲಿ ಹೋದಾಗ ಅವನಿಗೆ ಆಶ್ಚರ್ಯ ಏನಾಯಿತು ಅಂದರೆ, ಸಾಮಾನ್ಯ ಹಿಂದೂಗಳು ಅಲ್ಲಿ ಸಜ್ಜಾಗಿ ನಿಂತು ಅವನ ಜೊತೆ ಜಗಳಾಡೋದಕ್ಕೆ ನಿಂತಿದ್ರು. 3 ದಿನ ತೊಗೊಂಡ ಅವನು ಅವರೆಲ್ಲರನ್ನೂ ಸಾಯಿಸಿ ಮಂದಿರದೊಳಗೆ ಪ್ರವೇಶ ಮಾಡೋಕ್ಕೆ. ಅವನು ಹೋಗುವಾಗ ಈ ಮಿನ್ಹಾಜ್ ಸಿರಾಜ್, ಫರಿಷ್ತಾ ಇವರೆಲ್ಲ ಇದನ್ನು ಬರಿತಾ ಇರೋದು, ನಾನು ಹೇಳ್ತಾ ಇರೋದಲ್ಲ, ಯಾರು ಬೇಕಾದರೂ ಅದರ ಜೊತೆಗೆ ಫೈಟ್ ಹೆಂಗಿತ್ತು ಅನ್ನೋದನ್ನು ಕೂಡ ಬರೀತಾನೆ. ಅದು ಅವರ ಕೈಲಿ ಏನು ಸೊಫಿಸ್ಟಿಕೇಟೆಡ್ ಆಯುಧಗಳಿರಲಿಲ್ಲ. ಕೃಷಿ ಕೆಲಸ ಮಾಡ್ತಾ ಇದ್ದಂಥ ಗುದ್ಲಿ, ಪಿಕಾಸಿ, ಸಾಮಾನ್ಯ ಹಿಂದೂ ಕಲ್ಲುಗಳನ್ನೆಲ್ಲ ತಗೊಂಡು ನಿಂತ್ಕೊಂಡಿದ್ರು. ಹೌದು. ಸೊ ಅದು ಮಾಡುವಾಗ ಇವನು ಆಮೇಲೆ ಗರ್ಭಗುಡಿ ಹತ್ರ ಹೋಗುವಾಗ ಪೂಜಾರಿಗಳೆಲ್ಲ ಬಂದು ಹೇಳ್ತಾರೆ, ನಿನಗೆ ದುಡ್ಡು ತಾನೇ ಬೇಕಿರೋದು, ನಾನು ಎಷ್ಟು ದುಡ್ಡು ನಿಂಗೆ ಬೇಕೋ ನಾವು ಕೊಟ್ಬಿಡ್ತೀವಿ, ನೀವು ದುಡ್ಡು ತೊಗೊಂಡು ಹೊಟ್ಟೋಗು, ನಮ್ಮ ದೇವರನ್ನು ನೀವು ಕಾಪಾಡು ಅಂತ. ಅವಾಗ ಅವನು ಅಟ್ಟಹಾಸದಿಂದ ನಕ್ಕಿ ಹೇಳ್ತಾನಂತೆ, ಅವ್ರ ಪ್ರಕಾರ, ನಾನು ಆ ಥರ ಮಾಡಿದ್ರೆ ಮೂರ್ತಿಗಳ ವ್ಯಾಪಾರಿ ಅಂತ ನನ್ನ ಜನ ನಾಪಿಸ್ಕೊಳ್ತಾರೆ, ನಾನು ಬುತ್ ಶಿಕನ್ ಅಂದರೆ ಮೂರ್ತಿಯನ್ನು ಒಡೆಯೋನ ಹಾಗೆ ನನ್ನ ಹೆಸರು ಉಳಿಬೇಕು ಅಂತ ನನಗೆ ಆಸೆ. ಸೊ ನನಗೆ ನಿಮ್ಮ ದುಡ್ಡೇನು ಬೇಡ, ನನಗೆ ಆ ಮೂರ್ತಿ ಬೇಕು ಅಂತ ಹೇಳಿ ಹೋಗಿ ಆ ಶಿವಲಿಂಗವನ್ನು ಕೆಡವಿ ಅದನ್ನು ಪುಡಿ ಮಾಡಿ ಅದನ್ನು ವಾಪಸ್ ಹೋಗಿ ಅಲ್ಲಿ ಗಜ್ನಿಯ ಮಸೀದಿಗಳ ಮೆಟ್ಟಲುಗಳಲ್ಲಿ ಅದನ್ನು ಹಾಕಿದ್ರೆ ಒಂದೊಂದು ಸತಿ ಫೇತ್ಫುಲ್ ಅದ್ರ ಮೇಲೆ ತಮ್ಮ ಹೆಜ್ಜೆ ಇಟ್ಟಾಗ ಕಾಫಿರಿನ ಧರ್ಮ ಕೆಳಗೆ ಬರುತ್ತೆ ಅನ್ನೋ ಒಂದು ಭಾವನೆ. ಸೊ ಅದನ್ನ ಇಟ್ಕೊಂಡು ಅವನು ವಾಪಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಜಿಜ್ಜಿ ನಾವು ಹೇಳೋದು, ವಾಪಸ್ ಒಂದು ಸೋಮನಾಥವನ್ನು ಕೆಡವಿ ವಾಪಸ್ ಹೋಗುವಾಗ ದಾರಿನಲ್ಲಿ ತಿರ್ಗಾ ಒಂದು ಸಾಮಾನ್ಯ ಹಿಂದೂ ಬರ್ತಾನೆ. ಅವನು ಬೇಗ ಗಜ್ನಿಗೆ ವಾಪಸ್ ಹೋಗುವಾಗ ಸ್ವಲ್ಪ ದಾರಿ ತಪ್ಪೋಗತ್ತೆ ಅವನಿಗೆ. ಆ್ಯಂಡ್ ಅವನಿಗೆ ಮತ್ತು ಅವನ ಎಂಟೈರ್ ಆರ್ಮಿಗೆ ತುಂಬ ದಾಹ ಆಗಿ ನೀರು ಎಲ್ಲಿದೆ ಅಂತ ಅವರು ಹುಡುಕ್ತಾ ಇರ್ತಾರೆ. ಅವಾಗ ಇವನು ಯಾವನೋ ಬಂದು, ನಾನು ನಿಮಗೆ ತೋರಿಸ್ತೀನಿ ನೀರು ಎಲ್ಲಿದೆ ಅಂತ, ಇಲ್ಲಿ ಕರ್ಕೊಂಡು ಹೋಗಿ ಎಲ್ಲೆಲ್ಲೋ ಅವ್ರಿಗೆ ಮಿಸ್ಲೀಡ್ ಮಾಡ್ತಾನೆ. ಇವ್ರಿಗೆ ಆಮೇಲೆ ಸಂಶಯ ಬರುತ್ತೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಇವನು, ನಮ್ಗೆ ಕರೆಕ್ಟ್ ದಾರಿ ತೋರಿಸ್ತಾ ಇಲ್ವಲ್ಲ ಅಂತ. ಆಮೇಲೆ ಅವ್ನು ನಿಂತ್ಕೊಂಡು ಹೇಳೋ ಯಾರು ನೀನು ಹಂಗೆ ಅಂತ ಹೇಳಿದ್ರೆ, ಆಮೇಲೆ ಅವನ ಮೇಲೆ ಟಾರ್ಚರ್ ಮಾಡಿದ್ಮೇಲೆ ಅವನು ಕನ್ಫೆಸ್ ಮಾಡ್ತಾನೆ, ನನಗೇನು ಗೊತ್ತಿಲ್ಲ, ನೀವು ನಮ್ಮ ಸೋಮನಾಥವನ್ನು ದೇವಸ್ಥಾನವನ್ನು ಒಡೆದಿದ್ರಿ, ಅದ್ರ ಪ್ರತಿಶೋಧ ತಗೊಳ್ಳೋಕ್ಕೋಸ್ಕರ ನಾನು ನಿಮ್ಮನ್ನು ಮಿಸ್ಲೀಡ್ ಮಾಡಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲಿ ಯಾವ ನೀರಿನ ಇದು ಇಲ್ಲ, ನೀವೆಲ್ಲ ದಾಹದಿಂದ ಸಾಯಬೇಕು ಅನ್ನೋದಕ್ಕೋಸ್ಕರ ನಾನು ಪ್ರತಿಶೋಧ ತಗೊಳ್ಳೋಕ್ಕೆ ಬಂದೆ ಅಂತ. ಅಫ್ಕೋರ್ಸ್ ಅವನು ಸರ್ತನ್ ಸೆಜುದಾ ಆಗೋಗುತ್ತೆ ಅದಾದಮೇಲೆ. ಬಟ್ ನಾನು ಹೇಳೋದೇನು ಅಂದರೆ, ಕಾಮನ್ ಹಿಂದೂಸ್ದು ಏನು ಒಂದು ಭಕ್ತಿ ಇದೆ, ಅದು ಸೋಮನಾಥ ಆಗಲಿ, ಅಯೋಧ್ಯೆ ಆಗಲಿ, ಕಾಶಿ ಆಗಲಿ, ಇದೆಲ್ಲದರಲ್ಲಿ ಇದು ರಾಜರು ಅವ್ರು ಮಾಡಿದ್ದು ಬೇರೆ ವಿಷಯ. ಜನಸಾಮಾನ್ಯ ಹಿಂದೂಗಳು, ಬೇರೆ ಬೇರೆ ಜಾತಿಗಳು ಹಿಂದೂಗಳು, ಅವರೆಲ್ಲರಿಗೂ ಇದು ನಮ್ಮ ಮಂದಿರ, ಇದು ನಮ್ಮ ದೇವರು ಅನ್ನೋ ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಇತ್ತು. ಅದಕ್ಕೋಸ್ಕರನೇ ಅವ್ರು ಇದನ್ನು ಮಾಡಿದ್ರು. ಸರಿ, ಗಜ್ನಿ ಬಂದಿದ್ದು ಅಲ್ಲಿದ್ದ ಧನ ತಗೊಳ್ಳೋದಕ್ಕೆ ಅಂತೋಸ್ಕರ ಪದೇ 17 ಸತಿ ಆ ಜಾಗ ಕೆಡವಿದ್ರೆ ಅಲ್ಲಿ ತಿರ್ಗಾ ಯಾವ ಧನ ಇತ್ತು? ಒಂದು ಸತಿ ಅವನು ಇದ್ದಿದ್ದ ಧನನೆಲ್ಲ ತೊಗೊಂಡು ಹೊಟ್ಟೋಗಿದ್ದ. ಔರಂಗಜೇಬ್ ಕಾಲದವರೆಗೆ 700-800 ವರ್ಷದವರೆಗೆ ಅಲ್ಲಿ ಧನ ಇತ್ತ. ಆ ಧನ ತಗೊಳ್ಳೋದಕ್ಕೋಸ್ಕರನೇ ಅದನ್ನ ಕೆಡವಿದ್ರ. ಅಲ್ಲೇ ದುಡ್ಡಿಡಕ್ಕೆ ಯಾರು ಯೋಚನೆ ಮಾಡ್ತಾರೆ? ಅದು ಆ ಸಲ್ತನತ್ ಟೈಮ್ನಲ್ಲಿ. ಸೊ ಇದೆಲ್ಲ ಅದೇ ಕಪೋಲ ಕಲ್ಪಿತ ಒಂದು ಕಥೆಗಳು ಅಂತ ಹೇಳ್ಬೋದು. ಇದರಲ್ಲಿ ಏನು ಲಾಜಿಕ್ಕೇ ಇದರಲ್ಲಿ ಇರೋದಿಲ್ಲ. ಲಾಜಿಕಲ್ ಆಗಿ ನಾವು ಸಾಕ್ಷಿನೂ ಬೇಡ, ಲಾಜಿಕಲ್ ಆಗಿ ತಾವು ಯೋಚನೆ ಮಾಡಿದ್ರು ಇದರಲ್ಲಿ ಎಷ್ಟು ಸುಳ್ಳುಗಳನ್ನು ಪ್ರಚಾರ ಮಾಡಿದ್ದೀವಿ. 75 ವರ್ಷ ನಮ್ಮ ಜನಗಳನ್ನ, ನಮ್ಮ ಜನರೇಷನ್ಸ್ನ ಹೇಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಅನ್ನೋದು, ಅದೇ ಇಟ್ಸ್ ಅ ಡಿಸ್ಸರ್ವಿಸ್ ಅಗೇನ್ಸ್ಟ್ ದ ಕಂಟ್ರಿ. ನಮಸ್ತೆ ಸರ್. ನಮಸ್ತೆ. ನಿತಿನ್, ABVP ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ. ಸರ್, ಹ್ಯಾವ್ ವಿ ಲ್ಯಾಗ್ಡ್ ಬಿಹೈಂಡ್ ಇನ್ ಸೆಟ್ಟಿಂಗ್ ಇನ್ ಪ್ರಿಪೇರ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ. ಸರ್, ಒಂದು ನೆರೇಟಿವ್ ಇರೋದನ್ನ ನಾವು ಪರ್ಫೆಕ್ಟ್ ಲೈನಲ್ಲಿ ತೊಗೊಂಡು ಬರೋಕ್ಕಿಂತ ಮುಂಚೆ ಡಿಫೆಂಡಿಂಗ್ ಹೋಗಿ ನಮ್ಮ ಏನು ಓಲ್ಡ್ ನೆರೇಟಿವ್ ಇದನ್ನು ನಾವು ಮರ್ತೋಗ್ಬಿಡ್ತೀವ ಅಂತ. ಅಂದರೆ ಒಂದು ನೆರೇಟಿವ್ ಇದೆ ಸರ್, ನಮಗೇನೋ ಒಂದು ಏನ್ಷಿಯಂಟ್ ನೆರೇಟಿವ್ ಇದೆ, ನಾವು ಡಿಫೆಂಡಿಂಗ್ ಮಾಡೋಕ್ಕೆ ಹೋಗಿ ಅದನ್ನು ನಾವು ಮರ್ತೋಗ್ತಿದ್ದೀವಿ. ನಾವು ಹೊಸ ನೆರೇಟಿವ್ನ ಬಿಲ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ನಾವು ಓಲ್ಡನ್ನ ಇನ್ವೋಕ್ ಮಾಡ್ತಿಲ್ಲ. ನಾವು ಹಳೇದನ್ನ ಮರ್ತಿ ಒಂದು ಡಿಫೆಂಡ್ ಮಾಡೋಕ್ಕೋಸ್ಕರ ಒಂದು ಹೊಸ ನೆರೇಟಿವ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಅದರ ಲ್ಯಾಗ್ ಆಗಿದ್ದೀವ ಅಂತ ಸರ್. ನನಗೆ ನೋಡಿ, ನರೇಟಿವ್ ಅದು ಇದು ಈ ಶಬ್ದಗಳ ಅರ್ಥನೇ ಗೊತ್ತಿಲ್ಲ, ಅವಶ್ಯಕತೆಯೂ ಇಲ್ಲ. ಇದು ನರೇಟಿವ್ ಅದೆಲ್ಲ ಬರೋದು ರಾಜಕಾರಣಿಗಳಿಗೆ, ರಾಜಕೀಯಕ್ಕೋಸ್ಕರ. ನಾನೊಂದು ಇತಿಹಾಸಕಾರ ಮತ್ತು ಸತ್ಯಾನ್ವೇಷಣೆ ಮಾಡೋಕ್ಕೋಸ್ಕರ ಹೊರಟಿರೋನು. ಸೊ ಸತ್ಯ ನನಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ
ಅದನ್ನು ನಾನು ಹೇಳ್ದಂಗೆ ಇತಿಹಾಸದ ಹೆಸರೇ ಅದು, ಇದು ಹೀಗೆ ಆಯಿತು. ಅದನ್ನು ಇದ್ದದ್ದಿದ್ದಂಗೆ ಹೇಳೋದು, ಇದ್ದದ್ದಿದ್ದಂಗೆ ಹೇಳಿದ್ರೆ ಎದೆಗೆ ಹೊಡೆದ್ರಂತೆ ಅದೇ ಆಗ್ತಾ ಇರೋದು ಇವಾಗ. ನಾವು ಸತ್ಯ ಹೇಳಿದ್ರು ಎಲ್ಲರೂ ಬಂದು ನಮ್ಮನ್ನು ಹೊಡೆಯೋದೇ ಜಾಸ್ತಿ ಆಗಿದೆ. ಸೊ ಈ ನರೇಟಿವು ಇವರು ಹೀಗೆ ಹೇಳಿದ್ರು ಅವ್ರು ಅದನ್ನ ಬಗ್ಗೆ ಯೋಚನೆ ಮಾಡದೆ ಹೇಗಿದೆಯೋ ಅದನ್ನು ಹಾಗೆ ಹೇಳಿದ್ರೆ ಅದರ ಬಲದಿಂದನೇ ಒಂದು ನರೇಟಿವ್ ಸೃಷ್ಟಿಯಾಗುತ್ತೆ. ನೀವೇನು ಅದಕ್ಕೆ ಸ್ಪೆಷಲಾಗಿ ಕೆಲಸ ಮಾಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಈಗ ಇಷ್ಟೊತ್ತನ್ನು ಇವ್ರು ಕೊಟ್ಟಂಥ ಉತ್ತರದಲ್ಲೇ ನೋಡಿ ನೀವು, ಸೋಮನಾಥದ ಮೇಲೆ 17 ಸಲ ದಾಳಿ ಆಯಿತು ಅನ್ನೋದು ಐತಿಹಾಸಿಕ ಸತ್ಯ. ಅಲ್ಲಿ ಒಳಗೆ ಇಡಲಾಗಿದ್ದ ದುಡ್ಡಿಗೋಸ್ಕರವೇ 17 ಸಲ ದಾಳಿ ಆಯಿತು ಅನ್ನೋ ನರೇಟಿವ್. 16 ಸಲ ದಾಳಿ ಆದಮೇಲೂ ಅಲ್ಲಿ ದುಡ್ಡು ತಂದು ಇಡ್ತಾರೆ ಅಂದರೆ ಅವ್ರು ಎಂಥ ದಡ್ಡರಾಗಿರಬಹುದು ಅಂತ ಯೋಚನೆ ಮಾಡೋದಿದೆಯಲ್ಲ, ಕಾಮನ್ ಸೆನ್ಸ್. ಹೌದು, ದಟ್ಸ್ ಅ ಕಾಮನ್ ಸೆನ್ಸ್. ಆವಾಗ ಉತ್ತರಗಳು ಬರ್ತಾ ಹೋಗ್ತವೆ ಅಷ್ಟೇ. ಆಮೇಲೆ ಸೋಮನಾಥ ದೇವಸ್ಥಾನದ ಮೇಲೆ ದುಡ್ಡಿಗಾಗಿ 17 ಸಲ ದಾಳಿ ನಡೆದ್ರೆ ಬಾಮಿಯಾನ್ ಬುದ್ಧನ ಮೂರ್ತಿಗಳನ್ನು, ಅಂದರೆ ಜಗತ್ತು ನೋಡ್ತಿರುವಾಗದು ಇಟ್ ವಾಸ್ ಟೆಲಿವೈಸ್ಡ್, ಟಿ ವಿಲಿ ನೋಡಿದ್ರು ಲೈವ್ನಲ್ಲಿ, ಮಿಸೈಲ್ ಇಟ್ಟಿಟ್ಟು ಹೊಡೆದ್ರಲ್ಲ, ಅಲ್ಲೂ ಒಳಗಡೆ ಪುರೋಹಿತರು ದುಡ್ಡು ಇಟ್ಟಿದ್ರ ಹಂಗಿದ್ರೆ. ದಟ್ಸ್ ಅ ಕಾಮನ್ ಸೆನ್ಸ್ ಅಷ್ಟೇ. ಆವಾಗ ಉತ್ತರಗಳು ನಮಗೆ ಸಿಗ್ತಾ ಹೋಗ್ತವೆ. ಎಸ್, ಸೋಮನಾಥದ ಇನ್ನೊಂದು ವಿಷಯ ಹೇಳಬೇಕು. ಇನ್ನೊಂದು ಎಮಿನೆಂಟ್ ಹಿಸ್ಟಾರಿಯನ್ ರೋಮಿಲಾ ಥಾಪರ್ ಅವರು ಸೋಮನಾಥ್ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಅವ್ರದ್ದು ಇನ್ನೊಂದು ನೆರೇಟಿವ್ ಇದೆ. ಅದು ಏನಂದರೆ, ಪ್ರಾಫಿಟ್ ಮೊಹಮ್ಮದ್ ಕಾಲದಲ್ಲಿ ಅರೇಬಿಯಾನಲ್ಲಿ ಸೂಮನಾಟ್ ಅಂತ ಒಂದು ದೇವಿಯ ವಿಗ್ರಹನೋ ಏನೋ ಇತ್ತಂತೆ. ಆ್ಯಂಡ್ ಪ್ರಾಫಿಟ್ ಅವರು ಬುತ್ ವಿರುದ್ಧವಾಗಿದ್ರಲ್ಲ, ಸೊ ಅವಾಗ ಅದನ್ನ ಸೂಮನಾಟ್ ಸೆಕೆಂಡ್ ಹಾಫ್ ಆಫ್ ಹಿಸ್ ಲೈಫ್. ಹೌದು, ಎಸ್. ಸೊ ಅದು ಆ ದೇವಿಯ ಒಂದು ಮೂರ್ತಿ ಅರೇಬಿಯಾನಲ್ಲಿ ಇದ್ದಿದ್ದು ಸೂಮನಾಟ್ ಅಂತ. ಸೊ ಮೊಹಮ್ಮದ್ ಗಜ್ನಿ ಒಂದು ವೆರಿ ಡಿವೌಟ್ ಮುಸ್ಲಿಂ ಆಗಿದ್ದರಿಂದ ಅಲ್ಲಿ ಕೂತ್ಕೊಂಡು ಅವನಿಗೆ ಗೊತ್ತಾಯ್ತಂತೆ, ಇಲ್ಲಿ ಸೋಮನಾಥ್ ಅಂದರೆ ಅದು ಬೈ ಚಾನ್ಸ್ ಇಸ್ ಇಟ್ ಸುಮನಾಟ್, ಅರೇಬಿಯನ್ ದೇವಿಯನ್ನ ಅಲ್ಲಿ ವರ್ಷಿಪ್ ಮಾಡ್ತಾ ಇದ್ದಾರಾ? ಸೊ ನಾನೊಂದು ಡಿವೌಟ್ ಮುಸ್ಲಿಂ ಆದರೆ ಅಲ್ಲಿ ಹೋಗಿ ಅದನ್ನ ಐ ಶುಡ್ ಡಿಸ್ಟ್ರಾಯ್ ಇಟ್ ಅಂತ. ಅದಕ್ಕೋಸ್ಕರ ಬಂದರು, ನಾಟ್ ಫಾರ್ ರಿಲಿಜಿಯಸ್ ರೀಸನ್ಸ್. ಸೊ ಸುಮನಾಟ್ನ ಧ್ವಂಸ ಮಾಡೋಕ್ಕೆ ಬಂದಿದ್ದು ಓಕೆ, ಲೆಟ್ ಅಸ್ ಅಕ್ಸೆಪ್ಟ್. ಬಟ್ ಅದೇ ಮೊಹಮ್ಮದ್ ಗಜ್ನಿ ಬಂದಾಗ ಮಥುರಾ ಆಗಲಿ, ಮುಲ್ತಾನ್ ಆಗಲಿ, ದಾರಿನಲ್ಲಿ ಬಂದಿದ್ದೆಲ್ಲ ಸೂರ್ಯನ ಮಂದಿರಗಳಾಗಲಿ, ಕೃಷ್ಣನ ಜನ್ಮಸ್ಥಾನ ಆಗಲಿ, ಅದನ್ನೆಲ್ಲನೂ ಕೆಡವ್ದ. ಅಲ್ಲಿ ಯಾವ ಅರೇಬಿಯನ್ ದೇವಿಯನ್ನು ಹುಡ್ಕೊಂಡು ಬಂದ ಅದು ಗೊತ್ತಿಲ್ಲ. ಸೊ ಈ ಥರ ನೀವು ಹೇಳ್ದಂಗೆ ಲಾಜಿಕ್ ಆ್ಯಂಡ್ ಕಾಮನ್ ಸೆನ್ಸ್, ಇದಕ್ಕೆ ಹಿಸ್ಟಾರಿಕಲ್ ರಿಸರ್ಚ್ ಅದು ಇದು ಪ್ರೂಫು ಸಾಕ್ಷಿಗಳು ಬೇಡ. ಒಂದು ಸೆನ್ಸಿಬಲ್ ಡಿಸ್ಪ್ಯಾಷನೇಟಾಗಿ ತಾವು ನೋಡಿ ಇದು ನಿಜವಾಗ್ಲೂ ಹೀಗ ಅಂತ ಅನಲೈಸ್ ಮಾಡಿದ್ರೆ ಈ ಸುಳ್ಳುಗಳು ತಾವಾಗೇ ನಿಮ್ಮ ಮುಂದೆ ಎಲ್ಲ ಬಂದ್ಬಿಡುತ್ತೆ. ಸರ್, ಇವಾಗ ಏನು ರಾಮ ಮಂದಿರದ ಒಂದು ನಡೀತಾ ಇದೆ, ಇದು ನೋಡಿದ್ರೆ ಒಂಥರ ಈ ಸ್ವತಂತ್ರ ಭಾರತದ ಸಮಯದಲ್ಲಿ ಇದೇ ಥರನೇ ಇರ್ಬೋದಾ? ಅಂದರೆ ಸ್ವತಂತ್ರ ಬಂದಾಗ ಒಂದು ಕಡೆಯಲ್ಲಿ ಎಲ್ಲ ಯಾರು ದೇಶಕ್ಕೋಸ್ಕರ ಹೋರಾಡಿದ್ದಾರೆ, ಸ್ವತಂತ್ರ ಬೇಕು ಅನ್ನೋರು ಸಂಭ್ರಮ ಒಂದು ಕಡೆ ಇರುತ್ತೆ. ಈ ಜಿನ್ನಾ ಅಂಥವರು ಪಾಕಿಸ್ತಾನವನ್ನು ಅದರ ವಿರುದ್ಧವಾಗಿ ಒಂಥರ ಇದು ಮಾಡ್ತಾ ಇರ್ತಾರೆ. ಸೊ ಅದೇ ಥರನೇ ಇವಾಗ ನೋಡಿ ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಲು ಅದೇ ಥರನೇ ನಾವು ಸಂತೋಷ ಪಡ್ತಾ ಇದ್ದೀವಿ. ಇನ್ನೊಂದಷ್ಟು ಜನ ಅದನ್ನು ಅಷ್ಟು ದೇ ಆರ್ ನಾಟ್ ಹ್ಯಾಪಿ ವಿತ್ ದಟ್ ಇದು ರೀಸನ್ಗೋಸ್ಕರ. ಮತ್ತು ನಾವು ನಮ್ಮ ಕರ್ನಾಟಕದಿಂದ ಅಲ್ಲಿ ಒಂದು ಮೂರ್ತಿ ಇದಾಗ್ತಾ ಇದೆ. ಅವತ್ತಿನ ದಿವಸನೂ ಬಾವುಟ ಕೂಡ ನಮ್ಮ ಕರ್ನಾಟಕದ ಗದಗಿನಲ್ಲಿ ಆಗಿರುವಂಥ ಬಾವುಟ ಅಲ್ಲಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ತಾರೆ. ಎಲ್ಲ ಥರದ್ದು ಕುಟುಂಬದಲ್ಲೇ ಹೋಗಿದೆಯಲ್ಲ. ಬಟ್ ಏನಂದ್ರೆ ನಾವು ವಿ ಆರ್ ಸಿಟಿಂಗ್ ವಿತ್ ಹಿಸ್ಟಾರಿಯನ್, ಅವರಿಂದ ನಾವು ಪೊಲಿಟಿಕಲ್ ಆನ್ಸರ್ಸ್ ಒಂದೇ ಥರನೇ ಬರುತ್ತಾ ಅಂತ ನಾನು ಪೊಲಿಟಿಕಲ್ ಆನ್ಸರ್ಸ್ ಯಾಕೆ ಎಕ್ಸ್ಪೆಕ್ಟ್ ಮಾಡೋಣ ಸರ್? ನೀವು ಇದನ್ನೇ ಮಂದಿರ ಅಂದರೆ ಬಿದ್ದ ಜಾಗದಲ್ಲಿ ಮಂದಿರದ ಮರು ನಿರ್ಮಾಣವನ್ನು ಹೇಗೆ ನೋಡ್ತೀರಿ? ಒಬ್ಬ ಹಿಸ್ಟಾರಿಯನ್ ಆಗಿ ಹೆಂಗೆ ಫೀಲ್ ಆಗುತ್ತೆ? ಈಗ ಕಾಶಿ ವಿಶ್ವನಾಥಂದು ಪ್ರಕರಣ ಕೋರ್ಟ್ನಲ್ಲಿದೆ, ನಡೀತಾ ಇದೆ. ಹಾಗಾದರೆ ಅದನ್ನೂ ಬೀಳಿಸಿ ಮಂದಿರ ಕಟ್ಟಬೇಕಾ ಅಂತ ಯಾರೋ ಕೇಳಿದ್ರು. ನಾನು ಹೇಳಿದೆ ನೋ, ಅದೊಂದು ಮ್ಯೂಸಿಯಂ ಆಗಬೇಕು, ಜನ ಬಂದು ನೋಡಬೇಕು. ಔರಂಗಜೇಬ ಅನ್ನುವಂಥವನೊಬ್ಬ ಇದ್ದ, ಅವನು ಇಂಥದ್ದನ್ನೆಲ್ಲ ಮಾಡ್ದ ಅಂತ. ಇಟ್ ಹ್ಯಾಸ್ ಟು ಬಿ ಅ ಮ್ಯೂಸಿಯಂ. ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇದ್ದವರೆಲ್ಲ ಬಂದು ನೋಡುವಂಥ ಜಾಗ ಆಗಬೇಕು ಹೊರತು ಅಲ್ಲಿ ಮಂದಿರ ಅಲ್ಲ ಆಗಬೇಕಾದದ್ದು ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಆಗಿತ್ತು. ನಿಮ್ಗೇನು ಅನಿಸುತ್ತೆ? ನಾನು ಆಸ್ತಿಕನು ಅದು ಬೇರೆ ವಿಷಯ. ಬಟ್ ರೆಸ್ಟೋರೇಷನ್ ಆ್ಯಂಡ್ ರಿಕ್ಲಮೇಷನ್ ಆಫ್ ಓಲ್ಡ್ ಸೈಟ್ಸ್ ಅದು ಆಲ್ ಓವರ್ ದ ವರ್ಲ್ಡ್ ಆಗ್ತಾ ಇದೆ. ಆಲ್ ಓವರ್ ದ ವರ್ಲ್ಡ್ ಬರ್ತೀನಿ ನಾನು. ಎಸ್, ಪ್ಲೀಸ್. ರೆಕ್ಲಮೇಷನ್ ಎಲ್ಲ ಕಡೆ ಆಗ್ತಾ ಇರೋದ್ರಿಂದ ಇಲ್ಲಿ ಅಟ್ಲೀಸ್ಟ್ ರಾಮ ಜನ್ಮಭೂಮಿನಲ್ಲಿ ಏನೂ ಇರಲಿಲ್ಲ, ಎಕ್ಸ್ಕವೇಷನ್ ಮಾಡಿ ಸಿಕ್ಕಿತ್ತು. ನೀವು ಕಾಶಿ ಫಸ್ಟ್ ಆಫ್ ಆಲ್ ಜ್ಞಾನವಾಪಿ ಮಸ್ಜಿದ್ ಅಂತ ಹೆಸರು, ಸಂಸ್ಕೃತದ ಹೆಸರಿಟ್ಕೊಂಡಿದ್ದ ಮಸ್ಜಿದ್ ಎಲ್ಲಾದರೂ ನೋಡಿದ್ದೀರಾ? ಎಲ್ಲಾದರೂ ಆಲ್ ಓವರ್ ದ ವರ್ಲ್ಡ್. ಸೊ ಈಗಲೂ ತಾವು ಹೋಗಿ ನೋಡಿದ್ರೆ ಹಿಂಭಾಗದ ಒಂದು ವಾಲ್ ಏನಿದೆ, ಅದರ ಕಂಪ್ಲೀಟ್ ವಾಲ್
ಅಂದ್ರೆ ಅದು ಸೌಂಡ್ ಇಟ್ ಸೌಂಡ್ ಸೋ ಅನ್ಯಾಚುರಲ್. ಅಂದ್ರೆ ಈ ಕೃಷ್ಣಮಾಚಾರಿ ಮುಲ್ಲಾ ಅಂತ ಹೆಸರು ಕೇಳ್ದಂಗೆ ಆಗ್ಬಿಡುತ್ತದೆ ಒಂದ್ಸಲ. ಅಂದ್ರೆ ದಟ್ಸ್ ಹೌ ಇಟ್ ಸೌಂಡ್ಸ್. ಎಸ್. ಇಲ್ಲ, ಮಂದಿರದ ಅವಶೇಷಗಳು ಹಾಗೇ ಇದೆ. ಅದು ಯಾಕೆ ಹಾಗೆ ಅವನಿಟ್ಟ? ಗೋಪುರಗಳನ್ನೆಲ್ಲ ಕೆಡವ್ಬಿಟ್ಟು ಅದರ ಮೇಲೆ 3 ಗುಂಬದಗಳನ್ನ ಇಟ್ಬಿಟ್ಟು ಇದು ಮಸ್ಜಿದ್ ಇವತ್ತಿನ ಅಂತ ಅವನು ಹೇಳಿದ್ದು. ಪ್ರತಿನಿತ್ಯ ಕಾಶಿಯ ಹಿಂದೂಗಳು ಅದನ್ನು ನೋಡಿ ಅವಮಾನ ಅವ್ರಿಗಾಗಬೇಕು. ನಮ್ಮ ಮೋಸ್ಟ್ ಸೇಕ್ರೆಡ್ ಸ್ಪಾಟ್ ಅದನ್ನು ಹೀಗೆ ಕೆಡವಲ್ಪಟ್ಟಿದೆ, ಅದ್ರ ಮೇಲೆ ಹೀಗಾಗಿದೆ, ಅದು ಕಾಣಿಸ್ಬೇಕು ಅವ್ರಿಗೆ, ದಿನಾಗಲೂ ಆ ಒಂದು ಇನ್ಸಲ್ಟ್ ಅವ್ರಿಗೆ ಆಗಬೇಕು ಅನ್ನೋ ಓನ್ಲಿ ಕಾರಣಕ್ಕೆ ಅದನ್ನು ಅವ್ನಿಗೆ ಬೇಕಿದ್ರೆ ಪೂರ್ತಿ ಅದನ್ನು ಕೆಡವ್ಬಿಟ್ಟು ಹೊಸ ಭವ್ಯವಾಗಿ ಒಂದು ಮಸೀದಿಯನ್ನು ಕಟ್ಟಬಹುದು. ಆದರೂ ಬರೀ ಅವಶೇಷಗಳನ್ನ ಹಾಗೆ ಇಟ್ಟು ಅದ್ರ ಮೇಲೆ 3 ಇದನ್ನ ಗುಂಬದನ್ನ ಇಟ್ಟಿದ್ದಾನೆ. ಸೊ ಅಲ್ಲಿ ಆರ್ಕಿಯೋಲಾಜಿಕಲ್ ಸರ್ವೆಯ ಅವಶ್ಯಕತೆ ಇಲ್ಲ, ನೋಡೋದಕ್ಕೆ 2 ಕಣ್ಣಿಂದಾನೇ ಕಾಣಿಸುತ್ತೆ ಇಲ್ಲ. ಆದರೂ ಯಾರೂ ಅದನ್ನು ಒಂದು ಕೋರ್ಟ್ನಲ್ಲಿ ನ್ಯಾಯಯುತವಾಗಿ ಶಾಂತಿಯುತವಾಗಿಯೂ ನಾವು ನಮ್ಮ ಅಧಿಕಾರವನ್ನು ತಗೊಳ್ಳೋಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಅದು ಎಂಥ ಒಂದು ಡೆಮಾಕ್ರಸಿ, ಅದು ಎಂಥ ಒಂದು ಸ್ವತಂತ್ರ ಭಾರತ ಅಲ್ವಾ? ನಾವು ಯಾರ್ದು ಹೋಗಿ ನಾನು ನಿಮ್ಮ ಮನೇನ ಬಂದು ಇವತ್ತು ಹೊಡೆದ್ಬಿಟ್ಟು ನಾನು ಅದ್ರ ಮೇಲೆ ಒಂದು ಹಾಕ್ಬಿಟ್ಟು ಇವತ್ತಿಂದ ಇದು ನನ್ನ ಮನೆ ಅಂತ ನಾನು ಹೇಳ್ಬಿಡ್ತೀನಿ. ನೀವು ಹೋಗಿ ಅದನ್ನು ಕಂಟೆಸ್ಟ್ ಮಾಡೋಕ್ಕೂ ನಿಮಗೆ ಹಕ್ಕಿಲ್ವಾ? ಮತ್ತು ಕಂಟೆಸ್ಟ್ ಮಾಡಿದ್ರೆ ಕೋಮುವಾದಿಗಳ ನನ್ನ ಜಾಗವನ್ನು ನಾನು ಥ್ರೂ ಪೀಸ್ಫುಲ್ ಮೀನ್ಸ್, ಥ್ರೂ ಲೀಗಲ್ ಮೀನ್ಸ್ ಅದನ್ನು ವಾಪಸ್ ತಗೊಳ್ಬೇಕು ಅಂದರೆ ಅದರ ಒಂದು ಇದು ರೈಟ್ ಇಲ್ಲ ಅಂದರೆ, ನಾನು ಅದೇ ಹೇಳ್ದಂಗೆ ಇನ್ ಮುಸ್ಲಿಂ ಕಂಟ್ರೀಸ್ ಮಾಸ್ಕ್ಸ್ ಆರ್ ರೊಟೀನ್ಲಿ ಡಿಸ್ಪ್ಲೇಸ್ಡ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ರೆವರೆನ್ಸ್ ಇಟ್ ಇಸ್ ಟೇಕನ್. ಒಂದು ಮೇಜರ್ ಡಿಫ್ರೆನ್ಸಸ್ ಇಲ್ಲಿ ಮೂರ್ತಿ ಇರುತ್ತೆ, ಅದರ ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತಾರೆ. ಇವಾಗಲೂ ರಾಮ್ಲಲ್ಲಾದು ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಆ ಜಾಗ, ಆ ಡೇಟಿದು ಮನೆ ಅಂತ ಹಿಂದೂಗಳ ಭಾವನೆ. ನಾವು ಹೋಗಿ ದರ್ಶನ ಮಾಡೋದು ಅವನನ್ನು ನೋಡೋದಕ್ಕೆ, ಅದು ಅವರ ಅರಮನೆ, ನಾವು ಅವ್ರ ಮನೆಗೆ ಹೋಗಿ ಅವ್ರನ್ನ ನೋಡ್ತೀವಿ. ಆ್ಯಂಡ್ ದಿನಪೂರ್ತಿ ಅವ್ರಿಗೇನು ಊಟ ಉಪಚಾರ ನೈವೇದ್ಯ ಅದೆಲ್ಲ ಆಗುತ್ತೆ. ಒಂದು ಹ್ಯೂಮನ್ ಬೀಯಿಂಗ್ಗೆ ಹೇಗೆ ದಿನಪೂರ್ತಿ ಏನು ದಿನಚರ್ಯೆ ಇರುತ್ತೋ ಆ ಮೂರ್ತಿಗೆ ಆ ಥರ ಇದೆ ಅಂತ ಹಿಂದೂಗಳ ಆಸ್ತಿಕರ ಭಾವನೆ. ಸೊ ಬಟ್ ಒಂದು ಮಸ್ಜಿದ್ನಲ್ಲಿ ಆ ಥರ ಏನೂ ಇಲ್ಲ. ಅದು ಒಂದು ಕಾಂಗ್ರಿಗೇಷನಲ್ ಸ್ಪೇಸ್. ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಅಲ್ಲಿ ಸಾಮೂಹಿಕವಾಗಿ ಪ್ರೇಯರ್ ಮಾಡ್ತಾರೆ. ಅದು ಯಾವ ಕಡೆನಾದರೂ ಮಾಡ್ಬೋದು, ಅದು ಬೇರೆ ಜಾಗದಲ್ಲೂ ಮಾಡ್ಬೋದು, ಇದಕ್ಕಿಂತ ದೊಡ್ಡ ಜಾಗದಲ್ಲೂ ಮಾಡ್ಬೋದು, ಚಿಕ್ಕ ಜಾಗದಲ್ಲೂ ಮಾಡ್ಬೋದು. ಅಲ್ಲಿ ಒಂದು ಪ್ರಾಣ ಪ್ರತಿಷ್ಠಿತವಾಗಿ ಏನೂ ಇದಿಲ್ಲ. ಆ ಥರ ಒಂದು ಥಿಯೋಲಾಜಿಕಲಿ ಆಲ್ಸೋ ಎರಡೂ ಸ್ಟ್ರಕ್ಚರ್ಸ್ನಲ್ಲಿ ಒಂದು ಡಿಫ್ರೆನ್ಸ್ ಇದೆ. ಸೊ ಆದ್ದರಿಂದ ಅದನ್ನು ಯಾಕೆ ಮ್ಯೂಸಿಯಂ ಮಾಡಬೇಕು? ಈ ರಾಮ ಮಂದಿರ ಆದಾಗ್ಲೂ ಎಲ್ಲರೂ ಅವಾಗ ಹೇಳ್ತಾ ಇದ್ರು ಅಲ್ಲಿ ಹಾಸ್ಪಿಟಲ್ ಕಟ್ಟಬೇಕು, ಅದು ಮಂದಿರ ಏನು ಉಪಯೋಗ, ಅದರಿಂದ ಜನಕ್ಕೆ ಏನು ಯೂಸು, ಎಕನಾಮಿಕ್ ಯೂಸ್ ಏನಿದೆ. ಇವತ್ತು ನೋಡಿ ಅಯೋಧ್ಯೆನಲ್ಲಿ ಒಂದು ಚಿಕ್ಕ ಹಳ್ಳಿ ಥರ ಇದ್ದಿದ್ದು ಊರು, ಅಲ್ಲಿ ಏನು ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಇಲ್ಲ. ಇವತ್ತೊಂದು ಅಲ್ಲಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದೆ, ರೈಲ್ವೆ ಸ್ಟೇಷನ್ ಬಂದಿದೆ. ಅಲ್ಲಿ ಎಷ್ಟು ಅದರಿಂದ ಸ್ಪಿರಿಚುವಲ್ ಟೂರಿಸಮ್ ಇಂದ ಎಷ್ಟು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. 20,000 ಜಾಬ್ಸ್ ಅದು ಆಲ್ರೆಡಿ ಕ್ರಿಯೇಟೆಡ್. ಹೋಟೆಲ್ಸ್ ಬರುತ್ತೆ, ದೇಶ ವಿದೇಶದಿಂದ ಎಲ್ಲ ಜನರು ಪಿಲ್ಗ್ರಿಮ್ಸ್ ಅಲ್ಲಿ ಹೋಗ್ತಾರೆ, ಅವ್ರಿಗೆ ಎಷ್ಟು ಅಲ್ಲಿನ ಲೋಕಲ್ ಜನಕ್ಕೆ ಅದು ಎಷ್ಟು ಆದಾಯ ಅದರಿಂದ ಬರುತ್ತೆ. ಒಂದು ಟೆಂಪಲ್ ಎಕಾನಮಿ ಅಂತ ಏನಿದೆ ಅದರಿಂದ ಎಷ್ಟು ಹೊಸ ಕೆಲಸಗಳು ಸೃಷ್ಟಿಯಾಗುತ್ತೆ. ಇದು ದೇವರು ದಿಂಡ್ರು ಅದೆಲ್ಲ ಬಿಟ್ಬಿಟ್ರು ಜಸ್ಟ್ ಔಟ್ ಆಫ್ ಎಕನಾಮಿಕ್ ರೀಸನ್ಸ್ ನೀವು ನೋಡಿದ್ರು ಜನರ ಉತ್ಥಾನ ಆಗತ್ತೆ. ಸೊ ಅಲ್ಲಿ ಹಾಸ್ಪಿಟಲ್ ಕಟ್ಟಬೇಕು, ಸ್ಕೂಲ್ ಕಟ್ಟಬೇಕು, ಅದು ಮಾಡಬೇಕು, ಅದು ಅವಶ್ಯಕತೆನೇ ಇಲ್ಲ. ಅದು ಆಸ್ತಿಕರಿಗೆ ಆ ಜಾಗ ತುಂಬ ಶ್ರೇಷ್ಠ. ಅದನ್ನು ಅವ್ರಿಗೆ ವಾಪಸ್ ಅವ್ರಿಗೆ ಬೇಕು ಅಂದರೆ ಅದನ್ನು ನ್ಯಾಯಯುತವಾಗಿ ಶಾಂತಿಯುತವಾಗಿ ಅವ್ರಿಗೆ ತೊಗೊಳ್ಳೋದಕ್ಕೆ ಕಂಪ್ಲೀಟ್ ಅರ್ಹತೆ ಇರಬೇಕು. ಎಸ್. ಅವಾಗ 2 ಪ್ರಶ್ನೆಗಳು ಹುಟ್ಟುತ್ತೆ. ಒಂದು, ಹಿಸ್ಟ್ರಿನ ರೀಕರೆಕ್ಟ್ ಮಾಡಬೇಕಾ, ಹಿಸ್ಟ್ರಿಲಾಗಿದ್ದ ತಪ್ಪುಗಳನ್ನು ಈಗ ನಾವು ಕೂತ್ಕೊಂಡು ಸರಿ ಮಾಡಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು, ಬೇರೆ ಬೇರೆ ಸಿವಿಲೈಸೇಷನ್, ಜಗತ್ತಿನಲ್ಲಿ 7 ಬೇರೆ ಬೇರೆ ಸಿವಿಲೈಸೇಷನ್ಗಳಿದ್ವು. ಆ ಪೈಕಿ ಬಹುತೇಕ ಸಿವಿಲೈಸೇಷನ್ಗಳು ಸೆಮ್ಯಾಟಿಕ್ ರಿಲಿಜನ್ನ ದಾಳಿಗೊಳಗಾದವು. ಹೌ ಡಿಡ್ ದೇ ಡೀಲ್ ವಿತ್ ದಿಸ್? ಅವ್ರು ಹೆಂಗೆ ಡೀಲ್ ಮಾಡಿದ್ರು ಅಂತ? ದೇ ಕುಡ್ ನಾಟ್ ಡೀಲ್ ವಿತ್ ಇಟ್. ಐ ಥಿಂಕ್ ಅದಕ್ಕೋಸ್ಕರ ವಿ ಆರ್ ದಿ ಓನ್ಲಿ pre-Bronze Age era civilization that is still alive. ಬೇರೆ ಎಲ್ಲ ಇದು ಪೇಗನ್ ರಿಲಿಜನ್ಸ್, ಪೇಗನ್ ಫೇತ್ಸ್ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ನಾಶ ಆಗೋಯ್ತು. ನಾವು ಈವನ್ ಪ್ರಾಫಿಟ್ ಮೊಹಮ್ಮದ್ ಅವರ ನಿಧನದ ನಂತರ ಕ್ಯಾಲಿಫೇಟ್ ಯಾವಾಗ ಬಂತೋ ಒಂದು 50 ವರ್ಷದೊಳಗೆ ನೀವು ನೋಡಿದ್ರೆ ಕಂಪ್ಲೀಟ್ ಆಫ್ರಿಕಾ ಆಗಲಿ, ಈಜಿಪ್ಟ್, ಸಿರಿಯಾ, ರೈಟ್ ಫ್ರಮ್ ಸ್ಪೇನ್, ಅಟ್ಲಾಂಟಿಕ್ಕಿಂದ ಹಿಡಿದು ನಮ್ಮ ಭಾರತದ ದ್ವಾರದವರೆಗೆ ಕಂಪ್ಲೀಟ್ಲಿ ಇಟ್ ಗಾಟ್ ಇಸ್ಲಾಮೈಸ್ಡ್ ವಿದಿನ್ 50 years. ಬಟ್ ಫಸ್ಟ್ ಇಸ್ಲಾಮಿಕ್ ಸಲ್ತನತ್ ಭಾರತದಲ್ಲಿ ಎಸ್ಟಾಬ್ಲಿಷ್ ಆಗೋಕ್ಕೆ 500 ವರ್ಷ ಆಯಿತು.
712ನಲ್ಲಿ ಅರಬ್ ಇನ್ವೇಷನ್ ಆಯಿತು. ಪದೇ ಪದೇ ಅರಬ್ಸ್ ಆಗಲಿ ಟರ್ಕ್ಸ್ ಆಗಲಿ ಬರ್ತಾನೆ ಇದ್ದರು. ಬಟ್ ದ ಫಸ್ಟ್ ಸ್ಲೇವ್ ಡೈನಾಸ್ಟಿ ಡೆಲ್ಲಿ ಸಲ್ತನತ್ ಏನಾಯಿತು 1206. ಸೊ 500 ವರ್ಷ ಇಲ್ಲಿನ ಜನ ಪುಷ್ ಬ್ಯಾಕ್ ಮಾಡ್ತಾನೆ ಇದ್ರು. ಸೊ ಆ ಹಿಸ್ಟ್ರಿನೂ ನಮ್ಗೆ ಯಾವತ್ತೂ ಹೇಳೋದಿಲ್ಲ. ಒದಿಸ್ಕೊಂಡಿದ್ದೀವಿ. ವಿ ಆರ್ ನೇಷನ್ ಆಫ್ ಲೂಸರ್ಸ್. ಒಂದು ಚಿಕ್ಕ ಮಗುಗೂ ನೀವು ಕೇಳಿ 10 ಯುದ್ಧಗಳು ನೀವು ಹೇಳಿ, ನೀವು ನಮ್ಮ ಭಾರತದ ಇತಿಹಾಸ, ಅರಬ್ ಇನ್ವೇಷನ್ ಭಾರತ ಸೋಲ್ತು, ಭಾರತೀಯರು ಸೋತರು. ಆಮೇಲೆ ಪಾನಿಪತ್ ಯುದ್ಧಗಳು 3, ಅದರಲ್ಲೂ ನಾವೆಲ್ಲ ಸೋತ್ವಿ. ಆಂಗ್ಲೋ ಮೈಸೂರು ವಾರ್ಸ್ ನಾವು ಸೋತ್ವಿ, ಆಂಗ್ಲೋ ಮರಾಠಾ ವಾರ್ಸ್ ಸೋತ್ವಿ, ಆಂಗ್ಲೋ ಸಿಖ್ ವಾರ್ಸ್ ನಾವು ಸೋತ್ವಿ, ಬ್ಯಾಟಲ್ ಆಫ್ ಪ್ಲಾಸಿ ನಾವು ಸೋತ್ವಿ, ಬ್ಯಾಟಲ್ ಆಫ್ ತರೇನ್ ಪೃಥ್ವಿರಾಜ್ ಚೌಹಾನ್ ಅಲ್ಲಿ ಸೋತ್ವಿ. ಬರೀ ಸೋಲುಗಳ ಒಂದು ಸುರಿಮಳೆನೇ ಇದೆ ನಮ್ಮ ಇತಿಹಾಸದಲ್ಲಿ. ನಾವು ಇವತ್ತಿಗೂ ನಾನು ಹೇಳ್ದಂಗೆ ಒಂದು ಪ್ರೀ ಬ್ರಾನ್ಸ್ ಏಜ್ ಎರಾ ಸಿವಿಲೈಸೇಷನ್ ವಿಚ್ ಇಸ್ ಸ್ಟಿಲ್ ಅಲೈವ್. ಯಾವುದೋ ಒಂದೆರಡು ಯುದ್ಧ ನಾವು ಗೆದ್ದಿರ್ಬೋದಲ್ವ, ನಮ್ಮ ಪೂರ್ವಜರು ಸ್ವಲ್ಪ ಪಾಪ ಏನೋ ಒಂದು ಕರೇಜ್ ಮತ್ತು ಸ್ಟ್ರೆಂತ್ ರೆಸಿಸ್ಟೆನ್ಸ್ ತೋರಿಸಿರ್ಬೋದು. ಆ ಕಥೆಗಳನ್ನ ಯಾಕೆ ನಮಗೆ ಹೇಳೋದಿಲ್ಲ? ಪರ್ಷಿಯಾ ಇರಾನ್ ಆಗೋದಕ್ಕೆ 30 ವರ್ಷದಲ್ಲಿ ಸರೆಂಡರ್ಡ್. ಒಬ್ಬನೇ ಒಬ್ಬ ಜೊರಾಸ್ಟ್ರಿಯನ್ ಅಲ್ಲಿ ಉಳಿಯೋದಕ್ಕಾಗಲಿಲ್ಲ. ಹೌದು, ಎಲ್ಲರೂ ಬಂದು ಕೇಮ್ ಟು ಇಂಡಿಯಾ. ಇಲ್ಲಿ ಪಾರ್ಸೀಸ್ ಅಂಥದ್ರಲ್ಲಿ ಭಾರತೀಯರ 500 ವರ್ಷ ಒಳಗಡೆ ಬರ್ದಂಗೆ ತಡೆದ್ರು ಅನ್ನೋದು ಶೌರ್ಯದ ಇತಿಹಾಸ. ಮೊಹಮ್ಮದ್ ಇಕ್ಬಾಲ್ ಅವರು ಇದರಲ್ಲಿ ಕುಚ್ ತೋ ಹೈ ಕಿ ಹಸ್ತಿ ಮಿಟ್ತಿ ನಹೀ ಹಮಾರಿ, ಏನೋ ಇದೆ ನಮ್ಮ ಇದು ನಮ್ಮ ಅಸ್ತಿತ್ವ, ಮಿಸ್ರ ರೋಮ್ ಸಬ್ ಮಿಟ್ ಗಯೆ ಜಹಾಂ ಸೆ. ನಮ್ಮ ಅಸ್ತಿತ್ವ ಏನೋ ಇದೆ, ಅದನ್ನು ಧ್ವಂಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಾರೆ. ಅದು ಏನೋ ಅನ್ನೋದು ಏನು, ನಮ್ಮ ಒಂದು ಆಧ್ಯಾತ್ಮಿಕ ಒಂದು ಶಕ್ತಿ ಇದೆ, ನೋ ಡೌಟ್. ಜೊತೆಗೆ ಒಂದು ಕ್ಷಾತ್ರ ಒಂದು ಸ್ಪಿರಿಟ್ ಏನಿದೆ, ಒಂದು ಫಿಸಿಕಲ್ ರೆಸಿಸ್ಟೆನ್ಸ್, ಅದನ್ನು ನಾವು ಕೊಟ್ವಿ. ಇದು ಎರಡರ ಪರಿಣಾಮವಾಗಿ ನಾವು ಇವತ್ತಿಗೂ ನಮ್ಮ ಭಾಷೆಗಳಾಗಲಿ, ನಮ್ಮ ಧರ್ಮಗಳಾಗಲಿ, ನಮ್ಮ ತಿಂಡಿ ತಿನಿಸುಗಳು, ನಮ್ಮ ಕಾಸ್ಟ್ಯೂಮ್ಸ್, ಇದೆಲ್ಲ ಇವತ್ತಿಗೂ ಹಾಗೆ ಉಳ್ಕೊಂಡು ಬಂದಿದೆ. ಇಷ್ಟು ಶತಮಾನಗಳ ಒಂದು ಇನ್ವೇಷನ್ಸ್ ಆದರೂ ಕೂಡ. ಸೊ ಅದ್ರ ಬಗ್ಗೆ ಒಂದು ಹೆಮ್ಮೆ ಇರಲೇಬೇಕು. ನಾವು ಇಷ್ಟು ಡಿಫ್ರೆನ್ಸಸ್ ಇದ್ರೂ ವಿ ಸ್ಟೇಡ್ ಆನ್ ಆ್ಯಂಡ್ ಸ್ಟೇಡ್ ಅಲೈವ್. ಅದು ನಾನು ಜಿಂಗೋಯಿಸ್ಟಿಕ್ ಆಗಿ ನಾವು ವಿ ಆರ್ ಗ್ರೇಟ್, ವಿ ಆರ್ ದಿಸ್, ನಾವು ತುಂಬ ತಪ್ಪುಗಳು ಮಾಡಿದ್ವಿ. ನಮ್ಮಲ್ಲೇ ವೈಮನಸ್ಯತೆಗಳು, ನಮ್ಮಲ್ಲೇ ಡಿಫ್ರೆನ್ಸಸ್. ಅದಕ್ಕೋಸ್ಕರನೇ ಫೈನಲಿ 500 ವರ್ಷ ಹೋಲ್ಡ್ ಬ್ಯಾಕ್ ಮಾಡಿದ್ಮೇಲೆ ಪತನ ಶುರು ಆಯಿತು. ಆ ಇತಿಹಾಸನೂ ಗೊತ್ತಾಗಬೇಕು. ಬಟ್ ಎಲ್ಲಿ ನಾವು ಪುಷ್ ಬ್ಯಾಕ್ ಮಾಡಿದ್ವಿ, ಆ ಗೌರವದ ಇತಿಹಾಸ, ಅದನ್ನೂ ತಿಳ್ಕೊಳ್ಳೋ ಒಂದು ಅವಶ್ಯಕತೆ, ಎರಡರದ್ದು ಅವಶ್ಯಕತೆ ಇದೆ. ನಮ್ಮ ಇತಿಹಾಸ ಡೆಲ್ಲಿ ಸೆಂಟ್ರಿಕ್ ತುಂಬ ಎಸ್ ಡೆಲ್ಲಿ ಎಸ್ಪೆಷಲಿ ಸೆಂಟ್ರಲ್ ಈಗ ಮುಘಲ್ ಆಡಳಿತದ ಬಗ್ಗೆ ಕರ್ನಾಟಕದಲ್ಲಿ ಕೂತ್ಕೊಂಡು ಓದ್ತೀವಿ. ಹೌದು. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ದಿಲ್ಲಿ ಮಕ್ಕಳು ಓದ್ತಾರ ಅಂದ್ರೆ ಇಲ್ಲ. ಅಹೋಮ್ ಸಾಮ್ರಾಜ್ಯ ನನಗೆ ಅಂದರೆ ಇತ್ತೀಚೆಗೆ ಇತಿಹಾಸದಲ್ಲಿ ಆಸಕ್ತಿ ಬೆಳೆಸ್ಕೊಂಡು ಓದೋದಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಗಿತ್ತು, ಈಶಾನ್ಯ ಭಾರತದಲ್ಲಿ ಅಹೋಮ್ ಸಾಮ್ರಾಜ್ಯ ಇತ್ತು. ಮುಘಲರಿಗೆ ಅಂದರೆ ಇರೋಷ್ಟು ದಿವಸ ಅವ್ರಿಗೆ ಸೋಲ್ಸೋಕ್ಕೆ ಆಗಲಿಲ್ಲ. ಅಂಥದ್ದೊಂದು 800 ವರ್ಷ ಆಡಳಿತ, 600 ವರ್ಷದ ಆಡಳಿತದ ಅಹೋಮ್ ಸಾಮ್ರಾಜ್ಯ. ಯಾಕೆ ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಬರಲೇ ಇಲ್ಲ ಅದು ಅಂತ. ನಮ್ಮ ರಾಜ್ಯದಲ್ಲಿ ಮೈಸೂರು ಒಡೆಯರು ಅವರು 600 ವರ್ಷ ಆಳಿದ್ರು. ಬೇರೆ ಚೋಳ ವಂಶ 1000 ವರ್ಷ ಆಳ್ತು. ರಾಷ್ಟ್ರಕೂಟ, ಶತವಾಹನ, ಕಾಕಟಿಯ, ಇವ್ರದ್ದೆಲ್ಲ ನೀವು ಇವತ್ತಿಗೂ NCERT ಟೆಕ್ಸ್ಟ್ ಬುಕ್ ನೋಡಿದ್ರೆ ಎಲ್ಲ ಒಂದು ಮ್ಯಾಪ್ನಲ್ಲಿ ಅದನ್ನು ವರ್ಣನೆ ಮಾಡಿ ಬಿಟ್ಬಿಡ್ತಾರೆ, ಇವರು ಇಲ್ಲಿ ಆಳಿದ್ರು ಅಂತ. ಬಟ್ ಮುಘಲ್ಸ್ ಬಗ್ಗೆ 3 ಚಾಪ್ಟರ್ ಇರುತ್ತೆ. ಇವರೆಲ್ಲನೂ ಒಂದು ಮ್ಯಾಪ್ನಲ್ಲಿ ಅವ್ರದ್ದು ಕತೆ ಮುಗಿಸ್ಬಿಡೋದು. ಆ್ಯಂಡ್ ಶಿವಾಜಿ ಮಹಾರಾಜ್ದು ಇವತ್ತು ನೀವು ನೋಡಿದ್ರೆ ಕ್ಲಾಸ್ 7 NCERT ಟೆಕ್ಸ್ಟ್ ಬುಕ್, ಅವ್ರದ್ದು ಓನ್ಲಿ ಉಲ್ಲೇಖ ಒಂದು ಫೋಟೋ, ಅದ್ರ ಕೆಳಗೆ ಕ್ಯಾಪ್ಷನ್ ಇದೆ ಇವ್ರು ಯಾರು ಅಂತ. ಸೊ ಒಂದು ಭಾರತದ ಚಿಕ್ಕ ಮಗು ಶಿವಾಜಿ ಮಹಾರಾಜ್ ಯಾರು ಅಂದರೆ ಅವ್ನು ಬರೀ ಆ ಫೋಟೋ ಒಂದು ಜ್ಞಾಪಕ ಬರುತ್ತೆ. ಅವ್ನಿಗೆ ಏನು ಮಹಿಮೆ ಇದು ಏನೂ ಗೊತ್ತಿರಲ್ಲ. ಬಟ್ ಬಾಬರ್ ಆದಮೇಲೆ ಹುಮಾಯೂನ್ ಬಂದ, ಹುಮಾಯೂನ್ ಆದಮೇಲೆ ಅಕ್ಬರ್ ಬಂದ, ಅವನಾದ್ಮೇಲೆ ಇವನು, ಅದು ಕಂಠಸ್ಥವಾಗಿರುತ್ತೆ. ಲೋಧಿ, ಖಿಲ್ಜಿ, ತುಘ್ಲಕ್ ಇವರೆಲ್ಲ ಡೆಲ್ಲಿನಲ್ಲಿ ಚಿಕ್ಕ ಸಾಮ್ರಾಜ್ಯ. ಆ್ಯಂಡ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಈ ಕಂಟ್ರಿ 0, ಏನೂ ಇಲ್ಲ. ಬರೀ ಎಲ್ಲ ಕಡೆ ಕೆಡವೋದು, ಜನಕ್ಕೆ ಇದು ಕೆಟ್ಟದ್ದು ಮಾಡೋದು ಅದೇ ಜಾಸ್ತಿ ಇತ್ತು. ಒಂದೆರಡು ಏನೋ ಒಂದು ಕಟ್ಟಿದ್ರು ಅಲ್ಲಿ ಇಲ್ಲಿ ಮಿನಾರೇಟ್ಸ್ ಅದು ಇದು. ಅವ್ರ ಬಗ್ಗೆ ನಾವೆಲ್ಲ ಓದ್ತೀವಿ. ಬಟ್ ಯಾರನ್ನೂ ನಾನು ತೆಗೆದುಬಿಡೋದು, ಕರ್ನಾಟಕದಲ್ಲೂ BJP ಸರ್ಕಾರ ಇದ್ದಾಗ ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಬಗ್ಗೆ ಪಾಠ್ಯಪುಸ್ತಕದಿಂದ ತೆಗೆದುಬಿಡಬೇಕು ಅಂತ, ಅದು ಫೂಲಿಶ್ನೆಸ್. ಬಿಕಾಸ್ ನಮ್ಮ ಹಿಸ್ಟ್ರಿ ಏನಿದೆ ಅದನ್ನು ವಿ ಕೆನಾಟ್ ವಿಶ್ ಇಟ್ ಅವೇ. ನನಗೆ ಅವ್ನು ಇಷ್ಟ ಇಲ್ಲ ಅದಕ್ಕೆ ಅವನ ಬಗ್ಗೆ ಓದಬಾರ್ದು ಅನ್ನೋದು ಅದು ಮೂರ್ಖತನ.
ಎಲ್ಲರ ಬಗ್ಗೆನೂ ಇರಬೇಕು, ಬಟ್ ಅದು ಒಂದು ಸಮಗ್ರವಾಗಿರಬೇಕು. ನೀವು ಹೇಳ್ದಂಗೆ ಈಶಾನ್ಯ ಪ್ರದೇಶಗಳ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅಸ್ಸಾಂನಲ್ಲಿ ಯಾರು ಆಳಿದ್ರು, ಮಣಿಪುರದಲ್ಲಿ ಯಾರು ರಾಜರಿದ್ದರು, ನಾಗಾಲ್ಯಾಂಡ್ನಲ್ಲಿ ಯಾರಿದ್ರು, ತ್ರಿಪುರಿ ವಂಶ ಅದು ಆಲ್ಮೋಸ್ಟ್ ಅದು 500-550 ವರ್ಷದ ಒಂದು ಡೈನಾಸ್ಟಿ. ಅದ್ರ ಬಗ್ಗೆ ಕರ್ನಾಟಕದ ಒಂದು ಮಗು ಅಥವಾ ಕೇರಳದ ಇದು ಯಾರಿಗೂ ಗೊತ್ತೇ ಇರೋದಿಲ್ಲ. ಮಾರ್ತಾಂಡ ವರ್ಮ ಇಲ್ಲಿ ನಮ್ಮ ಪಕ್ಕದ ಕೇರಳನಲ್ಲಿ ಮಹಾರಾಜ ಡಚ್ ಅವ್ರನ್ನ ಕಂಪ್ಲೀಟಾಗಿ ಅವನು ಡಿಫೀಟ್ ಮಾಡ್ತಾನೆ ಬ್ಯಾಟಲ್ ಆಫ್ ಕೊಲಾಚಲ್. ಅದಾದಮೇಲೆ ಡಚ್ ಈಸ್ಟ್ ಇಂಡಿಯಾ ಕಂಪನಿದು ಸಾರ್ವಭೌಮತ್ವವೇ ಹೊರಟೋಗುತ್ತೆ ಭಾರತದಿಂದ. ಒಂದು ಏಷ್ಯನ್ ಫೋರ್ಸು ಯುರೋಪಿಯನ್ ಫೋರ್ಸನ್ನು ಮೊಟ್ಟ ಮೊದಲಿಗೆ ಸೋಲಿಸಿದ್ದು ಎಲ್ಲಿ ಅಂತ ಸರ್ಚ್ ಮಾಡಿದ್ರೆ ಜಪಾನ್ನವರು 1905 ಹೇಳ್ತಾರೆ. ಮಾರ್ತಾಂಡ ವರ್ಮ ಸೋಲಿಸಿದ್ದೇನು ಅಲ್ವಾ? ಅದು ಭಾರತದ ಒಬ್ಬ ರಾಜ ಡಚ್ಚರನ್ನ ಸೋಲಿಸಿದ ಇತಿಹಾಸ ಅಲ್ವಾ ಅಂತ. ಇದು 1741 ಆಗಿದ್ದು, 150 ವರ್ಷ ಮೊದಲು. ಬೇರೆ ಯಾವ್ದಾದ್ರು ದೇಶ ಆಗಿದ್ರೆ ಮಾರ್ತಾಂಡ ವರ್ಮನ ಪ್ರತಿಮೆಗಳು ಎಲ್ಲಾ ಕಡೆ ಹಾಕಿ ಅದನ್ನ ಪೂಜೆ ಮಾಡ್ತಾ ಇದ್ರು. ಅಂಡ್ ಬ್ಯಾಟಲ್ ಆಫ್ ಕೊಲಾಚಲ್ ಬಗ್ಗೆ ಒಂದೊಂದು ಮಗುಗೂ ಅದು ಗೊತ್ತಿರ್ತಾ ಇತ್ತು. ಅದೇ ತರ ರಾಣಿ ನೈಕಿ ದೇವಿ ಅಂತ ಗುಜರಾತಿನ ಒಂದು ಹೆಂಗಸು, ಅವರು ಬಂದು ಮೊಹಮ್ಮದ್ ಘೋರಿ ಬಂದಾಗ ಅವನನ್ನು ಡಿಫೀಟ್ ಮಾಡ್ತಾಳೆ. ಅವನು ಘೋರಿ ಅಯ್ಯೋ ಇಲ್ಲೊಂದು ಲೇಡಿ ರೂಲರ್ ಇದ್ದಾಳೆ, ಅವಳನ್ನ ಈಸಿಯಾಗಿ ನಾವು ಡಿಫೀಟ್ ಮಾಡ್ಬೋದು ಅಂತ ಗುಜರಾತ್ಗೆ ಬಂದಾಗ 1178ನಲ್ಲಿ ಬ್ಯಾಟಲ್ ಆಫ್ ಕಸರ್ಹಾಡ ಅಂತ ಇದು, ಅದರಲ್ಲಿ ಅವಳು ಶಿ ಈಸ್ ಅ ರಿಜೆಂಟ್ ಕ್ವೀನ್, ಅವಳ ಮಗು ಚಿಕ್ಕದಾಗಿರೋದು ಮೂಲದೇವ ಅಂತ, ಅವನನ್ನು ಸೊಂಟಕ್ಕೆ ಕಟ್ಕೊಂಡು ಅವಳು ಹೋಗಿ ಇದನ್ನು ಬ್ಯಾಟಲ್ನ ವಿನ್ ಮಾಡಿ ಮೊಹಮ್ಮದ್ ಘೋರಿ ತಿರ್ಗಾ ಗುಜರಾತ್ ಕಡೆ ನೋಡೋದೇ ಇಲ್ಲ. ಸೊ ಈ ಬ್ಯಾಟಲ್ಸ್ದು ನಮ್ಗೆ ಯಾಕೆ, ನಮ್ಮ ರಾಜ್ಯದಿಂದ ರಾಣಿ ಅಬ್ಬಕ್ಕ ದೇವಿಯರು 4 ಅಬ್ಬಕ್ಕ ರಾಣಿಯರು ಪೋರ್ಚುಗೀಸರನ್ನ ಆಲ್ವೇಸ್ ದೇ ಡಿಫೀಟೆಡ್ ದೆಮ್. ಆ್ಯಂಡ್ ಅವರ ಒಂದು ಶೌರ್ಯದ ಕಥೆಗಳು ಇಲ್ಲೆಲ್ಲ ಪರ್ಷಿಯಾ ಎಂಪರರ್ ಅವನವರೆಗೂ ಸುದೂರ ಇಂಡಿಯಾನಲ್ಲಿ ಮಂಗಳೂರು ಕಡೆ ಉಲ್ಲಾಳದಲ್ಲಿ ಒಬ್ಬ ರಾಣಿ ಬಂದು ಪೋರ್ಚುಗೀಸ್ ಶಿಪ್ಸ್ನೆಲ್ಲ ಸುಟ್ಟು ಹಾಕಿಸಿದ್ಲು ಅಂತ ಆ ಶೌರ್ಯಗಾಥೆ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಒಬ್ಬ ಇಟಾಲಿಯನ್ ಟ್ರಾವೆಲರ್ ಪಿಯತ್ರೋ ಡೆಲ್ಲಾ ವೆಲ್ ಅನ್ನೋನು ಭಾರತಕ್ಕೆ ಬಂದು ಅವಳನ್ನ ಭೇಟಿ ಆಗ್ತಾನೆ. ಅವಳನ್ನ ನೋಡಿದ್ದು, ಅವಳು ಸಂವಾದ ಮಾಡಿದ್ದು ಅದೆಲ್ಲ ಅವನು ಮೆಮೋಯರ್ಸ್ನಲ್ಲಿ ಬರೀತಾನೆ. ಈ ದಾಖಲೆಗಳೆಲ್ಲ ಇದೆ. ಆದರೆ ಈ ದೇಶದ ಸ್ವತಂತ್ರ ಭಾರತದ ಮಕ್ಕಳಿಗೆ ಈ ಎಲ್ಲ ನಾಯಕರ ಬಗ್ಗೆ ಯಾಕೆ ಏನೂ ತಿಳುವಳಿಕೆ ಕೊಡೋದಿಲ್ಲ? ಯಾಕೆ ನಾವು ಬರೀ ಸೋಲಿನ ಇತಿಹಾಸ, ನಮ್ಮನ್ನು ಕುಂಠಿತವಾಗಬೇಕು ಮನಸ್ಸು, ನಾವು ಏನು ವಿ ಆರ್ ನೋ ಗುಡ್ ಫಾರ್ ಎನಿಥಿಂಗ್, ಎಲ್ಲರೂ ಹೊರಗಡೆಯಿಂದ ಬರ್ತಾ ಇದ್ರು, ಆರ್ಯನ್ ಇನ್ವೇಷನ್ ಶುರುವಿಂದಾನೂ ಜನ ಹೊರಗಡೆಯಿಂದಾನೇ ಬಂದು ನಮ್ಮನ್ನು ಆಳೋದು ನಮ್ಮ ಒಂದು ಡೆಸ್ಟಿನಿ. ನಾವು ಕರ್ಮ ಥಿಯರಿ ಎನಿವೇ ನಾವು ಬಿಲೀವ್ ಮಾಡ್ತೀವಿ. ನಾವೇನಾದರೂ ಹೇಳಿದ್ರೆ ಅಯ್ಯೋ ನಮ್ಮ ಕರ್ಮ ಅದೇ, ನಮ್ಗೆ ಬೇರೆ ಏನು ಮಾಡೋದಕ್ಕೆ ಇಲ್ಲ ಯೋಗ್ಯತೆ. ಸೊ ಆ ಥರ ಒಂದು ನಮ್ಮನ್ನು ಕಂಡೀಷನ್ ಮಾಡಿ ಬ್ರೈನ್ ವಾಶ್ ಮಾಡಲಾಗಿದೆ. ತಪ್ಪುಗಳು ಆಯಿತು, ನಾನೆಲ್ಲ ಗ್ರೇಟು, ನಾವು ಅದೊಂದು ಎಕ್ಸ್ಟ್ರೀಮ್, ಅದು ಜಿಂಗೋಯಿಸ್ಟಿಕ್, ಇದು ಮೇರಾ ಭಾರತ್ ಮಹಾನ್, ಎಲ್ಲ ಒಳ್ಳೆಯದು, ನಾವು ಪಾಸ್ಟ್ನಲ್ಲಿ ನಾವೇ ಅಟಾಮಿಕ್ ಬಾಂಬ್ ಮಾಡಿದ್ವಿ, ನಾವು ವಿಮಾನಗಳನ್ನ ಓಡಿಸಿದ್ವಿ, ಅದೆಲ್ಲ ಅದೊಂದು ಬೇರೆ ಒಂದು ಅತಿರೇಕ. ಬಟ್ ನಿಜವಾದ ಒಂದು ಹೆಮ್ಮೆ ಪಡುವಂಥದ್ದು ನಮ್ಮ ಪೂರ್ವಜರ ಸಾಧನೆಗಳಾಗಲಿ, ಅವರ ಶೌರ್ಯಗಳಾಗಲಿ, ಅವರ ಒಂದು ನೆವರ್ ಸೇ ಡೈ ಸ್ಪಿರಿಟ್, ಅದು ಪೂರ್ವಜರು, ರಾಜರು, ರಾಣಿಯರು ಇರ್ಬೋದು, ಸಾಮಾನ್ಯ ನಾಗರಿಕರಿರ್ಬೋದು, ಅವರ ಒಂದು ಗಾಥೆಯು ಇತಿಹಾಸದಲ್ಲಿ ಬರುವುದು ತುಂಬ ಒಂದು ಪ್ರಮುಖ. ಬಿಕಾಸ್ ಹಿಸ್ಟ್ರಿ ಗಿವ್ಸ್ ಯು ಅ ಸೆನ್ಸ್ ಆಫ್ ಐಡೆಂಟಿಟಿ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಪಾಸ್ಟ್ ಏನು ಅಂತ ಗೊತ್ತಾದರೆ ನಿಮ್ಮ ಪ್ರೆಸೆಂಟ್ ಮತ್ತು ಫ್ಯೂಚರ್ ಬಗ್ಗೆ ನಿಮಗೆ ಒಂದು ತಿಳುವಳಿಕೆ ಇರುತ್ತೆ. ಅದನ್ನು ಕುಂಠಿತ ಮಾಡೋದು ಫಸ್ಟು ಬ್ರಿಟಿಷ್ ಕೊಲೋನಿಯಲ್ ಹಿಸ್ಟ್ರಿದು ಒಂದು ಡಿಸೈನ್ ಆಗಿತ್ತು. ಅದನ್ನು ವೆರಿ ಫೇತ್ಫುಲಿ ವಿ ಕಂಟಿನ್ಯೂಡ್ ಆಫ್ಟರ್ ಇಂಡಿಪೆಂಡೆನ್ಸ್ ವಿತ್ ದ ನೆಹರೂವಿಯನ್ ಮಾರ್ಕ್ಸಿಸ್ಟ್ ಹಿಸ್ಟಾರಿಯನ್ಸ್. ಇವಾಗ ಆ ಒಂದು ಅಧಿಪತ್ಯನ ಜನ ಅಲ್ಲಾಡಿಸ್ತಾ ಇದ್ದಾರೆ. ಅದಕ್ಕೆ ದೇರ್ ಇಸ್ ಸೋ ಮಚ್ ಆಫ್ ಪುಷ್ ಬ್ಯಾಕ್, ದೇರ್ ಇಸ್ ಸೋ ಮಚ್ ಆಫ್ 70-80 ವರ್ಷದಿಂದ ಒಂದೇ ಕಥೆ ಯಾರೋ ಹೇಳ್ಕೊಂಡು ಬಂದಿರುವಾಗ ಬೇರೆ ಯಾರೋ ಇದು ಬೇರೆ ಕಥೆ ಅಂತ ಬಂದು ಹೇಳಿದ್ರೆ ದೇ ಫೀಲ್ ಥ್ರೆಟನ್ಡ್. ಸೊ ಆ ಚರ್ನ್ ನಡೀತಾ ಇದೆ ಸಮಾಜದಲ್ಲಿ. ಬಟ್ ಇಟ್ಸ್ ಫಾರ್ ದ ಗುಡ್. ಐ ಥಿಂಕ್ ಜನಕ್ಕೆ ಗೊತ್ತಾಗ್ತಾ ಇದೆ ಈ ಅನ್ಯ ಕಥೆಗಳು, ಗೊತ್ತಿಲ್ಲದೆ ಇರೋ ಅನ್ಸಂಗ್ ಹೀರೋಸ್, ಅನ್ಸಂಗ್ ಹೀರೋಯಿನ್ಸ್, ಅದ್ರ ಬಗ್ಗೆ ತಿಳುವಳಿಕೆ ಬರಬೇಕು. ಅಂದರೆ ನನ್ನ ಹೆಸರು ಮಂಜುನಾಥ್ ಅಂತ. ನೀವು ಸಿಲೆಬಸ್ ತೊಗೊಂಡ್ರಿ. ನಾವು ಒಂದು 4000 ಜನ ಸ್ಲಮ್ ಮಕ್ಕಳಿಗೆ ಬೆಂಗಳೂರಲ್ಲೇ ಆಫ್ಟರ್ ಸ್ಕೂಲ್ ಎಜುಕೇಷನ್ ಕೊಡ್ತೀವಿ. ಅದರಿಂದ ನನಗೆ NCERT ಸಿಲೆಬಸ್ ಐದರ್ ಸೈನ್ಸ್ ಆರ್ ಇದು ಗೊತ್ತು. ಸೊ ನಮ್ಮ ದೇಶದಲ್ಲಿ ಇಬ್ಬರು ಧೀಮಂತ ನಾಯಕರು ಇದ್ದಾರೆ. ಇಬ್ಬರದು ಹೋಲಿಕೆ ಮಾಡಿದ್ರೆ ರಾಮ ಕಾಡಿಗೆ ಹೋದ, ಸಾವರ್ಕರು ಕಾಲಾಪಾನಿಗೆ ಹೋದರು. ರಾಮಂಗೆ ಅಲ್ಲಿಂದ ಬಂದು ರಾಜ್ಯ ಕಟ್ಟಿ ರಾಜ್ಯ ಆದಮೇಲೂ ಅವನದು ಕಷ್ಟ ಹರಿಲಿಲ್ಲ. ರಾಜಧರ್ಮ ಪಾಲಿಸೋಕ್ಕೋಸ್ಕರ ಹೆಂಡ್ತಿನ ಕಾಡಿಗೆ ಕಳಿಸ್ದ.
ಅದೇ ರೀತಿ ನಾವು ಸಾವರ್ಕರು ಪಾಪ ಸ್ವತಂತ್ರ ಬಂದ ಮೇಲೂ ಅವ್ರನ್ನ ಔಟ್ಕ್ಯಾಸ್ಟ್ ಆಗಿಬಿಟ್ರು. ಅವ್ರ ಮೇಲೆ ಒಂದು ಸೀತೆ ಮೇಲೆ ಹೆಂಗೆ ಸುಳ್ಳು ಅಪವಾದ ಹೊರಡಿಸಿದ್ರು, ಇವ್ರ ಮೇಲೆ ಗಾಂಧೀಜಿ ಹತ್ಯೆದು ಸುಳ್ಳು ಅಪರಾಧ, ಯು ಆರ್ ಎನ್ ಅಥಾರಿಟಿ ಆನ್ ದಟ್. ಈ ಮುಂದೆ NCERT ಸಿಲೆಬಸ್ಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ ನಾವು ಇವರಿಬ್ಬರದ ಒಂದು ಧೀಮಂತ ನಾಯಕರು. ಮುಂದಿನ ಬೇಡ ಸರ್, ಈಗ ಆಗಿರೋದು ಕೇಳೋಣ. ಅಲ್ಲಲ್ಲ, ಮುಂದಿದ್ದಕ್ಕೆ ಸಾವರ್ಕರ್ ವಿಷಯದಲ್ಲಿ 2 ವಾಲ್ಯೂಮ್ಗಳಲ್ಲಿ ವಿಕ್ರಮ್ ಸಂಪತ್ ಅವರು NCERT ಸಿಲೆಬಸ್ ಬಯೋಗ್ರಫಿ ಅಂದರೆ ತುಂಬ ತೂಕವುಳ್ಳಂಥ ಬಯೋಗ್ರಫಿ, ಸಂಶೋಧನೆ ಉಳ್ಳಂಥ ಅಲ್ಲಿ ಅಥವಾ ಓದುವಾಗ ಮಕ್ಕಳಿಗೆ ಅದು ಹೋಗುತ್ತೆ. ಆವಾಗ ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ಒಂದು ಮೊದಲು ಸರ್, ಸಾವರ್ಕರ್ ಯಾಕೆ ಇಷ್ಟೊಂದು ವಿವಾದಾತ್ಮಕ ವ್ಯಕ್ತಿತ್ವ? ಐ ಥಿಂಕ್ ಅದು ದುರ್ಭಾಗ್ಯಪೂರ್ಣ ನನಗನ್ಸೋದು. ಈ ಮನುಷ್ಯ ದೇಶಕ್ಕೋಸ್ಕರ ಎಷ್ಟು ಬಲಿದಾನ ಕೊಟ್ಟಿದ್ದಾರೆ. ಅವರೊಬ್ಬರೇ ಅಲ್ಲ, ಅವರ ಸಂಪೂರ್ಣ ಒಂದು ಪರಿವಾರ, ಅವ್ರ ಎಲ್ಲ ಡಿಗ್ರೀಸ್ ಅವರಿಂದ ತೆಗೆದುಕೊಳ್ಳಲಾಯಿತು, ಅವ್ರದ್ದೆಲ್ಲ ಪ್ರಾಪರ್ಟಿ ಕನ್ಫಿಸ್ಕೇಟ್ ಆಯಿತು, ಅವ್ರ ಹೆಂಡತಿ ಮತ್ತು ಅವ್ರ ಅತ್ತಿಗೆ ಎಲ್ಲ, ಅವ್ರ ಅಣ್ಣ ಕೂಡ ಬಾಬಾರಾವ್ ಸಾವರ್ಕರ್ ಮತ್ತು ಇವರು ಇಬ್ಬರು ಕಾಲಾಪಾನಿಗೆ ಕಳಿಸ್ಬಿಟ್ಟಿದ್ರು. ಆ ಕಾಲದಲ್ಲಿ ಅವ್ರು ಭಿಕ್ಷೆ ಬೇಡಿ ಅವ್ರ ಹೆಂಡತಿ ಮತ್ತು ಅತ್ತಿಗೆ ಜೀವನೋಪಾಯ ನಡೆಸ್ತಾ ಇದ್ದರು ಆ ಒಂದು ಪರಿಸ್ಥಿತಿಯಿಂದ. ಆ್ಯಂಡ್ ಅಲ್ಲೂ ಕಾಲಾಪಾನಿನಲ್ಲಿ ಆ್ಯಂಡ್ ಇವರು ದೇಶದ ಮೊಟ್ಟ ಮೊದಲು ಒಂದು ಗುಪ್ತ ಸಂಸ್ಥೆ ಏನಿದೆ ಅಭಿನವ ಭಾರತ ಅಂತ ಅದರ ಹೆಸರು, ಅದನ್ನು ಸಂಘಟನೆ ಅವ್ರು ಮಾಡಿದರು. ಆ್ಯಂಡ್ ದೇಶದ ಮೊಟ್ಟ ಮೊದಲು ಇದು ಬಾನ್ಫೈರ್ ಫಾರಿನ್ ಕ್ಲೋತ್ಸ್, ಅದು 1905ನಲ್ಲಿ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಪಾರ್ಟಿಷನ್ ಆಫ್ ಬೆಂಗಾಲ್, ಕರ್ಜನ್ ಏನು ಮಾಡಿದ್ರು ಅದನ್ನು ಪುಣೆನಲ್ಲಿ ಮಾಡ್ತಾರೆ. ಫರ್ಗೂಸನ್ ಕಾಲೇಜ್ನಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದಾಗ ಅದಕ್ಕೆ ಅವ್ರಿಗೆ ಕಾಲೇಜಿಂದ ರಸ್ಟಿಗೇಟ್ ಮಾಡಲಾಗ್ತದೆ, ಫೈನ್ ಪೇ ಮಾಡ್ತಾರೆ. ಮತ್ತು 5 ವರ್ಷ ಅವರು ಲಂಡನ್ನಲ್ಲಿ ವ್ಯಾಸಂಗ ಮಾಡುವಾಗ ದ ಎಂಟೈರ್ ಕ್ರಾಂತಿಕಾರಿ ಮೂವ್ಮೆಂಟ್ ಏನಿದೆ ಅದನ್ನು ಅಲ್ಲಿಂದ ಅವರು ಒನ್ ಪಾಯಿಂಟ್ ಲೀಡರ್. ಅನೇಕ ಜನ ಅಲ್ಲಿ, ಶ್ಯಾಮ್ಜಿ ಕೃಷ್ಣ ವರ್ಮಾ, ಮೇಡಮ್ ಭಿಕಾಜಿ ಕಾಮಾ, ನಿರಂಜನ್ ಪಾಲ್, ಬಿಪಿನ್ ಚಂದ್ರ ಪಾಲ್ ಅವ್ರ ಮಗ, ಮತ್ತು MPT ಆಚಾರ್ಯ, ನಮ್ಮ ಕರ್ನಾಟಕದಿಂದ MPT ಆಚಾರ್ಯ ಅನ್ನೋರು, ಅವ್ರಿಗೆ ಹೆಸರು ಯಾರಿಗೂ ಗೊತ್ತಿರೋದಿಲ್ಲ, VVS ಅಯ್ಯರ್, ಸಿಕಂದರ್ ಹಯಾತ್ ಖಾನ್. ಸೊ ಹಿಂದೂ ಮುಸ್ಲಿಂ ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದವರು ಎಲ್ಲರದು ಅವರು ನೇತಾರರಾಗಿ ಅಲ್ಲಿ ಹಿ ಲೀಡ್ಸ್ ದ ಮೂಮೆಂಟ್. 1857ನ ಮೊಟ್ಟ ಮೊದಲಾಗಿ ಅಲ್ಲಿವರೆಗೂ ಅದು ಸಿಪಾಯಿ ದಂಗೆ, ಸಿಪಾಯಿ ವಿದ್ರೋಹ ಅಂತ ಬ್ರಿಟಿಷರು ಪರಿಗಣಿಸ್ತಾ ಇದ್ರು. ಒಂದು 4-5 ಸಿಪಾಯಿಗಳು ಬೀಫ್ ಇದನ್ನು ಮತ್ತು ಪೋರ್ಕ್ ಇರೋದ್ರಿಂದ ಪ್ರತಿಭಟನೆ ಮಾಡಿದ್ರು. ಇವರು ಅದು ಒಂದು ದೊಡ್ಡ ಒಂದು ಇಟ್ ವಾಸ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಅದಕ್ಕೊಂದು ಹೆಸರು ಕೊಟ್ಟು 2 ವರ್ಷ ಸಂಶೋಧನೆ ಮಾಡಿ ಬ್ರಿಟಿಷ್ ಆರ್ಕೈವ್ಸಿಂದ ಒಂದು ಪುಸ್ತಕ ಬರೆದ್ರು. ಆ ಪುಸ್ತಕ ಅವ್ರು ಹೋದ್ಮೇಲೂ, ಅವರು ಕ್ರಾಂತಿಕಾರಿ ಇದರಿಂದ ಹೊರಟ ಮೇಲೂ, ಭಗತ್ ಸಿಂಗ್ ಆಗಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಲಿ 20 ವರ್ಷ ಆದಮೇಲೆ ಅದನ್ನು ಅನುವಾದ ಮಾಡಿ ಆ ಪುಸ್ತಕ ಆಲ್ಮೋಸ್ಟ್ ಲೈಕ್ ಭಗವದ್ಗೀತಾ ಫಾರ್ ಆಲ್ ರೆವಲ್ಯೂಷನರೀಸ್ ಇನ್ ದ ಫ್ಯೂಚರ್, ಆ ಥರ ಅದರ ಉಪಯೋಗ ಆಗ್ತಾ ಇತ್ತು. ಆ್ಯಂಡ್ ಅವ್ರನ್ನ ಹಿಡ್ಕೊಂಡು ಬಂದು ಕಾಲಾಪಾನಿ ಹಾಕಿದಾಗ ಅಲ್ಲಿ ಅವ್ರು ಪಟ್ಟ ಒಂದು ಕಷ್ಟಗಳು, ತಿನ್ನಕ್ಕೆ ಒಳ್ಳೆ ಊಟ ಇಲ್ಲ, ಎಲ್ಲ ಕೆಟ್ಟೋಗಿದ್ದು ಊಟ, ಆ ಊಟ ತಿಂದರೆ ಡೈರಿಯಾ ಆಗೋಗುತ್ತೆ. ಬರೀ ಫಿಕ್ಸ್ಡ್ ಟೈಮ್ನಲ್ಲಿ ನೀವು ಟಾಯ್ಲೆಟ್ಗೆ ಹೋಗ್ಬೋದು. ಇದು ಹೇಳೋದಕ್ಕೂ ಕಷ್ಟ ಆಗುತ್ತೆ, ಬಟ್ ನಿಮ್ಮ ಮೂಲಕ ನಿಮ್ಮ ವೀಕ್ಷಕರಿಗೆ ಇದು ಗೊತ್ತಾಗಬೇಕು. ಫಿಕ್ಸ್ಡ್ ಟೈಮ್ನಲ್ಲೇ ಟಾಯ್ಲೆಟ್ಗೆ ಹೋಗಬೇಕು. ಆ ಟೈಮ್ನಲ್ಲಿ ನೀವು ಡೈರಿಯಾ ಇದ್ದರೆ ದಿನಪೂರ್ತಿ ನೀವು ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಿಸನ್ ಸೆಲ್ನಲ್ಲೇ ನೀವು ಮಲಮೂತ್ರ ಮಾಡಬೇಕು. ನಿಮ್ಮ ಮಲಮೂತ್ರದ ಮಧ್ಯ ನೀವು ದಿನಾನ್ಗಟ್ಲೆ ನಿಂತ್ಕೋಬೇಕು, ಕೂತ್ಕೋಬೇಕು, ಅಲ್ಲೇ ಮಲ್ಕೋಬೇಕು, ಅಲ್ಲೇ ಊಟ ಮಾಡಬೇಕು. ಆ್ಯಂಡ್ ದಿನಗಟ್ಟಲೆ ನಿಮಗೆ ಅಲ್ಲಿ ಕೋಲ್ಹುಕಾ ಬೇಲ್ ಪನಿಷ್ಮೆಂಟ್ ಕೊಡ್ತಾಯಿದ್ರು, ರೌಂಡ್ ಆ್ಯಂಡ್ ರೌಂಡ್. ಇದು ಗಾಣದ ಎತ್ತು ಪನಿಷ್ಮೆಂಟ್. ಎತ್ತಿನ ಜಾಗದಲ್ಲಿ ನಮ್ಮ ಕ್ರಾಂತಿಕಾರಿಗಳನ್ನ ಕಟ್ಟಿಸಿ ದಿನಪೂರ್ತಿ ಆ ಬಿಸಿಲಿನಲ್ಲಿ ನೀವು ಎಣ್ಣೆ ತೇಯಬೇಕು. ಅದು ಎಂಡ್ ಆಫ್ ದ ಡೇ ಮೆಷರ್ ಮಾಡಿ 30 ಪೌಂಡ್, 1 ಔನ್ಸ್ ಕಮ್ಮಿ ಇದ್ರೂ ನಿಮಗೆ ಚಾವಟಿ ಏಟು, ನಿಮ್ಗೆ ಊಟ ಸಿಗೋದಿಲ್ಲ ನಿಮಗೆ. ಸೊ ಆ ರೀತಿಯ ಟಾರ್ಚರ್ಸ್ ಸಾವರ್ಕರ್ ಒಬ್ಬರೇ ಅಲ್ಲ, ಅವ್ರ ಜೊತೆ ಇದ್ದಿದ್ದು ಎಲ್ಲ ಕ್ರಾಂತಿಕಾರಿಗಳು, ಎಲ್ಲ ಚಿಕ್ಕ ಚಿಕ್ಕ ಹುಡುಗರು, 19-20-20ಸ್ನಲ್ಲಿದ್ದವರು, ದೇಶಕ್ಕೋಸ್ಕರ ತಮ್ಮ ಎಲ್ಲವನ್ನೂ ಬಲಿದಾನ ಮಾಡಿ ಬಂದವರು. ಇವತ್ತು ನೀವು ಕೇಳಿ ಭಾರತೀಯ ಒಂದು ಮಕ್ಕಳಿಗಾಗಲಿ ಅಥವಾ ದೊಡ್ಡವ್ರಿಗಾಗಲಿ ಕಾಲಾಪಾನಿ ಹೋಗಿದ್ದ 5 ಜನರ ಹೆಸರು ಹೇಳಿ ಅಂತ ಯಾರಿಗಾದ್ರೂ ಹೆಸರು ಗೊತ್ತಾಗಿರುತ್ತಾ? ಯಾರಿಗೂ ಗೊತ್ತಿರೋದಿಲ್ಲ. ನಮ್ಮ ಒಂದು ಗ್ರ್ಯಾಟಿಟ್ಯೂಡ್. ಅವರು ಅವತ್ತು ತಮ್ಮ ಸರ್ವಸ್ವವನ್ನು, ಸಾವರ್ಕರ್ ಒಬ್ಬರೇ ಅಲ್ಲ, ಬೇರೆ ಎಲ್ಲ ಜನರು ತಮ್ಮ ಸರ್ವಸ್ವವನ್ನು, ತಮ್ಮ ಯೌವನವನ್ನು, ತಮ್ಮ ಫ್ಯೂಚರ್ನು ಮುಡುಪಿಟ್ಟು ಅವರ ಮೂಲಕ ನಾವಿವತ್ತು
ಸ್ವತಂತ್ರ ಭಾರತದಲ್ಲಿ ಎಷ್ಟು ಆರಾಮಾಗಿ ಕೂತ್ಕೊಂಡು ಅವ್ರ ಬಗ್ಗೆ AC ಚೇಂಬರ್ನಲ್ಲಿ ಕೂತ್ಕೊಂಡು ಅವರು ದೇಶದ್ರೋಹಿ, ಇವರು ದೇಶಕ್ಕೆ ಒಳ್ಳೇದು ಮಾಡಿದವರು, ಆ ಥರ ಸರ್ಟಿಫಿಕೇಟ್ ಕೊಡೋ ಒಂದು ಅರ್ಹತೆ ನಾವು ಇಟ್ಕೊಂಡಿರೋದಕ್ಕೋಸ್ಕರನೂ ಅವ್ರ ಬಲಿದಾನನೇ ಕಾರಣ. 5 ಜನ ಪೋರ್ಟ್ ಬ್ಲೇರ್ನಲ್ಲಿ ಸತ್ತವರ ಅಥವಾ ಸಫರ್ ಮಾಡಿದವ್ರ ಹೆಸರು ಹೇಳೋದಂದರೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ದಟ್ ಈಸ್ ದಿ ಸ್ಯಾಡ್ ಇದು ಆಫ್ ಆರ್ ಹಿಸ್ಟ್ರಿ. ನಮಗೇನು ಬಾಲಿವುಡ್ ಹಿಂದಿ ಮೂವಿನಲ್ಲಿ ದೇದಿ ಹಮೇ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್ ಸಾಬರ್ಮತಿ ಕೆ ಸಂತುನೆ ಕರ್ ದಿಯಾ. ಸೊ ನಾನು ಗಾಂಧಿ ಅವ್ರು ಮಾಡಿದ್ದ ಒಂದು ಕಾಂಟ್ರಿಬ್ಯೂಷನ್ ಅದು ತುಂಬ ದೊಡ್ಡದು, ಬಟ್ ಅದೊಂದೇ ಸ್ವಾತಂತ್ರ್ಯದ ಹೋರಾಟ ಅಂತ ಹೇಳೋದು ತುಂಬ ತಪ್ಪು. ನಾನ್ ವೈಲೆಂಟ್ ಸ್ಟ್ರಗಲ್ ಜೊತೆ ಒಂದು ಕ್ರಾಂತಿಕಾರಿ ಏನೊಂದು ಸ್ಟ್ರಗಲ್ ಇತ್ತು, ಅದು ಆದಿವಾಸಿ ಟೈಮಿಂದ ಬಿರ್ಸಾ ಮುಂಡಾ ಬೇರೆ ಬೇರೆ ಪ್ರಾವಿನ್ಸಸ್ಸಿಂದ ಜಾರ್ಖಂಡ್ ಕಡೆ ಆಗಲಿ, ಸನ್ಯಾಸಿ ರೆಬೆಲಿಯನ್ ಬೆಂಗಾಲ್ನಲ್ಲಾಯಿತು, ನಮ್ಮ ಇದರಲ್ಲೇ ವೇಲು ನಾಚಿಯಾರ್, ಆ ಥರ ಅನೇಕ ರಾಜವಂಶದವರು ಅವರು ಬ್ರಿಟಿಷರ ವಿರುದ್ಧ ಒಂದು ಸಶಸ್ತ್ರ ಕ್ರಾಂತಿ ಮಾಡಿದ್ರು. 1857 ಆದಮೇಲೆ ಅನೇಕ ಜನ ಈ ಥರ ವಾಸುದೇವ್ ಬಲ್ವಂತ್ ಫಡ್ಕೆ ಮಹಾರಾಷ್ಟ್ರದಲ್ಲಿ, ಆಮೇಲೆ ಚಾಫೇಕರ್ ಬಂಧುಗಳು ಅವರು ಮಹಾರಾಷ್ಟ್ರದಿಂದ, ಮತ್ತು ಈ ಎಲ್ಲ ಹೆಸರುಗಳನ್ನ ಹೇಳಿದೆ, ಶ್ಯಾಮ್ಜಿ ಕೃಷ್ಣ ವರ್ಮ, ಭಿಕಾಜಿ ಕಾಮ, MPT ಆಚಾರ್ಯ, ಅವ್ರದ್ದು ಒಂದು ಕಾಲ ಆಯಿತು. ಅದಾದಮೇಲೆ ಗದರ್ ಮೂವ್ಮೆಂಟ್ ಅಂತ ಏನಾಯಿತು, ಅದು ಬರೀ ಭಾರತದಲ್ಲಿ ಸೀಮಿತವಾಗದೆ ಅಕ್ರಾಸ್ ಕಾಂಟಿನೆಂಟ್ಸ್, ಭಾರತ ಮತ್ತು ಕ್ಯಾನಡಾ ಮತ್ತು ಜರ್ಮನಿ, ನಾರ್ತ್ ಅಮೆರಿಕಾ, ಇಲ್ಲೆಲ್ಲ ಒಂದು ನೆಟ್ವರ್ಕ್ ಮಾಡಿ ಹೇಗೆ ಭಾರತವನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯತೆ ಇದಕ್ಕೆ ಕೊಡೋದು ಹೇಗೆ ಅಂತ ಲಾಲಾ ಹರ್ದಯಾಲ್ ಮತ್ತು ಸಿಖ್ ಪಂಥದವರು ಅವ್ರು ಹೇಗೆ ಇದನ್ನು ನಡೆಸಿದ್ರು, ಗದರ್ ಮೂವ್ಮೆಂಟ್ ಅದು ಒಂದು ನಡೀತು. ಆಮೇಲೆ ಯು ಹ್ಯಾಡ್ ದಿ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ಇವ್ರದ್ದು ಒಂದು ಟೈಮ್ ಬಂತು, ಮತ್ತು ಭಗತ್ ಸಿಂಗ್, ಸುಖ್ದೇವ್, ರಾಜ್ಗುರು. ಆಮೇಲೆ ಇವ್ರು ಎಲ್ಲರ ಕಲ್ಮಿನೇಷನ್ ಬಂದಿದ್ದು ರಾಜ್ ಬಿಹಾರಿ ಬೋಸ್ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಅವ್ರದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿ. ಅವ್ರು ಎಲ್ಲರ ಒಂದು ಕಾಮನ್ ಥ್ರೆಡ್ ನೀವು ನೋಡಿದ್ರೆ, ಕ್ರಾಂತಿಕಾರಿಗಳದ್ದು ಏನು ಒಂದು ಆಬ್ಜೆಕ್ಟಿವ್ ಇತ್ತು ಅಂದರೆ, ಬ್ರಿಟಿಷ್ ಇಂಡಿಯನ್ ಆರ್ಮಿ ಏನಿತ್ತು ಅದರಲ್ಲಿ ಹೇಗಾದರೂ ಮಾಡಿ ಒಂದು ಬಗಾವತ್ ದಂಗೆ ಹೇಗೆ ಎಬ್ಸೋದು. ಬಿಕಾಸ್ ವರ್ಲ್ಡ್ ವಾರ್ದು ನೀವು ನೋಡಿದಾಗ 2.5 ಮಿಲಿಯನ್ ಸೈನಿಕರಿದ್ದರು ವರ್ಲ್ಡ್ ವಾರ್ ಆದಮೇಲೆ, ಅದರಲ್ಲಿ ಕೇವಲ 40,000 ಬ್ರಿಟಿಷರ್ಸ್ ಇದ್ದರು, ಬಾಕಿ ಎಲ್ಲ ಭಾರತೀಯರು. ಸೊ ಅಷ್ಟು ದೊಡ್ಡ ಸೈನ್ಯದಲ್ಲಿ ಒಂದು 10% ಆದರೂ ನಮ್ಮ ದೇಶದ ಮತ್ತು ಪೇಟ್ರಿಯಾಟಿಸಮ್ ಪ್ರತಿ ನಾವು ಅವ್ರನ್ನ ಆಕೃಷ್ಟ ಮಾಡಿದ್ರೆ ಬ್ರಿಟಿಷ್ ಸರ್ಕಾರ ಅದರಾಗೆ ಅದು ಬಿದ್ದೋಗತ್ತೆ ಅನ್ನೋದು ಅವ್ರದ್ದು ಒಂದು ನಂಬಿಕೆ. ಅದು 1857ನಲ್ಲೂ ಅವ್ರು ಅದನ್ನು ಟ್ರೈ ಮಾಡಿದ್ರು, ಗದರ್ ಟೈಮ್ನಲ್ಲೂ ಅದನ್ನು ಟ್ರೈ ಮಾಡಿದ್ರು. ಫೈನಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಾಯಿತೋ ಅದು ದ ಸೇಮ್, ಇದು ಇನ್ಸರೆಕ್ಷನ್ ಇನ್ ದ ಬ್ರಿಟಿಷ್ ಇಂಡಿಯನ್ ಆರ್ಮಿ ಟು ಗೇನ್ ಇಂಡಿಪೆಂಡೆನ್ಸ್. ಸೊ ಈ ಥರ ಒಂದು ನಮ್ಮ ಅದೇ ಭಾರತದ ಸ್ವಾತಂತ್ರ್ಯ ಹೋರಾಟದ ಇನ್ನೊಂದು ನರೇಟಿವ್, ಇನ್ನೊಂದು ಕಥೆ ನೀವು ನೋಡಿದ್ರೆ ಅದರ ಸತ್ಯನೇ ಬೇರೆ ಆಗುತ್ತೆ. ಸೊ ಸತ್ಯ ನೀವು ಹೇಳಿದ್ರಿ ಅವಾಗ, ಇದು ಒಂದು ಸತ್ಯ, ಅದು ಒಂದು ಸತ್ಯ. ಸೊ ಎರಡೂ ಸತ್ಯಗಳನ್ನು ಸಮಗ್ರವಾಗಿ ನೀವು ನೋಡಿದ್ರೆ ಆ ಕಂಪ್ಲೀಟ್ ಪಿಕ್ಚರ್ ನಿಮಗೆ ಬರುತ್ತೆ. ಇದರಲ್ಲಿ ಇವ್ರು ಕಮ್ಮಿ, ಅವ್ರು ಜಾಸ್ತಿ, ಇವ್ರು ಕೆಟ್ಟವರು, ಅವ್ರು ಒಳ್ಳೆಯವರು, ಆ ಒಂದು ಬೈನರೀಸಿಗೆ ನಾವು ಹೋಗದೆ ಇದನ್ನು ಯಾಕೆ ನಮ್ಮಿಂದ ಮುಚ್ಚಿಟ್ಟಲಾಯಿತು. ಸಾವರ್ಕರ್ ಅಂತ ಬಂದ ತಕ್ಷಣ ಅಂದರೆ ಅವ್ರನ್ನ ವಿರೋಧಿಗಳು ಯಾಕೆ ವಿರೋಧ ಅಂತ ನನಗೂ ಅರ್ಥ ಆಗಿಲ್ಲ. ನೋಡಿ, ಕ್ಷಮಾಪಣೆ ಕೇಳಿದ್ರು. ಅದು ಅದೇ ಆವಾಗ ಆ ಕಾಲದಲ್ಲಿ ರೆವಲ್ಯೂಷನರೀಸ್ ಏನಿದ್ರು ಜೈಲ್ಸ್ನಲ್ಲಿ, ಈ ಪೆಟಿಷನ್, ಅದು ಕ್ಷಮಾಪಣೆ ಅಲ್ಲ, ಯಾಚಿಕೆ, ಪೆಟಿಷನ್ ಕೊಡೋದು ಒಂದು ನ್ಯಾಚುರಲ್ ವೇ ಆಫ್ ಲೈಫ್ ಆಗಿತ್ತು. ಬರೀ ಇವ್ರೊಬ್ಬರಿಗೆ ಅದು ಕೊಟ್ಟಲಾಯಿತು ಅಂತ ಏನಿಲ್ಲ. ಅವ್ರ ಜೊತೆಗೆ ಎಷ್ಟೊಂದು ಜನ ಬೇರೆ, ಬಾರಿನ್ ಘೋಷ್, ಅರಬಿಂದೋ ಘೋಷ್ ಅವರ ತಮ್ಮ, ಅವರು ಪೋರ್ಟ್ ಬ್ಲೇರ್ನಲ್ಲಿ ಅವ್ರ ಜೊತೆ ಇದ್ದರು, ಅವರು ಅದನ್ನು ಕೊಟ್ಟರು. ಒಂದು 8-10 ಜನ. ಆ್ಯಂಡ್ ಅವ್ರ ಪೆಟಿಷನ್ಸ್ನು ನೀವು ನೋಡಿದ್ರೆ, ನಾನು ನನ್ನ ಪುಸ್ತಕದಲ್ಲಿ ಆ ಎಲ್ಲ ಪೆಟಿಷನ್ಸ್ನು ಆ್ಯಸ್ ಇಟ್ ಈಸ್ ಅದನ್ನು ಪಬ್ಲಿಷ್ ಮಾಡಿಸಿದ್ದೀನಿ. ಅದರಲ್ಲಿ ಒಂದು ಕಡೆನೂ ಅವ್ರು ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇಲ್ಲ. ಅವರು ಬೇರೆ, ನಾನು ಹೇಳಿದ್ನಲ್ಲ, ಅಲ್ಲಿ ಆಲ್ಮೋಸ್ಟ್ 100-120 ಯಂಗ್ ಪೀಪಲ್ ಇದ್ದರು ಜೈಲಿನಲ್ಲಿ. ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ, ಅವ್ರಿಗೆ ಬ್ರಿಟಿಷ್ ಸರ್ಕಾರಕ್ಕೆ ಹೇಗೆ ಒಂದು ಯಾಚಿಕೆ ಕೊಡೋದು ಅದು ಗೊತ್ತಿಲ್ಲ. ಇವರು ಇಂಗ್ಲೆಂಡಿಂದ ಅಧ್ಯಯನ ಮಾಡಿ ವಕೀಲರಾಗಿ ಅವ್ರನ್ನ ಬಡ ಬಾಬು ಅಂತ ಕರೀತಾ ಇದ್ರು. ಸೊ ಅವ್ರಿಗೆ ಲಾ ಗೊತ್ತು, ಅವ್ರಿಗೆ ಇಂಗ್ಲೀಷ್ ಗೊತ್ತು. ನಮ್ಮ ಒಂದು ವಕ್ತಾರರಾಗಿ ನೀವು ಬ್ರಿಟಿಷ್ ಇದ್ರ ಕಡೆ ನಮ್ಮ ಇದು ಮಾಡಿಸಿ ಅಂತ ಅವ್ರು ಹೇಳ್ತಾರೆ. 1917ನಲ್ಲಿ ಅವ್ರ ಪೆಟಿಷನ್ನಲ್ಲಿ ನೀವು ನೋಡಿದ್ರೆ ಅವ್ರು ಕ್ಲಿಯರಾಗಿ ಎಲ್ಲದರಲ್ಲೂ ನನ್ನ ಜೊತೆ ಬೇರೆ ಎಲ್ಲರನ್ನೂ ನೀವು ರಿಲೀಸ್ ಮಾಡಿಸಿ
ಅಂತ ಅದನ್ನೇ ಅವರು ಪದೇ ಪದೇ ಕೇಳ್ತಾರೆ. 1917 ಪೆಟಿಷನ್ನಲ್ಲಿ ಅವರು ಕ್ಲಿಯರಾಗಿ ಏನು ಹೇಳೋದು ಅಂದರೆ, ನನ್ನ ಹೆಸರು ಬರೋದ್ರಿಂದ ಅದು ಬೇರೆಯವರ ರಿಲೀಸ್ಗೆ ಅಡಚಣೆ ಆಗುವಂಥದ್ದಾದರೆ ನನ್ನ ಹೆಸರನ್ನ ಬಿಟ್ಬಿಡಿ, ಬೇರೆಯವ್ರನ್ನೆಲ್ಲ ನೀವು ರಿಲೀಸ್ ಮಾಡಿಸಿ, ಅದರಿಂದ ನನಗೆ ನನ್ನ ಬಿಡುಗಡೆಯಷ್ಟೇ ಸಂತೋಷ ಆಗತ್ತೆ ಅಂತ. ಸೊ ಕ್ಲಿಯರ್ಲಿ ಅವರು ಬೇರೆಯವರ ಒಂದು ವಕ್ತಾರರಾಗಿ ಮಾತನಾಡ್ತಾ ಇದ್ರು. ಆ್ಯಂಡ್ ಸಚೀಂದ್ರನಾಥ್ ಸಾನ್ಯಾಲ್ ಆಗಲಿ, ಅನೇಕ ಜನ, ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ಇವ್ರುಗಳು ಪೆಟಿಷನ್ ಹಾಕಿದ್ರು. ಅವರು ದೇಶದ್ರೋಹಿಗಳ, ಎಲ್ಲರೂ ದೇಶದ್ರೋಹಿಗಳು. ಬಟ್ ಆಗಾ ಖಾನ್ ಪ್ಯಾಲೇಸ್ನಲ್ಲಿ ಒಂದು ಭವ್ಯವಾದ ಒಂದು ಪ್ರಿಸನ್ನಲ್ಲಿ ಇದ್ದವರು ಮಾತ್ರ ದೇಶಕ್ಕೆ ಹೋರಾಟ ಮಾಡಿದವರು, ಬೇರೆಯವರೆಲ್ಲ ದೇಶದ್ರೋಹಿಗಳು. ಇದು ಯಾವ ಥರ ಒಂದು ಕಥೆ ನಾವು ಸೃಷ್ಟಿಸ್ತಾ ಇದ್ದೀವಿ? ಇವ್ರು ಕೊಟ್ಟಿರೋ ಬಲಿದಾನ ನಾನು ಹೇಗೆ ಹೇಳಿದೆ, ಒಂದು ಕಾಂಗ್ರೆಸ್ ವರ್ಕರ್ ಕೂಡ ಕಾಲಾಪಾನಿಗೆ ಕಳಿಸ್ಲಿಲ್ಲ ಯಾರನ್ನು. ಎಲ್ಲರೂ ಕ್ರಾಂತಿಕಾರಿ ಸ್ಟ್ರೀಮಿಂದ ಯಾರ್ಯಾರು ಇದ್ರೋ ಅವ್ರು ಮಾತ್ರ ಪೋರ್ಟ್ ಬ್ಲೇರ್ಗೆ ಕಳಿಸ್ತಾ ಇದ್ರು. ಯಾಕೆ? ಆ್ಯಂಡ್ ರಿಲೀಸ್ ಆಗಿ ಬಂದ ಮೇಲೂ ಇವರು 1924ನಲ್ಲಿ ಸಾವರ್ಕರ್ ರಿಲೀಸ್ ಆಗ್ತಾರೆ. ಅಷ್ಟೊತ್ತಿಗೆ ಅವರೆಲ್ಲ ಬ್ರಿಟಿಷ್ ಕಡೆ ಆಗೋಗಿದ್ದರೆ, ಅವರು ಎಜುಕೇಟೆಡ್ ಆಗಿದ್ದರು, ಇಂಗ್ಲೀಷ್ ಗೊತ್ತಿತ್ತು, ಅವ್ರನ್ನ ಗೌರ್ಮೆಂಟ್ನಲ್ಲಿ ತೊಗೋತಾ ಇದ್ರಲ್ವ ಬ್ರಿಟಿಷ್ ಸರ್ಕಾರ. ಕಾನ್ಸ್ಟೆಂಟ್ಲಿ ಅವ್ರ ಮೇಲೆ ಸರ್ವೇಲೆನ್ಸ್ ಇತ್ತು. 1924ಇಂದ 1937 13 ವರ್ಷ ಅವ್ರಿಗೆ ಹೌಸ್ ಅರೆಸ್ಟ್. ಸೊ ನೀವು ನೋಡಿ, 1910ನಲ್ಲಿ ಅವ್ರು ಅರೆಸ್ಟ್ ಆಗ್ತಾರೆ. 1910 to 1924 14 ವರ್ಷ ಜೈಲ್, 13 ವರ್ಷ ಹೌಸ್ ಅರೆಸ್ಟ್. ಒಂದು ಇಂಡಿವಿಜುವಲ್ದು 27 ವರ್ಷ ಗಾನ್. 27 ವರ್ಷ ನಿಮ್ಮ ಕರಿಯರ್, ನಿಮ್ಮಿದು ಎಲ್ಲ ಗಾನ್. ನಿಮ್ಮ ಡಿಗ್ರಿಗಳು ಹೊಟ್ಟೋಗಿದೆ, ನಿಮ್ಮ ಆಸ್ತಿ ಪಾಸ್ತಿ ಏನೂ ಇಲ್ಲ, ನಿಮಗೆ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ. ನೀವು ಬ್ರಿಟಿಷ್ ಪರವಾಗಿದ್ದರೆ ಬ್ರಿಟಿಷ್ ಸರ್ಕಾರ ನಿಮ್ಮನ್ನು ಮಂತ್ರಿಯಾಗಲಿ ಇನ್ನೇನೋ ಒಂದು ಪದವಿ ಕೊಟ್ಟು ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇತ್ತು. ಎಷ್ಟೊಂದು ಜನ ಬ್ರಿಟಿಷ್ ಇದರಲ್ಲಿ ಇರ್ತಾ ಇದ್ರು. ಸೊ ಅದೇ ದಟ್ ಶೋಸ್ ದಟ್ ಟಿಲ್ ದಿ ಎಂಡ್ ಅವ್ರ ಬಗ್ಗೆ ಬ್ರಿಟಿಷರಿಗೆ ಸರ್ವೇಲೆನ್ಸ್ ರಿಪೋರ್ಟ್ಸ್ ನನ್ನ ಪುಸ್ತಕದಲ್ಲಿ ನಾನು ಹಾಕಿದ್ದೀನಿ. ಹೀ ಈಸ್ ನಾಟ್ ಟು ಬಿ ಟ್ರಸ್ಟೆಡ್, ಹೀ ಈಸ್ ಅ ವೆರಿ ಡೂಬಿಯಸ್, ಹೀ ಈಸ್ ಕಂಪ್ಲೀಟ್ಲಿ ಆ್ಯಂಟಿ ಬ್ರಿಟಿಷ್ ಅಂತಲೇ ಬ್ರಿಟಿಷ್ ರೆಕಾರ್ಡ್ಸ್ನಲ್ಲಿ ಖುದ್ದಾಗಿ ಅವರೇ ಬರೀತಾರೆ. ನಾವಿವತ್ತು ಕೂತ್ಕೊಂಡು ನೋ ಹಿ ವಾಸ್ ಪ್ರೋ ಬ್ರಿಟಿಷ್ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಬಂದಿರೋ ವೈಮನಸ್ಯತೆ ಮೇನ್ಲಿ ಬಿಕಾಸ್ ಅವರು ಹಿಂದುತ್ವ ಅಂತ ಏನೊಂದು ಶಬ್ದ, ದಟ್ ಈಸ್ ದಿ ಐಡಿಯಾಲಜಿ. ಆ್ಯಂಡ್ ಇವತ್ತಿನ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಸಾವರ್ಕರ್ ಅವರು RSSನ ಭಾಗವೇ ಆಗಿರಲಿಲ್ಲ. ಅವ್ರದ್ದು ಹಿಂದೂ ಮಹಾಸಭಾ ಆ್ಯಂಡ್ RSS ವರ್ ಡಿಫ್ರೆಂಟ್ ಎಂಟಿಟೀಸ್. ಬಟ್ ಇವತ್ತಿನ ರಾಜಕೀಯಕ್ಕೋಸ್ಕರ ನೀವು BJP ವಿರುದ್ಧ ವಾಗ್ದಾಳಿ ಮಾಡಬೇಕು ಅಂದರೆ BJPಯ ಎಲ್ಲ ಒಂದು ಐಡಿಯಾಲಜಿಕಲ್ ಪೂರ್ವಜರು ಏನಿದ್ದಾರೆ ಅವ್ರನ್ನೆಲ್ಲ ಅವ್ರಿಗೆ ಬೈಬೇಕು. ಅದು ಇಲ್ಲಿಂದನೂ ಆಗುತ್ತೆ. BJPನವರು ನೆಹರು ಅವ್ರು ಏನು ಮಾಡಲಿಲ್ಲ, ಅವ್ರು ಅದು ಮಾಡಿದ್ರು. ಸೋಷಿಯಲ್ ಮೀಡಿಯಾನಲ್ಲಿ ಬರೀ ಅದೇ ಆರೋಪ ಪ್ರತಿರೋಪ, ನಿಮ್ಮವ್ರು ಏನೂ ಮಾಡಲಿಲ್ಲ, ನಿಮ್ಮವ್ರು ಏನೂ ಮಾಡಲಿಲ್ಲ, ಹಾಗೇ ನಮಗೆ ಸ್ವಾತಂತ್ರ್ಯತೆ ಸಿಕ್ಬಿಡ್ತು, ಯಾರೂ ಏನೂ ಮಾಡಿದೆ. ಸೊ ಐ ಥಿಂಕ್ ದಟ್ ಈಸ್ ಅ ರಾಂಗ್ ನೋಷನ್. ಬಟ್ ಮೇನ್ಲಿ ಅದಕ್ಕೋಸ್ಕರ ಇವತ್ತು ಅಷ್ಟು ಅದ್ರ ಬಗ್ಗೆ, ಬಿಕಾಸ್ ಸಾವರ್ಕರ್ ಸತ್ತಾಗ 1966ನಲ್ಲಿ ಇಂದಿರಾ ಗಾಂಧಿಯಷ್ಟು ಒಂದು ವೈಸ್ ಸ್ಟೇಟ್ಸ್ ವುಮನ್ ಯಾರೂ ಇರಲಿಲ್ಲ ಈ ದೇಶದಲ್ಲಿ. ಅವರು ತಮ್ಮ ಆಬಿಚುರಿ ಕಾಲಮ್ನಲ್ಲೇ ಅವ್ರು ಬರೀತಾರೆ, ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಫ್ರೀಡಮ್ ಸ್ಟ್ರಗಲ್ ಈಸ್ ಅ ವೆರಿ ಯುನೀಕ್ ಒನ್. ಹಿಸ್ ವೆರಿ ಎಕ್ಸಾಂಪಲ್ ಈಸ್ ಆಫ್ ಡೇರಿಂಗ್ ಪೇಟ್ರಿಯಾಟಿಸಮ್ ಆ್ಯಂಡ್ ಕರೇಜ್. ಅವ್ರ ಸ್ವಂತದ ಹಣ ಒಂದು 11,000 ಏನೋ ಸಾವರ್ಕರ್ ಸ್ಮಾರಕಕ್ಕೆ ಅವರು ಕೊಡ್ತಾರೆ. ರಿಮಾರ್ಕಬಲ್ ಸನ್ ಆಫ್ ಇಂಡಿಯಾ. ಆ್ಯಂಡ್ ಸಾವರ್ಕರ್ ಸ್ಮಾರಕ ಜೊತೆಗೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಮಾಡುತ್ತೆ. ಸೊ ಇಂದಿರಾ ಗಾಂಧಿಗೆ ಗೊತ್ತಿರಲಿಲ್ವಾ ಇವರು ಬ್ರಿಟಿಷ್ ಪರವಾದವರು, ಇವರು ಗಾಂಧಿ ಹತ್ಯೆ ಮಾಡಿದವರು, ಇವರು ಮುಸ್ಲಿಂ ವಿರೋಧಿ, ಇವರು ದೇಶದ್ರೋಹಿ, ಇದೆಲ್ಲ ಗೊತ್ತಿದ್ದು ಕೂಡ ಅವ್ರಿಗೆ ಸನ್ಮಾನ ಮಾಡುವಂಥ ಒಂದು ಇಗ್ನೊರೆಂಟ್ ಪರ್ಸನ್ ಆಗಿದ್ರ ಇಂದಿರಾ ಗಾಂಧಿ. ಸೊ ಅದೇ ಕಾಮನ್ ಸೆನ್ಸಿಂದ ನಾವು ಅನಲೈಸ್ ಮಾಡಿದ್ರು ಈ ವೈಮನಸ್ಯತೆ ಅವ್ರ ವಿರುದ್ಧ ಬಂದಿರೋದು ಇತ್ತೀಚೆಗಿಂದ. ಯಾವಾಗ ಈ BJP ಸರ್ಕಾರ ವಾಜಪೇಯಿ ಟೈಮಿಂದ ಫಸ್ಟ್ ಟೈಮ್ NDA ಗೌರ್ಮೆಂಟ್ ಬಂದಾಗ ಸಾವರ್ಕರ್ದು ತೈಲಚಿತ್ರ ಸಂಸತ್ನಲ್ಲಿ ಬಂದಾಗಿಂದ ಶುರು ಆಯಿತು. ಆಮೇಲೆ ಪೋರ್ಟ್ ಬ್ಲೇರ್ನಲ್ಲಿ ಅವ್ರ ಬಗ್ಗೆ ಒಂದು ಫಲಕ ಹಾಕಿದ್ರು. ಅದನ್ನು ಐ ಥಿಂಕ್ ಮಣಿಶಂಕರ್ ಅಯ್ಯರ್ ಅವರು ಬಂದಾಗ ಅದನ್ನು ವಾಪಸ್ ಬೀಳಿಸಾಯಿತು. ಆವಾಗಿಂದ ಇವ್ರ ಬಗ್ಗೆ ದುಷ್ಪ್ರಚಾರ ಆ್ಯಂಡ್ ಅದನ್ನು ಆ ದುಷ್ಪ್ರಚಾರ ಮಾಡೋದಕ್ಕೆ ಸರ್ಕಾರಿ ಪರವಾದ ಇತಿಹಾಸಕಾರರನ್ನೆಲ್ಲ ಸೇರಿಸ್ಕೊಂಡು ನೀವು ಇವ್ರ ಬಗ್ಗೆ ಈ ಥರ ಬರೀರಿ ಆ್ಯಂಡ್ ಅದೇ ಔರಂಗಜೇಬು ಕಚ್ ಮಹಾರಾಣಿ ಕಥೆ ಅದು ಇದನ್ನು 10 ಸತಿ ನೀವೆಲ್ಲ ಪದೇ ಆ ಸುಳ್ಳನ್ನ ಹೇಳ್ತಾ ಇದ್ದರೆ ಆ್ಯಂಡ್ ಥ್ರೂ ಮೀಡಿಯಾ ಥ್ರೂ ಅದರ್ ಚಾನಲ್ಸ್ ಅದನ್ನು ಬ್ರಾಡ್ಕಾಸ್ಟ್ ಮಾಡಿದ್ರೆ ಜನ ಒಂದಲ್ಲ ಒಂದು ದಿನ ಅದನ್ನು ಇದೇ ನಿಜ ಅಂತ ನಂಬಿಡ್ತಾರೆ. ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಥಿಂಗ್ ದಟ್
ಇವರಂಥ ಒಂದು ಪರಮ ದೇಶಭಕ್ತನನ್ನು ಈ ಥರ ನಾವು ಇವತ್ತಿನ ಕೆಟ್ಟ ರಾಜಕೀಯಕ್ಕೆ ಕೊಚ್ಚೆನಲ್ಲಿ ಎಳೆದು ಅವ್ರನ್ನ ಈ ಥರ ಹೀಯಾಳ ಮಾಡೋದು ಅದು ನನಗೆ ನಿಜವಾಗ್ಲೂ ಅದು ತುಂಬ ತಪ್ಪು ಅನಿಸುತ್ತೆ. ಇನ್ನೊಂದು ಆರ್ಗ್ಯುಮೆಂಟ್ ಮತ್ತೆ ಬರುತ್ತೆ. ಈ ಮಧ್ಯಕಾಲದಲ್ಲಿ ಮಿಡಿವೇಲ್ ಪೀರಿಯಡ್ನಲ್ಲಿ ನೀವು ಹೇಳಲಾದಂಥ ದೌರ್ಜನ್ಯಗಳು ಭಾರತೀಯರ ಮೇಲೆ ನಡೆದದ್ದೇ ನಿಜ ಆದರೆ ಭಾರತ 80% ಹಿಂದೂ ರಾಷ್ಟ್ರ ಆಗಿರೋದಕ್ಕೆ ಹೆಂಗೆ ಸಾಧ್ಯ ಇತ್ತು? ನೋಡಿ, ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ನಮ್ಮದು ಅಟ್ ಸಮ್ ಪಾಯಿಂಟ್ ನೀವು ನೋಡಿದ್ರೆ ಇವನ್ ಇಸ್ಲಾಮಿಕ್ ಸ್ಕೂಲ್ಸ್ ಆಫ್ ಥಾಟ್ ಏನಿದೆ, ಹನಾಫಿ, ಶಾಫಿ, ಹನ್ಬಲಿ, ಶುರುವಿನಲ್ಲಿ ಈ ಥರ ಕಂಪ್ಲೀಟಾಗಿ ಕೆಡಿಸ್ಬಿಡ್ಬೇಕು, ಎಲ್ಲ ಕನ್ವರ್ಟ್ ಮಾಡಬೇಕು, ಆ ಥರ ಒಂದು ಪಾಲಿಸಿ ಇತ್ತು. ಆಮೇಲೆ ನೀವು ನೋಡಿದ್ರೆ ಎಷ್ಟಿತ್ತು ಅದರದ್ದು ಎಕ್ಸ್ಪ್ಯಾನ್ಸ್. ಮುಘಲ್ ಎಂಪೈರು ಓನ್ಲಿ ಅಂಡರ್ ಅಕ್ಬರ್ ಆ್ಯಂಡ್ ಔರಂಗಜೇಬ್ ಅದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಯಿತು. ಇಲ್ಲಾಂದರೆ ಅವ್ರದ್ದು ಮೇನ್ಲಿ ಸಮ್ ಪಾರ್ಟ್ ಆಫ್ ನಾರ್ದರ್ನ್ ಇಂಡಿಯಾ ಬಿಟ್ಟರೆ ಈವನ್ ಖಿಲ್ಜೀಸ್ ಆಗಲಿ, ವಿಂಧ್ಯ ಪರ್ವತದಿಂದ ಕೆಳಗಡೆ ಯಾರೂ ಬರಲಿಲ್ಲ, ಪೂರ್ವೋತ್ತರ ಕಾನ್ಕರ್ ಆಗಲಿಲ್ಲ. ಪಶ್ಚಿಮ ಭಾಗದಲ್ಲಿ ರಾಜ್ಪೂತ್ ಅವ್ರದ್ದೇ ಮೇಂಟೈನ್ ದೇರ್ ಇದು, ಮರಾಠರು ಅವ್ರದ್ದು ಇದು ಆಫ್ಟರ್ ಶಿವಾಜಿ ಮಹಾರಾಜ್ ಅವ್ರದ್ದು ಇದು ಇತ್ತು. ಸೊ ದ ಎಕ್ಸ್ಪ್ಯಾನ್ಸ್ ಆಫ್ ದಿಸ್ ಸೋ ಕಾಲ್ಡ್ ಇಸ್ಲಾಮಿಕ್ ಸಲ್ತನತ್ ಅದೇ ಕಮ್ಮಿ ಇತ್ತು. ಆ್ಯಂಡ್ ಆ ಪಾಲಿಸಿನು ರಿಲಿಜಿಯಸ್ ಪಾಲಿಸಿ ಅದು ಚೇಂಜ್ ಆಯಿತು. ಶುರುವಿನಲ್ಲಿ ಅದೇ ಈ ಥರ ಎಲ್ಲದನ್ನು ಡಿಸ್ಟ್ರಾಯ್ ಮಾಡೋಣ. ಅದಕ್ಕೆ ನಾನು ಹೇಳಿದ್ದೆ 8 ಕೋಟಿ ಜನ ಸತ್ತಿದ್ದು ಬಿಟ್ವೀನ್ 1000 and 1525. ಅದಾದಮೇಲೆ ಸ್ಲೋಲಿ ಇವ್ರ ಪ್ರಜೆಗಳು ಇವರೇ ಬಹುತೇಕ ಟ್ಯಾಕ್ಸ್ ಪೇಯರ್ಸ್. ಸೊ ಅವಾಗ ಹೌ ಟು ಕೀಪ್ ದೆಮ್ ಸಪ್ರೆಸ್ಡ್ ಆ್ಯಂಡ್ ಹೌ ಟು ಕೀಪ್ ದೆಮ್ ಹ್ಯೂಮಿಲಿಯೇಟೆಡ್. ಆ್ಯಂಡ್ ಅದಕ್ಕೋಸ್ಕರ ಜಿಜಿಯಾ ಹಾಕಿದ್ರು. ಸೊ ನೀವು ನಿಮ್ಮ ಧರ್ಮ ಫಾಲೋ ಮಾಡಬೇಕಂದ್ರೆ ನೀವು ಜಿಜಿಯಾ ಪೇ ಮಾಡಬೇಕು. ನೀವು ನಿಮ್ಮ ತೀರ್ಥಯಾತ್ರೆಗೆ ಹೋಗಬೇಕಂದ್ರೆ ತೀರ್ಥಯಾತ್ರೆ ಟ್ಯಾಕ್ಸ್ ಹಾಕಬೇಕು. ಆ ವಿಷಯದಲ್ಲಿ ನಾನೊಂದು ನಮ್ಮ ಕರ್ನಾಟಕದ ಬಗ್ಗೆ ಹೇಳಕ್ಕೆ ಬಯಸ್ತೀನಿ. ನಾವು ಭಾರತ ದೇಶವೇ ಅಲ್ಲ, ನಮ್ದಿದೇ ಇಲ್ಲ ಅಂತ ಹೇಳ್ತೀವಿ. ಕಾಶಿ ವಿಶ್ವನಾಥ್ ಇರೋದು ಉತ್ತರ ಪ್ರದೇಶ್, ಇವತ್ತಿನ ಉತ್ತರ ಪ್ರದೇಶದಲ್ಲಿ. 1296 ಅರೌಂಡ್ ದಟ್ ಟೈಮ್ ನಮ್ಮ ಕರ್ನಾಟಕದ ವೀರ ನರಸಿಂಹ ಥರ್ಡ್ ಹೊಯ್ಸಳ ರಾಜ ಅವ್ರದ್ದೊಂದು ಶಿಲಾಲೇಖ ಇದೆ. ಒಂದು ಎಂಟೈರ್ ಹಳ್ಳಿನ ಅವರು ಇದಕ್ಕೆ ಪಿಲ್ಗ್ರಿಮ್ಸ್ಗೆ ಕೊಟ್ಬಿಡ್ತಾರೆ. ಇದರಿಂದ ಬರುವ ಎಲ್ಲ ಆದಾಯವು ನೀವು ಉಪಯೋಗಿಸ್ಕೊಂಡು ಕಾಶಿಗೆ ತೀರ್ಥಯಾತ್ರೆಗೆ ನೀವು ಹೋಗ್ಬೋದು. ಇದು ನನ್ನ ಕಡೆಯಿಂದ ಕಾಶಿ ವಿಶ್ವನಾಥನ ಶ್ರೀ ಚರಣಕ್ಕೆ ಕೊಡುವ ಒಂದು ಸಮರ್ಪಣೆ. ಇದನ್ನು ತಾವು ಯೂಸ್ ಹೆಬ್ಬಾಲೆ ಅನ್ನೋದು ಒಂದು ಊರು, ಯಾವುದೋ ಒಂದು ಹಳ್ಳಿನ ಒಂದು ಶಿಲಾಲೇಖನೇ ಅದ್ರ ಬಗ್ಗೆ ಇದೆ. ಆ ಟೈಮ್ನಲ್ಲಿ ವೀರನರಸಿಂಹ ಅವ್ರದ್ದು ಪೊಲಿಟಿಕಲ್ ಟ್ರಬಲ್ಸ್ ಎಷ್ಟೊಂದಿತ್ತು. ಅವ್ರ ಕಿಂಗ್ಡಮ್ನೇ ಎಲ್ಲ ಕಡೆಯಿಂದ ಅಟ್ಯಾಕ್ಸ್ ಆಗ್ತಾ ಇತ್ತು. ಅದು ಆದರೂ ಕೂಡ ದಟ್ ಕಾನ್ಷಿಯಸ್ನೆಸ್ ದಟ್ ಆ ಜಾಗ ನಮಗೆ ಶ್ರೇಷ್ಠ, ಇಲ್ಲಿಂದ ಜನ ಹೋಗಬೇಕಂದ್ರೆ ಅವ್ರಿಗೆ ದುಡ್ಡು ಬೇಕಾಗತ್ತೆ, ಟ್ಯಾಕ್ಸ್ ಕೊಡಬೇಕು, ಅದಕ್ಕೆ ನಾನು ನಿಮ್ಮ ಸಹಾಯ ಮಾಡ್ತೀನಿ ಅಂತ ಕರ್ನಾಟಕದ ಒಂದು ರಾಜ ಉತ್ತರ ಪ್ರದೇಶದ ಕಾಶಿಗೆ ಹೋಗೋದಕ್ಕೆ ನಮ್ಮ ಪಿಲ್ಗ್ರಿಮ್ಸ್ಗೆ ಮಾಡ್ತಾ ಇದ್ರು. ನಾವಿವತ್ತು ಭಾರತ ಒಂದು ದೇಶನೇ ಅಲ್ಲ ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ. ಹೌದು. ಸರ್ ನಮಸ್ತೆ, ಆವಿಷ್ಕಾರ ಅಂತ BJP ಮಾಧ್ಯಮ ವಿಭಾಗದಿಂದ. ಸರ್, ರಾಮನ ಅಸ್ತಿತ್ವನೇ ಸುಳ್ಳು ಅಂತ ಕೆಲವರು ಮಾತಾಡ್ತಾರೆ, ರಾಮ ಸೇತು ಬಗ್ಗೆ ಪ್ರಶ್ನಿಸ್ತಾರೆ, ಹಾಗೆ ರಾಮಾಯಣದ ಬಗ್ಗೆನೂ ಸಹ ಪ್ರಶ್ನಿಸ್ತಾರೆ. ಇವ್ರಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯ ಏನು? ಲೆಟಸ್ ಅಂದರೆ ರಿಯಲಿಸ್ಟಿಕ್ ಮಾತಾಡೋಣ. ರಾಮ ಹಿಸ್ಟಾರಿಕಲ್ ಪರ್ಸನ್ನ, ಪೌರಾಣಿಕ ಮನುಷ್ಯನ ನಿಮ್ಮ ಪ್ರಕಾರ ಪುರಾಣದಲ್ಲಿ ಬರುವಂಥ ಒಂದು ಪಾತ್ರ ಅಂತ ಅನ್ಸುತ್ತಾ, ಅಥವಾ ನಿಜವಾಗ್ಲೂ ವಿತ್ ಫ್ಲೆಶ್ ಆ್ಯಂಡ್ ಬ್ಲಡ್ ರಾಮ ಅನ್ನುವಂಥ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಓಡಾಡಿದ್ದ ಅಂತ ಅನ್ಸುತ್ತಾ? ನೋಡಿ, ಅದು ಹೇಳೋದು ತುಂಬ ಕಷ್ಟ. ಬಿಕಾಸ್ B.B. ಲಾಲ್ ಅಂತ ಆರ್ಕಿಯಾಲಜಿಸ್ಟ್, ಅವರು ರಾಮಾಯಣ ಮತ್ತು ಮಹಾಭಾರತ ಎರಡರದ್ದು ಸಂಬಂಧವಾಗಿ ಅನೇಕ ಕಡೆ ಎಕ್ಸ್ಕವೇಷನ್ಸ್ ಅದು ಇದು ರಿಸರ್ಚ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲೆಲ್ಲಿ ಏನೇನಿತ್ತು ಅವ್ರ ಪಥ, ಅವ್ರು ಯಾವ ರಾಮಾಯಣನ ಪಥ, ಅದು ರಾಮಪಥ, ಅಲ್ಲಿ ಅಯೋಧ್ಯೆಯಿಂದ ಲಂಕೆವರೆಗೂ ಹೋಗಿದ್ದು ಜಾಗ, ಆ ಜಾಗಗಳು ಪ್ರತ್ಯೇಕ ಜಾಗದಲ್ಲಿ ರಾಮ ಇಲ್ಲೇ ಬಂದ, ಇಲ್ಲೇ ಸೀತೆ ಅಡುಗೆ ಮಾಡಿದ್ಲು, ಇಲ್ಲಿ ಅವ್ರ ಪಾದದ ಒಂದು ಗುರುತಿದೆ. ಈ ಥರ ದೇಶದ ಪ್ರತ್ಯೇಕ ಭಾಗದಲ್ಲಿ ಒಂದು ಕಥೆ ಇದೆ. ದೇರ್ ಇಸ್ ಅನ್ ಓರಲ್ ಹಿಸ್ಟ್ರಿ ಎವ್ರಿವೇರ್. ಸೊ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಒಬ್ಬ ಇದ್ದಿರ್ಬೋದು, ಸಂಬಡಿ ಆಫ್ ದಟ್ ಎಮಿನೆನ್ಸ್. ಬಟ್ ಓವರ್ ಟೈಮ್ ನಮ್ಮ ದೇಶದಲ್ಲಿ ಅಜಿತ್ಜಿ ಎಕ್ಸಾಜರೇಟ್ ಆಯಿತು. ಆ್ಯಂಡ್ ನಮ್ಮಿದ್ರದ್ದೇನು, ನಮ್ಮ ಕಲ್ಪನೆಯಲ್ಲಿ ದೇವರು ಅನ್ನುವ ಮನುಷ್ಯ ಅನ್ನುವ ಒಂದು ಕನ್ಸೆಪ್ಷನ್ ಅದು ಎಲ್ಲೋ ಬೇರೆ ಕೂತ್ಕೊಂಡು
someone sitting in some other place controlling us. ನೀವು ನನ್ನನ್ನು ನಂಬಲಿಲ್ವಾ, ನಿಮ್ಮ ಚಾವಟಿ ಹೊಡಿತೀನಿ, ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ ಇಲ್ವಾ, ಆ ಥರ ನಮ್ಮದು ಕಲ್ಪನೆನೇ ಇಲ್ಲ. ದೇವರು ನಮ್ಮ ಜೊತೆನೇ ಇರೋವಳು. ನಮ್ಮದೇ ಒಂದು ದ ಓನ್ಲಿ ಸಿವಿಲೈಸೇಷನ್ ವೇರ್ ದೇರ್ ಇಸ್ ಅ ಫೆಮಿನೈನ್ ಆಲ್ಸೋ, ಒಂದು ಸ್ತ್ರೀ ರೂಪದಲ್ಲೂ ನಾವು ದೇವರನ್ನ ಜೆಂಡರ್ ಬೋತ್ ಆಲ್ ಆಫ್ ದ್ಯಾಟ್. ಸೊ ವಿ ಆಲ್ವೇಸ್ ಅಸ್ಪೈರ್ ದಟ್ ನಾವು ದೈವತ್ವ ನಮಗೆ ಸಿಗಬೇಕು ಅಂತ. ಸೊ ರಾಮನಲ್ಲಿ ನಾವು ನೋಡುವುದು ದೈವತ್ವ. ಅವನು ಎನಿಬಡಿ ಹೂ ಡಸ್ ಎನಿಥಿಂಗ್ ಎಕ್ಸ್ಟ್ರಾ ಆರ್ಡಿನರಿ. ನಾವಿವಾಗ ಸಚಿನ್ ತೆಂಡೂಲ್ಕರ್ ಇಸ್ ಕಾಲ್ಡ್ ದ ಗಾಡ್ ಆಫ್ ಕ್ರಿಕೆಟ್. ಯಾಕೆ ಆ ಥರ? ಎಷ್ಟೊಂದು ಜನ ಆ ಥರ ಇರ್ಬೋದು, ಬಟ್ ಸಚಿನ್ ತೆಂಡೂಲ್ಕರ್ ಅವರು ಆರ್ಡಿನರಿಗಿಂತ ಎಕ್ಸ್ಟ್ರಾ ಆರ್ಡಿನರಿ ಅಚೀವ್ಮೆಂಟ್ಸ್ ಮಾಡಿದ್ದಾರೆ. ಸೊ ವಿ ಎಲಿವೇಟ್ ಹಿಮ್ ಟು ಗಾಡ್, ವಿ ಅಸ್ಪೈರ್ ಟು ಬಿ ಲೈಕ್ ದ್ಯಾಟ್. ಸೊ ನನಗನ್ಸುತ್ತೆ ಶ್ರೀರಾಮನನ್ನು ನಾವು ಹಾಗೆ, ಅವ್ರದ್ದು ಕ್ವಾಲಿಟೀಸ್ ವರ್ ಸೋ ಮಚ್ ಬೆಟರ್ ದೆನ್ ಕಾಮನ್ ಪೀಪಲ್. ಸೊ ವಿ ಫೆಲ್ಟ್ ದಟ್ ಹೀ ಈಸ್ ಅನ್ ಐಡಿಯಲ್. ಅವರು ಸಾಮಾನ್ಯ ಮನುಷ್ಯರಲ್ಲ, ಅವರಲ್ಲಿ ದೈವತ್ವ ಇತ್ತು. ಅವ್ರ ಥರ ನಾವು ಆಗಬೇಕು. ಆ್ಯಂಡ್ ಅದು ಕ್ರಮೇಣ ಅದರಲ್ಲಿ ಸಾಕಷ್ಟು ಕಥೆಗಳು. ನಾವು ವಿ ಆರ್ ಅ ನೇಷನ್ ಆಫ್ ಸ್ಟೋರಿ ಟೆಲ್ಲರ್ಸ್, ವಿ ಲವ್ ಟು ಟೆಲ್ ಸ್ಟೋರೀಸ್. ಸೊ ಅದರಲ್ಲಿ ಅನೇಕ ಕಥೆಗಳು ಅದು ಎಲ್ಲ ಆ್ಯಡ್ ಆಗ್ತಾ ಹೋಯಿತು. ಬಟ್ ಅದರ್ವೈಸ್ ಇಫ್ ಯು ಸಿ, ಒಂದೊಂದು ಕಡೆ ಅನಿಸುತ್ತೆ ಅಕಸ್ಮಾತ್ ರಾಮ ಕಾಲ್ಪನಿಕ ಅಂತ ಆಗಿದ್ದೇ ನಿಜ ಆದರೆ ಮಹರ್ಷಿ ವಾಲ್ಮೀಕಿ ಅಂತ ಕಥೆಗಾರ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ಅಂದರೆ ನೋಡ್ರಿ, ಅದನ್ನ ಎಷ್ಟು ಜಿಯೋಗ್ರಫಿ ಕರೆಕ್ಟ್ ಇತ್ತು, ಡಿಸ್ಟೆನ್ಸಸ್ ಕರೆಕ್ಟ್ ಇತ್ತು, ಕಥೆ ಕರೆಕ್ಟ್ ಆಗಿತ್ತು. ಅಂಥ ಕಾದಂಬರಿಕಾರ ಕಥೆಗಾರ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ರಾಮ ಕಾಲ್ಪನಿಕ ಅನ್ನೋದೇ ನಿಜ ಆಗಿದ್ರೆ ಅಂತ. ಆ್ಯಂಡ್ ನೀವು ಹೇಳ್ತಾ ಇದ್ರಲ್ಲ, ಅಂದರೆ ನಾವು ಮಾಡುವುದಕ್ಕಾಗದೇ ಇರೋದನ್ನು ಮಾಡಿದವ್ರನ್ನ ನಾವು ದೇವರು ಅಂತ ಭಾವಿಸ್ತೀವಿ. ನನಗೆ ಯಾರೋ ಹೇಳ್ತಾ ಇದ್ರು, ಸಂಗೊಳ್ಳಿ ರಾಯಣ್ಣನನ್ನು ನೇಣಿಗೇರಿಸಿದ ಗಿಡ ಇದೆಯಲ್ಲ ಬೈಲಹೊಂಗಲ ತಾಲೂಕಿನಲ್ಲಿ, ಜನ ಈಗ ಅಲ್ಲಿ ಬಂದು ಹರಕೆ ಹೊತ್ಕೊತಿದ್ದಾರೆ. ಅಲ್ಲಿ ಹರಕೆ ಹೊತ್ಕೊಂಡ್ರೆ ಗಂಡು ಮಕ್ಕಳು ಆಗುತ್ತೆ ಅಂತ ನಂಬಿಕೆ. ಸಂಗೊಳ್ಳಿ ರಾಯಣ್ಣ ಹಿಸ್ಟಾರಿಕಲ್ ಮನುಷ್ಯ, ಐತಿಹಾಸಿಕ ಮನುಷ್ಯ. ಅಲ್ಲಿ ಹರಕೆ ಹೊತ್ಕೊಂಡ್ರೆ ವೀರ ಮಗ ಹುಟ್ಟುತ್ತಾನೆ ಅನ್ನುವಂಥದ್ದು ನಂಬಿಕೆ. ನನಗೇನು ಆಶ್ಚರ್ಯ ಅನ್ಸೋದಿಲ್ಲ. ಅದು ಹೌದು, ತುಂಬ ಆಶ್ಚರ್ಯ ಪಡುವಂಥದ್ದೇನೂ ಅಲ್ಲ. ಆ ರೀತಿಯಾಗಿ ರಾಮನ ವಿಷಯದಲ್ಲೂ ಆಗಿರಬಹುದು. ಹೌದು, ಖಂಡಿತ. ಎಸ್, ನಮಸ್ಕಾರ. ವಿಕ್ರಮ್ಜಿ ನಮಸ್ತೆ. ನನ್ನ ಹೆಸರು ಚಿನ್ನಪ್ಪ ಅಂತ. ನೀವು ಮಾತಾಡ್ತಿರುವಾಗ ಹೇಳಿದ್ರಿ ರೆಸಿಲಿಯನ್ಸ್ ಪವರ್ ತುಂಬ ಇದೆ ನಮಗೆ. ಹಿಂದೂದಲ್ಲಿ 80% ಜನ ಹಿಂಗೆ ಉಳ್ಕೊಂಡಿದ್ದೀವಿ, ಸಿವಿಲೈಸೇಷನ್ ಬೇರೆ ಹೋದ್ರು ನಮ್ದು ಇದೆ ಅಂತ ಹೇಳಿದ್ರಲ್ಲ. ಸ್ವಲ್ಪ ನೀವೇನು ಹೇಳಿದ್, ನಾನು ಸ್ವಲ್ಪ ಇದ್ರಲ್ಲಿ ಒಪ್ಪಲ್ಲ. ಅದ್ರ ಬೆಲೆ ಎಷ್ಟಾಯಿತು ಅಂತ. ಬೆಲೆ ಎಷ್ಟು ಕಟ್ಟಿದ್ರಿ ಅಂದರೆ, ನಾವು ಪಾಕಿಸ್ತಾನ ಹೋಯಿತು, ಬಾಂಗ್ಲಾದೇಶ ಹೋಯಿತು, ಅಫ್ಘಾನಿಸ್ತಾನ ಮಗ ಡೆನಿಸ್ಟ್ ಇತ್ತು, ಅದು ಹೋಯಿತು, ಕಾಶ್ಮೀರ ಹೋಯಿತು. ಇವಾಗ ಅವ್ರು ಏನು ಹೇಳ್ತಾರೆ, 2047ಗೆ ಒಂದು ಇಸ್ಲಾಮಿಕ್ ಸ್ಟೇಟ್, ರ್ಯಾಡಿಕಲ್ ಇಸ್ಲಾಮಿಕ್ 2047 ಅಷ್ಟರಲ್ಲಿ ಇನ್ನು ಭಾರತವನ್ನು ಇಸ್ಲಾಮಿಕ್ ದೇಶ ಮಾಡ್ತೀವಿ ಅಂತ ಹೇಳ್ತಾರೆ. ನಾವೆಲ್ಲೋ ಈ ಥರ ಅಂದ್ಕೊಂಡು 80% ನಮ್ಮ ಕೈಯಲ್ಲಿ ಏನು ರೆಸಿಲಿಯನ್ಸ್ ಪವರ್ ಇದೆ, ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ಲೇಡ್ ಬ್ಯಾಕ್ ಆಗಿರ್ಬೋದಾ, ಅಥವಾ ಸ್ವಲ್ಪ ಎಚ್ಚರಿಕೋಬೇಕಾ ಅಂತ ಕೇಳ್ಕೊತೀನಿ. ಆಸ್ ಎ ಹಿಸ್ಟಾರಿಯನ್ ನೀವು ಭಾರತದ ಫ್ಯೂಚರ್ ಹೇಗಿದೆ ಅಂತ ಹೆಂಗೆ ಹೇಳ್ತೀರಾ ಅಂತ. ನಾವು ಈ ಜಾಗಗಳನ್ನೆಲ್ಲ ಕಳ್ಕೊಂಡಿದ್ದು ಯಾವಾಗ? ಜಸ್ಟ್ ಅಬೌಟ್ 75 years ago. ಅದರವರೆಗೂ ಅದೆಲ್ಲ ಅಖಂಡ ಭಾರತದ ಒಂದು ಭಾಗವೇ ಆಗಿತ್ತು. ಇದು ಬೇರೆ ಬೇರೆ ಕಾರಣಕ್ಕೆ ಪಾಲಿಟಿಕ್ಸ್ ಕಳ್ಕೊಂಡ್ವಿ. ಬ್ರಿಟಿಷರ ಪಾಲಿಸಿ, ಕಾಂಗ್ರೆಸ್ಸಿನ ಪಾಲಿಸಿ, ಇದೆಲ್ಲದರ ಕಾರಣ ನಾವು ಕಳ್ಕೊಂಡಿದ್ದು. ಈ ಕಾಲದಲ್ಲಿ ಇವಾಗ ಎಸ್ಪೆಷಲಿ ಅಟ್ ಎ ಟೈಮ್ ವೆನ್ ಇಂಡಿಯಾ ಈಸ್ ಪಾಯ್ಸ್ಡ್ ಫಾರ್ ಗ್ರೇಟ್ನೆಸ್, ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಲಿ, ದ ಡೆಮೋಗ್ರಾಫಿಕ್ ಅಡ್ವಾಂಟೇಜ್ ನಮ್ಮಲ್ಲಿ ಏನಿದೆ, ಅಥವಾ ಮಿಲಿಟರಿ ಶಕ್ತಿ ಏನು ನಮ್ಮಲ್ಲಿದೆ, ಈ ಇದರಲ್ಲಿ ಟು ಹ್ಯಾವ್ ದೋಸ್ ಐಡಿಯಾಸ್, ಗಜ್ವಾಯ್ ಹಿಂದಾಗೋಗುತ್ತೆ 2047, ದಟ್ ಮೇ ಬಿ ಸಂಬಡೀಸ್ ಡ್ರೀಮ್. ಬಟ್ ನನಗನ್ಸಲ್ಲ ಅದು ದಟ್ ವಿಲ್ ಬಿ ಫುಲ್ಫಿಲ್ಡ್, ಬಿಕಾಸ್ ಐ ಥಿಂಕ್ ವಿ ಆರ್ ಟೂ ಸ್ಟ್ರಾಂಗ್ ಅ ನೇಷನ್ ಟು ಬಿ ಸಬ್ಡ್ಯೂಡ್ ಎಟ್ ದಿಸ್. ಬಟ್ ಅದಕ್ಕೆ ಅದು ಕಾಂಪ್ಲೆಸೆನ್ಸಿ ಬರಬಾರ್ದು. ಯು ಶುಡ್ ನಾಟ್ ಫೀಲ್ ಕಾಂಪ್ಲೆಸೆಂಟ್ ದಟ್ ನೋಬಡಿ ಯಾರೇನು ಮಾಡ್ತಾರೆ ಅಂತ. ಎಚ್ಚರಿಕೆ ವಹಿಸ್ಕೊಂಡೇ ಇರಬೇಕು, ವಿಚ್ ಐ ಥಿಂಕ್ ದ ಗವರ್ಮೆಂಟ್ ಆಫ್ ದ ಡೇ ಈಸ್ ಡೂಯಿಂಗ್. ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಆಗಲಿ, ನಮ್ಮ ಆಂತರಿಕ ಸುರಕ್ಷತೆ, ಇದನ್ನೆಲ್ಲ ಅದನ್ನು ನೋಡ್ಕೊಳ್ತಾನೆ ಇರಬೇಕು. ಸೊ ದಟ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಏಬಲ್ ಟು, ಆರ್ ಇಂಟರ್ನಲ್ ಫೋರ್ಸ್ ಸ್ಯಾಬೋಟಾಜ್ ಮಾಡಿ ನಮ್ಮ ಇದನ್ನು ಆ ಥರ ಕಂಪ್ಲೀಟ್ಲಿ ಚೇಂಜ್ ದ ಟೆಕ್ಸ್ಚರ್ ಆಫ್ ದಿಸ್ ಕಂಟ್ರಿ ಅದಾಗದೇ ಇರೋ ಥರ ನೋಡ್ಕೋತಾ ಇದ್ದಾರೆ. 1.5 ಗಂಟೆ ರೆಕಾರ್ಡ್ ಆಗ್ತಾ ಇದೆ. ನಾನು ಭಾಳ ಕಾನ್ಷಿಯಸ್ ಆಗಿ BJP, RSS, ಮೋದಿ, ಅಮಿತ್ ಶಾ ಈ ಶಬ್ದಗಳು ಬರಬಾರ್ದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಎಸ್ ಸರ್, ನಮಸ್ತೆ. ಅನೂಪ್ ಅಂತ ಹೇಳಿ, ಫೈನಾನ್ಸ್ ಪ್ರೊಫೆಷನಲ್ ಮತ್ತು ಸಾಮಾಜಿಕ ಕಾರ್ಯಕರ್ತ. ನೀವು ಕೇವಲ 2 ದಶಕಗಳ ಇತಿಹಾಸ ಅಲ್ಲ, 500 ವರ್ಷಗಳ ಇತಿಹಾಸ ಇದೆ. ಮತ್ತು ಸಿವಿಲೈಸೇಷನಲ್ ಬ್ಯಾಟಲ್ ಈ ಶಬ್ದವನ್ನು ಪ್ರಯೋಗಿಸ್ತೀರಿ. ಇತಿಹಾಸದ ಸತ್ಯವನ್ನು, ಸಿವಿಲೈಸೇಷನ್ ಬ್ಯಾಟಲ್ ಇರ್ಬೋದು, ಯಾವ ರೀತಿ ನಡೆದಿದೆ ಅನ್ನೋದನ್ನು ಜೆನ್ ಝಿಗೆ ನೀವು ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳ್ತೀರಾ? ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟರ್ ಆಗಲಿ, ಇಲ್ಲಿ ಅರ್ಧ ಸತ್ಯ ಅದು ಹೆಡ್ಲೈನ್ಸ್ ನೋಡಿ ಅಥವಾ ಒಂದು ಪಿಕ್ಚರ್ ನೋಡಿ ಇನ್ಫ್ಲುಯೆನ್ಸ್ ಆಗೋಂಥವ್ರಿಗೆ ಇಷ್ಟು ವರ್ಷಗಳ ಕ್ರೂಯಲ್ಟಿ ಇರ್ಬೋದು ಅಥವಾ ಸತ್ಯ ಇರ್ಬೋದು ಹೆಂಗೆ ತಲುಪಿಸ್ಬೇಕು?
ನಿಮ್ಮ ಅಭಿಪ್ರಾಯ? ಅದರ ಜೊತೆಗೆ ಒಂದು ಸಣ್ಣ, ನಾನು ಯಾವುದೋ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಿದ್ದೇನೆ. ಏನು ಚೇಂಜ್ ಆಯಿತು ಇಂಡಿಯಾದಲ್ಲಿ ಏಕಾಏಕಿ ಇಷ್ಟೊಂದು? ಅಂದರೆ ಥಾಟ್ ಪ್ರೊಸೆಸ್ನಲ್ಲಿ ದ ಕೈಂಡ್ ಆಫ್ ಬುಕ್ಸ್ ಆರ್ ರಿಟನ್, ದ ಕೈಂಡ್ ಆಫ್ ಬುಕ್ಸ್ ಆರ್ ರೆಡ್, ಏನು ಚೇಂಜ್ ಆಯಿತು ಅಂತ ಕೇಳಿದೆ. ಹಿ ಸೆಡ್ ಓನ್ಲಿ ಒನ್ ಥಿಂಗ್, ಚೀಪ್ ಡೇಟಾ ಅಂತ. ನಿಮಗೆ ಅಂದರೆ ಇನ್ಫಾರ್ಮೇಷನ್ ಅದು ಎಷ್ಟು ಓವರ್ಫ್ಲೋ ಆಗಿಬಿಡ್ತು ಮತ್ತು ಎಷ್ಟು ಸುಲಭವಾಗಿ ನಿಮಗೆ ಸಿಗೋದಕ್ಕಾಯಿತು ಅಂದರೆ, ಮುಂಚೆ ಏನಾದ್ರು ತಿಳ್ಕೊಬೇಕು ಅಂದರೆ ನೀವು ಲೈಬ್ರರಿಗೆ ಹೋಗ್ಬೋದು. ಲೈಬ್ರರಿಯಲ್ಲಿ ಯಾವ ಬುಕ್ ಇರಬೇಕು ಯಾವ ಬುಕ್ ಇರಬಾರ್ದು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಒಂದು ಅಥಾರಿಟಿ ಇತ್ತಲ್ಲಿ. ಅಂದರೆ ಹುಡುಗರು ಏನು ಓದಬೇಕು ಏನು ಓದಬಾರ್ದು, ಯಾವ ವಿಷಯ ಅವ್ರ ಕೈಗೆ ಸಿಗದೆ ಇರೋಂಗೆ ನೋಡ್ಕೋಬೇಕು. ಈಗ ಏನೂ ಇಲ್ಲ ರೀ, ಎಲ್ಲವೂ ಮೊಬೈಲ್ನಲ್ಲಿ ಬಂದುಬಿಡ್ತು. ಹೌದು, ನೀವು ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡಿದ್ದೆ ಅದು. ಹೌದು, ಈಗ ಮುಂದಿನ ಜನ್ರೇಷನ್ ರೀಲ್ಸ್ ಹುಚ್ಚಿಗೆ ಬಿದ್ದಿದೆ ಸರ್. 60 ಸೆಕೆಂಡ್ಸಿಗೆ ಕ್ಲೈಮ್ಯಾಕ್ಸ್ ಬರಬೇಕು. ಹೌದು ಹೌದು ಹೌದು. ನೀವು 500 ಪೇಜಿನ ಬುಕ್ ಬರೆದಿಟ್ಟು ಏನು ಮಾಡ್ತಾರೆ ಅಂತ. ಅದು ನಿಜ. ನಾನು ಅನ್ಕೋತಾ ಇದ್ದೆ ಅಷ್ಟು ವಿಸ್ತೃತವಾದ ಸಾವರ್ಕರ್ 2 ವಾಲ್ಯೂಮ್ ಯಾರು ಓದ್ತಾರೆ ಅಂತ. ಬಟ್ ಅಮಂಗ್ ದ 2 ವಾಲ್ಯೂಮ್ಸ್ ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ ಪ್ರತಿಗಳು ಮಾರಾಟ ಆಗಿದೆ. ಅಷ್ಟು ಜನ ಓದಿದ್ದಾರೆ. ಸೊ ಜನ ಸಾಕಷ್ಟು ಯುವಕರು ಅವರೇ ಓದ್ತಾ ಇರೋದು ಅದನ್ನು. ಬಟ್ ಅದೇ ನಾ ಕಷ್ಟದ ಕೆಲಸ ಮಾಡ್ತಾ ಇರೋದು ನಾನು, ಅದನ್ನು ಸಂಗ್ರಹಿಸೋದು, ಅದನ್ನು ಸಂಶೋಧನೆ, ಒಂದು ಕುಕ್ಕಿಂಗ್ ಅನಾಲಜಿ ಕೊಡಬೇಕಾದ್ರೆ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿ ತೊಗೊಂಬಂದು ಅದನ್ನು ಹೆಚ್ಚಿ ಅದನ್ನೆಲ್ಲ ಇದು ಮಾಡಿ ಕುಕ್ ಮಾಡ್ತಾ ಇರೋ ಕೆಲಸ ನಾನು ಮಾಡೋದು. ಆಮೇಲೆ ಅದನ್ನು ಹೇಗೆ ನೀವು ಅದನ್ನು ಪ್ರೆಸೆಂಟ್ ಮಾಡ್ತೀರಾ, ಬಡಿಸೋದು, ಅದ್ರ ಮೇಲೆಲ್ಲ ಗಾರ್ನಿಷಿಂಗ್ ಮಾಡೋದು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡೋದು, ಅದು ಬೇರೆ, ಅದು ನನ್ನ ಕೆಲಸ ಅಲ್ಲ. ಕುಕ್ ಪಾಪ ಬೆವರು ಸುರಿಸ್ಕೊಂಡು ಅಲ್ಲಿ ಅಡುಗೆ ಮನೆಯಲ್ಲೇ ಇರ್ತಾನೆ. ಸೊ ಬೇರೆ ಅದನ್ನು ಹೇಗೆ ಪ್ರಸ್ತುತ ಮಾಡಿಸೋದು, ಅದಕ್ಕೆ ಇವಾಗ ಸಾಕಷ್ಟು ಮೀಡಿಯಮ್ಸ್ ಹೇಳ್ದಂಗೆ ರೀಲ್ಸ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ 140 ಕ್ಯಾರೆಕ್ಟರ್ಸ್ನಲ್ಲಿ ಎಲ್ಲ ಕಥೆ ಹೇಳಬೇಕು, ಥ್ರೆಡ್ನಲ್ಲಿ ನೀವೆಲ್ಲ ಡೀಟೇಲ್ಸ್ ಹೇಳ್ಬೋದು. ಬಟ್ ಫೈನಲಿ ದ ಇಂಪಾರ್ಟೆನ್ಸ್ ಇಸ್ ಸ್ಕಾಲರ್ಶಿಪ್. ಅಂದರೆ ಒಂದು ಪುಸ್ತಕ ಬರಬೇಕು. ಆ ಪುಸ್ತಕ ಬಂದ್ರೇ ಅದು ಶಾಶ್ವತವಾಗಿ ಉಳಿಯುತ್ತೆ. ನಾಳೆ ಇನ್ಸ್ಟಾಗ್ರಾಮ್ ಸಪೋಸ್ ಇಟ್ ವ್ಯಾನಿಷಸ್ ಫ್ರಮ್ ಡಿಜಿಟಲ್ ಸ್ಪೇಸ್, ಟ್ವಿಟರ್ ಶಟ್ ಡೌನ್ ಆಗೋಯ್ತು ಅಂತ ಅನ್ಕೊಳ್ಳಿ, ಟಿಕ್ಟಾಕ್ ಹೋದಂಗೆ ಇವೆಲ್ಲ ಹೊಟ್ಟೋಯ್ತು. ಸೊ ಹಾಗೆ ಟ್ವಿಟರ್ ಹೊಟ್ಟೋದ್ರೆ ಆ ಎಲ್ಲ ಡೀಟೇಲ್ಸ್, ಯೂಟ್ಯೂಬ್ ಬ್ಯಾನ್ ಆಗೋಗುತ್ತೆ ಇಂಡಿಯಾನಲ್ಲಿ, ಅಂದರೆ ಅದ್ರಿಗೆಲ್ಲ ಕಾಂಟೆಂಟ್ ಹೊಟ್ಟೋಗುತ್ತೆ. ಬಟ್ ಆ ಪುಸ್ತಕ ಅನ್ನೋದು ನಾನು ಸತ್ತ ಮೇಲೂ ಇರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಆ್ಯಂಡ್ ದಟ್ ಈಸ್ ಹೌ ಅ ಬುಕ್ ಲಿವ್ಸ್ ಫಾರ್ ಎವರ್ ಬಿಯಾಂಡ್ ದ ಆಥರ್. ಸೊ ಸಾಕಷ್ಟು ಜನ ಸಂಶೋಧನೆ ಮಾಡಬೇಕು, ಅನೇಕ ಪುಸ್ತಕಗಳು ಬರಬೇಕು, ಬೇರೆ ಬೇರೆ ಅಭಿಪ್ರಾಯಗಳು. ಇವ್ರ ತಪ್ಪು, ಇವ್ರು ಖಂಡನೆ ಮಾಡೋ ಒಂದು ಡಿಫೆನ್ಸಿವ್, ಅವ್ರು ಏನು ಹೇಳಿದ್ರು ಡಿಫೆನ್ಸಿವ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ. ಸತ್ಯವನ್ನು ಬರೆಯೋದು ಅನೇಕ ಪುಸ್ತಕಗಳು ಬಂದರೆ ಜನ ಅದನ್ನು ಓದ್ತಾರೆ. ಅದರಿಂದ ಪ್ರೇರಿತರಾಗಿ ಬೇರೆ ಬೇರೆ ತರಹದಲ್ಲಿ ಅದನ್ನು ಡಿಸೆಮಿನೇಷನ್ ಮಾಡೋದಕ್ಕೆ ಇವಾಗ ಸೋ ಮೆನಿ ಆಪ್ಷನ್ಸ್ ಆರ್ ದೇರ್. ನಾವು ಬರೀ ಮೇನ್ ಸ್ಟ್ರೀಮ್ ಮೀಡಿಯಾ ಅದರಿಂದನೇ ಅದರ ಮೇಲೆ ರಿಲೈ ಆಗೋ ಅವಶ್ಯಕತೆಯೇ ಇಲ್ಲ. ನನ್ನ ಪುಸ್ತಕಗಳು ಸಾವರ್ಕರ್ ಮುಂಚೆ ನಾ ಇದನ್ನು ಹೇಳಬೇಕು, ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವನು, ಇಲ್ಲಿನ ಹುಡುಗ, ಇಲ್ಲಿನ ಲೇಖಕ. ಇದಕ್ಕೆ ಮುಂಚೆ 3 ಪುಸ್ತಕಗಳು ಬಂತು, ಮೈಸೂರು ಇತಿಹಾಸದ್ದು, ಗೌಹರ್ ಜಾನ್ ಬಗ್ಗೆ, ಮತ್ತು ವೀಣೆ ಬಾಲಚಂದರ್ ಅವ್ರ ಇತಿಹಾಸ. ಇದು ಎಲ್ಲ ಬುಕ್ ಸ್ಟೋರ್ಸ್ನಲ್ಲಿ ಎಲ್ಲ ಕಡೆ ಇತ್ತು. ಈ ಸಾವರ್ಕರ್ದು 2 ಪುಸ್ತಕ ಬಂದಾಗ ಬೆಂಗಳೂರಿನ ಅನೇಕ ಬುಕ್ ಸ್ಟೋರ್ಸ್ ಏನು ಹೇಳ್ತು ನನ್ನ ಪಬ್ಲಿಷರ್ಸ್ಗೆ, ಅದು ಪೆಂಗ್ವಿನ್ ವೆರಿ ಲೀಡಿಂಗ್ ಪಬ್ಲಿಷರ್, ಅವ್ರಿಗೆ ಹೇಳಿದಂದರೆ ಈ ಪುಸ್ತಕಗಳನ್ನು ನಾವು ನಮ್ಮ ಬುಕ್ ಸ್ಟೋರ್ನಲ್ಲಿ ಇಟ್ಕೊಂಡು ವಿ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಅವರ್ ಬುಕ್ ಸ್ಟೋರ್, ವಿ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ದಿ ಆಥರ್. ಆಥರ್ ಬಗ್ಗೆ ನಮಗೆ ತುಂಬ ಪ್ರೀತಿ ಇದೆ. ಸಾವರ್ಕರ್ ಬಗ್ಗೆ ನಾವು ನಮ್ಮ ಇದನ್ನು ವಿ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಅವರ್ ಸ್ಟೋರ್. ಸೊ ಮೇನ್ ಸ್ಟ್ರೀಮ್ ಮೀಡಿಯಾ, ಪ್ರಿಂಟ್ ಮೀಡಿಯಾನಲ್ಲಿ ರಿವ್ಯೂಸ್ ಬರೋದಿಲ್ಲ, ಅದ್ರ ಬಗ್ಗೆ ಆರ್ಟಿಕಲ್ಸ್ ಬರೋದಿಲ್ಲ. ಅದೆಲ್ಲ ಬರದೇನು 1 ಲಕ್ಷಕ್ಕಿಂತ ಜಾಸ್ತಿ ಪ್ರತಿಗಳು ಹೋಗಬೇಕು ಅಂದರೆ ಅದೇ ಅಜಿತ್ ಅವ್ರು ಹೇಳ್ದಂಗೆ ಚೀಪ್ ಡೇಟಾ ದಟ್ ಹೆಲ್ಪ್ಸ್. ಸೋಷಿಯಲ್ ಮೀಡಿಯಾ, ವರ್ಡ್ ಆಫ್ ಮೌತ್, ಇದು 20 ವರ್ಷದ ಮುಂಚೆ ಅಥವಾ 15 ವರ್ಷದ ಮುಂಚೆ ಜನಕ್ಕಿರಲಿಲ್ಲ. ಯು ಹ್ಯಾಡ್ ಟು ರಿಲೈ ಅಪಾನ್ ಮೀಡಿಯಾ, ಯು ಹ್ಯಾಡ್ ಟು ರಿಲೈ ಅಪಾನ್ ಟ್ರೆಡಿಷ್ನಲ್ ಪ್ರಿಂಟ್ ಮೀಡಿಯಾ. ಇಂಟರ್ವ್ಯೂ ಬರಬೇಕು, ರಿವ್ಯೂ ಸರಿಗಿರಬೇಕು, ಅದಕ್ಕೆ ಯಾರಿಗಾದರೂ ನಾವು ಸೋಪ್ ಹಚ್ಚಬೇಕು. ಸೊ ಅದೆಲ್ಲ ಇದು ಇವತ್ತು ಇಲ್ಲ. ಎವ್ರಿಬಡಿ ಕ್ಯಾನ್ ಆಕ್ಸೆಸ್ ಇನ್ಫಾರ್ಮೇಷನ್ ಆ್ಯಂಡ್ ಜನನ್ನ ಮೂರ್ಖರು ಮಾಡೋದಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಇ-ಕಾಮರ್ಸ್, ಅಮೆಝಾನ್, ಫ್ಲಿಪ್ಕಾರ್ಟ್, ಪಡೇಗ ಇಂಡಿಯಾ, ಈ ಥರ ಎಷ್ಟೊಂದು ಪೋರ್ಟಲ್ಸ್ ಬಂದಿದೆ. ಅದರಲ್ಲಿ ನೀವು ಬುಕ್ ಸ್ಟೋರ್ನಲ್ಲಿ ಇಟ್ಕೊಳ್ಳಲ್ಲ ಅಂದರೆ ನಿಮ್ಮದೇ ಹಾನಿ ಆಗುತ್ತೆ, ನಿಮಗೆ ಆದಾಯ ಹೋಗುತ್ತೆ. ಆನ್ಲೈನ್ ಪೋರ್ಟಲ್ಸ್ ವಿಲ್ ಮೇಕ್ ದ ಮನಿ. ಸೊ ದಟ್ ಈಸ್ ದಿ ಚೇಂಜ್. Earlier someone had the monopoly of opinion ಮೊನೋಪಲಿ. ಎಕ್ಸಾಕ್ಟ್ಲಿ. ಒಪಿನಿಯನ್ ಮೇಕಿಂಗಿನ ಮೊನೋಪಲಿ ಯಾರ್ದೋ ಹತ್ರ ಇತ್ತು. ಹೌದು. ಈಗ ಅದು ಯಾರ ಹತ್ರನೂ ಇಲ್ಲ. ಸಿಂಪಲ್. ಸರ್, ಒನ್ ಲಾಸ್ಟ್ ಕ್ವಶನ್. ನಿಮ್ಮ ಮುಂದಿನ ಪುಸ್ತಕ
ಜ್ಞಾನವ್ಯಾಪಿ ಮಸೀದಿಯ ಮೇಲೆ. ಹೌದು. ಯಾಕೆ ಆ ಸಬ್ಜೆಕ್ಟ್ನ ಆರಿಸ್ಕೊಂಡ್ರಿ? ಇದುವರೆಗಿನ ಸಂಶೋಧನೆ ನಿಮಗೇನು ತೋರಿಸ್ತಾ ಇದೆ? ತುಂಬ ಇಟ್ ಡಿಸ್ಟರ್ಬ್ಸ್ ಮೀ. ಇಷ್ಟು ವರ್ಷದಿಂದ ಆ ಜಾಗಕ್ಕೂ ರಾಮ ಮಂದಿರದ ಹೇಗೆ ಕಂಟೆಸ್ಟೇಷನ್ ಹೇಗೆ ನಡೀತಾ ಇದೆ, ಅಲ್ಲೂ ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ಕಂಟೆಸ್ಟೆಡ್. ವಿ ಹ್ಯಾವ್ ನೆವರ್ ಗಿವನ್ ಅಪ್. 1194ನಲ್ಲಿ ಮೊದಲನೇ ಸತಿ ಕುತುಬುದ್ದೀನ್ ಐಬಕ್ ಅದನ್ನು ಕೆಡವ್ತಾನೆ. ಆಮೇಲೆ ರಜಿಯಾ ಸುಲ್ತಾನ್ ಅದನ್ನು ಕೆಡಿಸ್ಬಿಟ್ಟು ಅಲ್ಲೊಂದು ಕಟ್ಟಿಸ್ತಾಳೆ. ಎವ್ರಿ ಟೈಮ್ ಅದನ್ನು ಮಂದಿರ ಕೆಡವಿದಾಗ ಅದೇ ಜಾಗದಲ್ಲಿ ಅಥವಾ ಅದಕ್ಕೆ ಸ್ವಲ್ಪ ದೂರ ಇನ್ನೊಂದು ಚಿಕ್ಕ ಒಂದು ಮಂದಿರ ಬರುತ್ತೆ. ಆಮೇಲೆ ಶಾರ್ಕಿ ಡೈನಾಸ್ಟಿ, ಜೌನ್ಪುರ್ ಅವರು ಅದನ್ನು ಕೆಡವ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ನಾಶ ಮಾಡ್ತಾನೆ. ಸಿಕಂದರ್ ಲೋಧಿ ಕಾಶಿನಲ್ಲಿ ಆಲ್ಮೋಸ್ಟ್ 1,000 ದೇವಸ್ಥಾನಗಳನ್ನ ಕೆಡವ್ತಾನೆ. ಆಮೇಲೆ ಔರಂಗಜೇಬ್ ಲಾಸ್ಟ್ 1669 ಒಂದು ಲಾಂಗ್ ಲಿಸ್ಟ್ ಆಫ್ ಡೆಮಾಲಿಷನ್ಸ್ ಅದು ಮಾಡಿದಾಗ್ಲೂ. ಆಮೇಲೆ ಅಹಿಲ್ಯಾಬಾಯಿ ಹೋಲ್ಕರ್, ಇಂದೋರಿನ ಮಹಾರಾಣಿ, ಅವಳು 1780ನಲ್ಲಿ ಒಂದು ಚಿಕ್ಕ ಗುಡಿನ ಅಲ್ಲಿ ಕಟ್ಟಿಸ್ತಾಳೆ. ಆ್ಯಂಡ್ ಅದಕ್ಕೆ ಏನೊಂದು ಗೋಪುರ ಇದೆ, ಅದಕ್ಕೆ ಚಿನ್ನ ಹಾಕ್ಸಿದ್ದು ಮಹಾರಾಜ ರಣಜೀತ್ ಸಿಂಗ್. ಇವತ್ತು ಸಿಖ್ಗಳು ಹಿಂದೂ ಡಿಫ್ರೆಂಟ್ ಅಂತ ನಾವು ಹೇಳ್ತೀವಿ, ಅವರು ಖಾಲಿಸ್ತಾನ್ ಬೇರೆ ರಾಜ್ಯ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಐ ವಾಸ್ ಇನ್ ಅಯೋಧ್ಯ, ಅಲ್ಲೊಂದು ಭಂಡಾರ ಮಾಡ್ತಿದ್ದಾರೆ ಸಿಖ್ಖರು. ನನಗೆ ಅದನ್ನು ನೋಡಿದೆ, ಇದೇನು ಭಂಡಾರ ಅಂತ. ಅವ್ರು ಹೇಳಿದ್ರು 1858 ಐ ಗೆಸ್ ನಿಹಂಗ್ ಸಿಕ್ಸ್ 28 ಜನ ಒಳಗಡೆ ಹೋಗಿ ಬಾಬರಿ ಮಸೀದಿಯ ಒಳಗಡೆ ಹವನ ಮಾಡಿ ಜೈ ಶ್ರೀರಾಮ್ ಅಂತ ಬರೆದಿದ್ರಂತೆ. ಅವರ ಫ್ಯಾಮಿಲಿಗಳವರು ಬಂದು ನಮ್ಮ ಹಿರಿಯರು ಇಲ್ಲಿ ಹೋರಾಡಿದ್ರು ಅಂತ ಈಗ ಅನ್ನದಾನ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ. ಆ್ಯಂಡ್ ನಿಹಂಗ್ ಸಿಕ್ಸ್ ಮಾಡಿದ ಕೆಲಸದಿಂದನೇ ಈ ಅಯೋಧ್ಯೆಯ ಪ್ರಕರಣ ಫಸ್ಟ್ ಟೈಮ್ ಬ್ರಿಟಿಷ್ ಕೋರ್ಟ್ಸ್ನಲ್ಲಿ ರಿಜಿಸ್ಟರ್ ಆಗಿದೆ. ಅದಕ್ಕೆ ಮುಂಚೆ ಬರೀ ಮಹಂತ್ಗಳಿಗೂ ಅವ್ರಿಗೂ ಏನೋ ಜಗಳ ಆಗ್ತಾ ಇತ್ತು. ಬಟ್ ಸೊ ರಂಜಿತ್ ಸಿಂಗ್ ಕಾಂಟ್ರಿಬ್ಯೂಷನ್ ಸೊ ಇದೆಲ್ಲ 1810 ಕಾಶಿನಲ್ಲೂ ನೀವು ನೋಡಿದ್ರೆ ಕೋರ್ಟ್ಸ್ನಲ್ಲಿ ಡಾಕ್ಯುಮೆಂಟ್ಸ್ ಬರ್ತಾನೆ ಇತ್ತು. ಆಲ್ ದ ಟೈಮ್ ಕಂಟೆಸ್ಟೇಷನ್. 1936ನಲ್ಲಿ ಒಂದು ವೆರಿ ಫೇಮಸ್ ಕೇಸ್ ಕಾಲ್ಡ್ ಡೀನ್ ಮೊಹಮ್ಮದ್ ವರ್ಸಸ್ ದ ಸ್ಟೇಟ್. ಅದನ್ನ ಎಂಟೈರ್ ಇದು ನಮ್ಮದು ಅಂತ ಮಸ್ಜಿದ್ ಪಕ್ಷ ಕೇಳ್ತು. ಆಗಲೂ ಬ್ರಿಟಿಷ್ ಕೋರ್ಟ್ಸ್ ಹ್ಯಾವ್ ರೂಲ್ಡ್ ಇದು ವಕ್ಫ್ ಪ್ರಾಪರ್ಟಿ ಅಲ್ವೇ ಅಲ್ಲ ಅಂತ. ವಕ್ಫ್ ಅಂದರೆ ಅದನ್ನು ಡೆಡಿಕೇಟೆಡ್ ಟು ದ ಸುಪ್ರೀಂ ಅಲ್ಲ. ಬಟ್ ಈ ಇದರಲ್ಲಿ ದೆ ಶುಡ್ ಬಿ ಅ ರೆಕಾರ್ಡ್ ಆಫ್ ದ್ಯಾಟ್. ನಾವು ಔರಂಗಜೇಬ್ ಅದನ್ನು ಕೆಡಿಸ್ಬೇಕು ಅಂತ ಫರ್ಮಾನ್ ಜಾರಿ ಮಾಡಿರ್ಬೋದು, ಬಟ್ ಆ ಜಾಗದಲ್ಲಿ ಒಂದು ಮಸ್ಜಿದ್ ಕಟ್ಟಿಸ್ಬೇಕು ಅಂತ ಎಲ್ಲೂ ಫರ್ಮಾನ್ ಇಲ್ಲ. ಅದು ಅತಿಕ್ರಮಣ. ಸೊ ಆ್ಯಂಡ್ ಮಸ್ಜಿದ್ ಕಟ್ಟಿಸಿದ್ಮೇಲೆ ಆ ಮಸ್ಜಿದ್ನ ಡೆಡಿಕೇಟ್ ಆಗಿದೆ ಆಸ್ ಅ ವಕ್ಫ್ ಪ್ರಾಪರ್ಟಿ ಅಂತ ದೇರ್ ಇಸ್ ನೋ ಡಾಕ್ಯುಮೆಂಟ್. ಆ್ಯಂಡ್ ಇಟ್ಸ್ ನಾಟ್ ಅ ವಕ್ಫ್ ಪ್ರಾಪರ್ಟಿ ಅಂತ ದ ಬ್ರಿಟಿಷ್ ಕೋರ್ಟ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಅವರು RSS BJP ಜಡ್ಜು ಅಲ್ಲ. ಅವ್ರು ದೇ ಹ್ಯಾವ್ ಅಡ್ಜುಡಿಕೇಟೆಡ್ ಇನ್ 1936 1942. ಈ ಎಲ್ಲ ಡಾಕ್ಯುಮೆಂಟ್ಸ್ನ ನೋಡ್ತಾ ಇದ್ದರೆ ಇಷ್ಟು. ಆ್ಯಂಡ್ ಅಯೋಧ್ಯೆ ಕಂಪೇರ್ ಮಾಡಿದ್ರೆ ಕಾಶಿನಲ್ಲಿ ನಾನು ಹೇಳ್ದಂಗೆ ಎಲ್ಲ ಅಲ್ಲೇ ಕಾಣಿಸುತ್ತೆ ನಮಗೆ. ASI ಸರ್ವೆ ಇವಾಗ ನಡೀತಾ ಇದೆ. ಐ ಥಿಂಕ್ ಈ ತಿಂಗಳಿನ 24ನೇ ತಾರೀಕು ಅದು ಕೋರ್ಟ್ನಲ್ಲಿ ಬರ್ಬೋದು ಹೊರಗಡೆ. ಒಂದು ವಜೂಖಾನಲ್ಲಿ ಆ ಶಿವಲಿಂಗ ಸಿಕ್ತು. ಜನಗಳಿಗೆ ಗೊತ್ತು ಅದು ಶಿವಲಿಂಗ ಅಂತ, ಆದರೂ ಅದ್ರ ಮೇಲೆ ನೀವು ಕಾಲು ತೊಳ್ಕೊಳ್ಳೋದು, ಅದನ್ನು ಉಗುಳೋದು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸಾಮಾಜಿಕ ಸಾಮರಸ್ಯ ಹೇಗೆ ಸೃಷ್ಟಿಯಾಗುತ್ತೆ? ಸಾಮಾಜಿಕ ಸಾಮರಸ್ಯ ಒನ್ ವೇ ಸ್ಟ್ರೀಟ್ ಆಗಬಾರ್ದು. ಎರಡೂ ಕಡೆಯಿಂದ ಆ ಬಾಂಧವ್ಯ, ಆ ಪ್ರೀತಿ, ವಿಶ್ವಾಸ ಎರಡೂ ಕಡೆಯಿಂದ ಬರಬೇಕು. ಆವಾಗಲೇ ನಮ್ಮ ದೇಶ ಒಂದು ಯುನೈಟೆಡ್ ಆಗಿ ಹಾರ್ಮೋನಿಯಸ್ ಆಗಿ ಇರಬಹುದು. ಲಾಸ್ಟ್ ಇಯರ್ ಐ ವಾಸ್ ಇನ್ ಅಜರ್ಬೈಜಾನ್. ಅಲ್ಲಿ ಫೈರ್ ಟೆಂಪಲ್, ಬಾಕುವಿಂದ ಸ್ವಲ್ಪ ದೂರದಲ್ಲಿ ಫೈರ್ ಟೆಂಪಲ್ ಇದೆ. ಒಬ್ಬ ಜೊರಾಸ್ಟ್ರಿಯನ್ನು ಇಲ್ಲ ಅಲ್ಲಿ. ಅದನ್ನು ತುಂಬ ಗೌರವದಿಂದ ಕಾಪಾಡ್ಕೊಂಡಿದ್ದಾರೆ. ಅಜರ್ಬೈಜಾನ್ ಇಸ್ ಅ ಮುಸ್ಲಿಂ ಮೆಜಾರಿಟಿ ಕಂಟ್ರಿ. ತುಂಬ ಗೌರವದಿಂದ ಕಾಪಾಡ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಕಟ್ಟ ಕಡೆಯ ಈ ಜೊರಾಸ್ಟ್ರಿಯನ್ ನಮ್ಮ ನಗರದಲ್ಲಿ ಈ ಟೈಮ್ನಲ್ಲಿ ಇದ್ದ ಅಂತ ಬರೆದು ಹಾಕಿದ್ದಾರೆ. ಆ್ಯಂಡ್ ಅದರದ್ದು ಪವಿತ್ರತೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳಲಾಗುತ್ತೆ. ಮತ್ತು ಜೊರಾಸ್ಟ್ರಿಯನ್ಸ್ ಬಂದಾಗ ಇಲ್ಲಿ ಪೂಜೆ ಸಲ್ಲಿಸ್ತಾರೆ ಅನ್ನೋ ಗೌರವ. ನಾನು ಆ ಭಾವನೆ ಯಾಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಹೌದು, ಆ ಪೂಜಾ ಪದ್ಧತಿಯವರು ನಮ್ಮ ಮಧ್ಯದಲ್ಲಿ ಒಬ್ಬರೂ ಇಲ್ಲ. ಬಟ್ ಅವರ ಪವಿತ್ರ ಜಾಗ ಇದು. ಆ ಪವಿತ್ರ ಜಾಗವನ್ನು ನಮ್ಮದು ಬೇರೆ ಇರಬಹುದಪ್ಪ ಪೂಜಾ ಪದ್ಧತಿ, ನಾವು ಕಾಪಾಡ್ಕೊಳ್ತೀವಿ ಅನ್ನುವಂಥ ಭಾವನೆ ಯಾಕೆ ಬರೋದಿಲ್ಲ? ಬಟ್ ಒನ್ ಗುಡ್ ಥಿಂಗ್ ಅಜಿತ್ ಜಿ, ಇವಾಗ ಈ ಕಾಶಿ ವಿಶ್ವನಾಥ್ನಲ್ಲಿ ಎಡಪಂಥಿ ಇತಿಹಾಸಕಾರರು ಒಬ್ರು ಬಂದಿಲ್ಲ. ಅದು ಒಳ್ಳೇದು. ಆಗಲೇ ರಾಮ್ ಮಂದಿರ್ ಕೇಸ್ನಲ್ಲಿ ಹೇಗೆ ಅವ್ರ ರೆಪ್ಯುಟೇಷನ್ ಆಗಲಿ ಅವ್ರದ್ದು ಇದು ಎಲ್ಲ ಹೋಯ್ತು. ಅಟ್ಲೀಸ್ಟ್ ಇವಾಗ ಅಲ್ಲಿ ಬಂದು ತಿರ್ಗಾ ಅವ್ರನ್ನ ನಾನು ರಾಜಪೂತ್ ರಾಣಿಯನ್ನ ಏನೋ ಅಬ್ಡಕ್ಟ್ ಮಾಡ್ಕೊಂಡಿದ್ದ ಕತೆ ಇಟ್ಕೊಂಡು ಅವ್ರು ಕೋರ್ಟಿಗೆ ಬರ್ತಾರೆ ಮತ್ತು ಬರಬೇಕು ಅನ್ನುವಂಥ ನಿರೀಕ್ಷೆ ನಮಗಿತ್ತು. ಬಂದಿಲ್ಲ ಸದ್ಯ. ಸೊ ಹೋಪ್ಫುಲಿ
ಅದೇ ಇಲ್ಲೂ ಹೇಗೆ ಅಯೋಧ್ಯೆನಲ್ಲಿ ಇವಾಗ ನಾನು ನೋಡ್ತಾ ಇದ್ದೆ, ಅದು ಕೆಲವು ಮುಸ್ಲಿಂ ಮಹಿಳೆಯರು ಬಂದು ರಾಮ ಮಂದಿರಕ್ಕೆ ಹೇಗೆ ನಾವು ಇವ್ರನ್ನ ದೇವರಾಗಿ ನೋಡಲ್ಲ, ಬಟ್ ನಮ್ಮ ರಾಷ್ಟ್ರ ಪುರುಷ, ಒಂದು ನಾಯಕ, ಹೇಗೆ ನಾವು ಗಾಂಧೀಜಿ ಪ್ರತಿಮೆಗೆ ಹೋಗಿ ಹಾರ ಹಾಕ್ತೀವಿ, ಅಂಬೇಡ್ಕರ್ಗೆ ಹಾರ ಹಾಕ್ತೀವಿ, ಹಾಗೆ ಶ್ರೀರಾಮನ್ನ ಹಾಗೆ ನಾವು ಒಂದು ಐಡಿಯಲ್ ಪುರುಷ, ನಮ್ಮ ರಾಷ್ಟ್ರದ ನ್ಯಾಷನಲ್ ಹೀರೋ, ಇಮಾಮೆ ಹಿಂದ್ ಅಂತ ಇವರು ಮೊಹಮ್ಮದ್ ಇಕ್ಬಾಲ್ ಅವರೇ ಕರೆದಿದ್ರು ಶ್ರೀರಾಮನ್ನ. ಸೊ ಆ ಥರ ನಾವು ನೋಡ್ತೀವಿ ಅಂತ ಎಷ್ಟೊಂದು ಮುಸ್ಲಿಂ ಮಹಿಳೆಯರು ಹೋಗಿದ್ದು ನೋಡಿದೆ. ಅದು ಎಷ್ಟು ನಿಜ ಇಲ್ವೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾನಲ್ಲಿ ಆ ಭಾವನೆ ಬರಬೇಕು. ಅದರ ಜೊತೆಗೆ ಕಾಶಿಯ ವಿಷಯದಲ್ಲಿ ಅಂದರೆ ಅಲ್ಲಿ ಶಿವಲಿಂಗವೇ ಇಲ್ಲದೇ ಇದ್ದಾಗ, ಅಂದರೆ ದ್ವಾದಶ ಲಿಂಗಗಳ ಪೈಕಿ ಅಂದ್ಕೊಂಡಂಥ ಒಂದು ಶಿವಲಿಂಗವೇ ಇಲ್ಲದೇ ಇದ್ದಾಗ ಆ ಜಾಗಕ್ಕಾದರೂ ಪೂಜೆ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಭಾವನೆ. ಹೌದು, ಸೇಮ್ ವಿತ್ ಅಯೋಧ್ಯ. ಹೌದು, ಅಲ್ಲಿ ರಾಮಲಲ್ಲನ ವಿಗ್ರಹ ಇಲ್ಲ, ದೇವಸ್ಥಾನ ಇಲ್ಲ, ಬಟ್ ಒಳಗಡೆ ಇರುವಂಥದ್ದು ಮಸೀದಿಯ ಕಟ್ಟಡವೇ ಆದರೂ ಅದಕ್ಕೊಂದು ಪರಿಕ್ರಮ ನಡೀತಾ ಹೌದು ಹೌದು. ನೀವು ಇಟ್ ಈಸ್ ಅಬೌಟ್ ದ ಪ್ಲೇಸ್ ಸ್ಥಳ ಮಹಾತ್ಮೆ ಅಂತ ಏನು ಹೇಳ್ತಾರೆ. ಸೊ ನಾರಾಯಣ ಭಟ್ಟ ಅಂತ ಅವರು ಮಹಾರಾಷ್ಟ್ರದಿಂದ ಹೋಗಿದ್ದು, ಅನೇಕ ಬ್ರಾಹ್ಮಣ ವಂಶಗಳು ಅಲ್ಲಿಂದ, ಮಹಾರಾಷ್ಟ್ರದಿಂದ ಶೇಷ, ಭಟ್ಟ, ದೀಕ್ಷಿತ್ ಇವರೆಲ್ಲ ಹೋಗಿದ್ರು ಅಲ್ಲಿ. ಆ್ಯಂಡ್ ಕಾಶಿ ಮಹಾತ್ಮೆ ಆಗಲಿ, ಕಾಶಿ ರಹಸ್ಯ ಅಂತ ಬ್ರಹ್ಮವೈವರ್ತ ಪುರಾಣಕ್ಕೆ ಅದು ಪರಿಶಿಷ್ಟ ಆಗಿ ಬಂದಿದ್ದು. ಆಮೇಲೆ ಕಾಶಿ ಖಂಡ ಅಂತ ಅದು ಸ್ಕಾಂದ ಪುರಾಣಕ್ಕೆ ಪರಿಶಿಷ್ಟ. ಅದೆಲ್ಲ ಈ ಕಾಲದಲ್ಲಿ ಅವರು ಬರಿತಾ ಹೋದರು, ಹೇಗೆ ಕಾಶಿಯ ಒಂದು ಮಹಾತ್ಮೆಯನ್ನು ಜನರ ಮನಸ್ಸಿನಲ್ಲಿ ಅದು ಆಳವಾಗಿ ಬರಬೇಕು ಅಂತ ಈ ಪುರಾಣಗಳ ಸೃಷ್ಟಿ ಆ ಟೈಮ್ನಲ್ಲಿ ಆಯಿತು. ಆ್ಯಂಡ್ ನಾರಾಯಣ ಭಟ್ಟ ಅನ್ನೋರು ಅವರು ಆ ಕಾಲದಲ್ಲಿ ಇದು 16ನೇ ಶತಮಾನದ ಮಾತನ್ನ ಹೇಳ್ತಾ ಇರೋದು, ಅಕ್ಬರ್ ಟೈಮ್ನಲ್ಲಿ. ಸೊ ಅವರು ಅಲ್ಲಿ ಹಿ ವಾಸ್ ಅ ವೆರಿ ಬಿಗ್ ಪಂಡಿತ್, ಅವ್ರು ಜಗದ್ಗುರು ಅಂತ ಅವ್ರನ್ನ ಜನ ಕರೀತಾ ಇದ್ರಂತೆ. ಸೊ ಅವರು ಒಂದು ತ್ರಿಸ್ಥಲಿ ಸೇತು ಅಂತ ಒಂದು ಪುಸ್ತಕ ಬರೀತಾರೆ, ಅದರಲ್ಲೂ ಕಾಶಿಯ ಮಹಿಮೆ, ಮಹಾತ್ಮೆ ಇದರ ವಿವರಣೆ ಇದೆ. ಆ್ಯಂಡ್ ಅವರ ಡಿಸೈಪಲ್ ಬಂದು ತೋಡರ್ಮಲ್, ರಾಜ ತೋಡರ್ಮಲ್, ಅವರು ಅಕ್ಬರ್ಗೆ ಬೇಕಾದವರು. ಸೊ ಅಕ್ಬರ್ ಸ್ವಲ್ಪ ಸಹಿಷ್ಣು ಇದ್ರಿಂದ ತೋಡರ್ಮಲ್ಲಿನ ಹೆಲ್ಪಿಂದ ಆ ಒಂದು ದೊಡ್ಡ ವಿಶಾಲವಾದ ಕಾಶಿ ವಿಶ್ವನಾಥ್ ಮಂದಿರನ ಕಟ್ಟಿಸಿದ್ರು. ಅದನ್ನು ಔರಂಗಜೇಬ್ ಕೆಡವಿದ್ದು. ಅದೊಂದು ಅಷ್ಟಮಂಡಪ, ಅದು ಇವಾಗ ಎಲ್ಲಿ ಜ್ಞಾನವಾಪಿ ಮಸ್ಜಿದ್ ಇದೆಯೋ ಅದೇ ಇದರಲ್ಲಿ ಅಷ್ಟಮಂಡಪ ಇದೆ. ಆ ಮಧ್ಯ ಗರ್ಭಗೃಹ ಏನಿದೆಯೋ ಅದೇ ಇವಾಗಿನ ವಜೂಖಾನ, ಅಲ್ಲಿ ಶಿವಲಿಂಗ ಸಿಕ್ಕಿದ್ದು. ಸೊ ಅವರು ತ್ರಿಸ್ಥಲಿ ಸೇತುನಲ್ಲಿ ನಾರಾಯಣ್ ಭಟ್ ಹೇಳ್ತಾರೆ, ದುಷ್ಟಾದಿ ಮ್ಲೇಚ್ಛ ರಾಜ ಇವರೆಲ್ಲ ಬಂದು ನಿಮ್ಮ ಶಿವಲಿಂಗವನ್ನು ಕೆಡವಿದ್ರು, ನೀವೆಲ್ಲ ಡೋಂಟ್ ಲೂಸ್ ಯುವರ್ ಹಾರ್ಟ್, ಡೋಂಟ್ ಫೀಲ್ ಸ್ಯಾಡ್ ಆ್ಯಂಡ್ ಡಿಸ್ಹಾರ್ಟೆಂಡ್. ಆ ಜಾಗಕ್ಕೆ ಆ ಮಹಾತ್ಮೆ ಇದೆ, ಅಲ್ಲಿ ಬೇರೆ ಏನೋ ಸ್ಟ್ರಕ್ಚರ್ ಇದ್ದರೂ ಪರವಾಗಿಲ್ಲ, ಅಲ್ಲಿ ಒಂದು ಕಾಲದಲ್ಲಿ ನಮ್ಮ ಸ್ವಯಂಭೂ ಮಹಾದೇವ್ ಅಲ್ಲಿದ್ದರು. ಸೊ ಅದಕ್ಕೆ ನೀವು ಪರಿಕ್ರಮ ಮಾಡ್ಕೊಂಡು ಬನ್ನಿ, ಡೈಲಿ ಗಂಗೆನಲ್ಲಿ ಸ್ನಾನ ಮಾಡಿ, ಹೂವು ಎಲ್ಲ ಹಾಕೋದಕ್ಕೆ ನಿಮಗೆ ಯಾರಾದರೂ ನೋಡ್ತಾ ಇದ್ದರೆ, ಸರ್ವೇಲೆನ್ಸ್ ಎಲ್ಲ ಇದ್ದರೆ ಹೂವು ಎಲ್ಲ ಹಾಕಿದ್ರೆ ಗೊತ್ತಾಗೋಗುತ್ತೆ. ಜಸ್ಟ್ ನೀರು ತೊಗೊಂಡು ಬಂದು ಅಲ್ಲಿ ಮಹಾದೇವ್ ಅಂತ ಹೇಳ್ಬಿಟ್ಟು ನೀವು ಹಾಕಿದ್ರೆ ಅದು ಶಿವನ್ ಪೂಜೆ ಮಾಡಿದಷ್ಟೇ ಪುಣ್ಯ ನಿಮಗೆ ಸಿಗತ್ತೆ ಅಂತ. ಆ್ಯಂಡ್ ಅಲ್ಲಿ ಪಂಚಕ್ರೋಶಿ ಯಾತ್ರೆ, 5 ಕೋರ್ಸ್ ಅದು ಯಾತ್ರೆ ಪಂಚಕ್ರೋಶಿ. ಅಲ್ಲಿ ಯಾವ್ಯಾವ ಇದರಲ್ಲಿ ಇಲ್ಲಿ ತಾರಕೇಶ್ವರ್, ಇಲ್ಲಿ ಈಶ್ವರ್, ಬೇರೆ ಬೇರೆ ಗೌರಿ ಶಂಕರ್, ಬೇರೆ ಬೇರೆ ಲಿಂಗಗಳಿದೆ. ಅದೆಲ್ಲ ಯಾವುದೂ ಅಲ್ಲಿಲ್ಲ, ಬಟ್ ಅದಿದೆ ಅಂತ ಮನಸ್ಸಿನಲ್ಲಿ ಭಾವಿಸ್ಕೊಂಡು ನೀವು ಅದಕ್ಕೆ ಪೂಜೆ ಮಾಡಿದ್ರೆ ಆ ಪುಣ್ಯ ನಿಮಗೆ ಸಿಗತ್ತೆ. ಒಂದು ದಿನ ಮಹಾದೇವಲ್ಲಿ ಪ್ರಕಟ ಆಗ್ತಾನೆ ತಿರ್ಗಾ, ಆವಾಗ ನೀವು ಅಲ್ಲಿ ಲಿಂಗಕ್ಕೆ ಪೂಜೆ ಮಾಡ್ಬೋದು. ಅಲ್ಲಿವರೆಗೂ ಡೋಂಟ್ ಲೂಸ್ ಯುವರ್ ಹಾರ್ಟ್ ಅಂತ ಇವರು ನಾರಾಯಣ್ ಭಟ್ ತ್ರಿಸ್ಥಲಿ ಸೇತುನಲ್ಲಿ ಬರೀತಾರೆ. ಆಮೇಲೆ ಅವ್ರದ್ದು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ತೋಡರ್ಮಲ್ ಜೊತೆ ಅಲ್ಲಿ ಒಂದು ಮಂದಿರವನ್ನು ಕಟ್ಟಿಸ್ತಾರೆ. ಸೇಮ್ ಥಿಂಗ್ ಇಲ್ಲೂ ದಿಸ್ ಅಯೋಧ್ಯೆನಲ್ಲೂ 300 ಇಯರ್ಸ್ ಅಲ್ಲಿ ಮಸ್ಜಿದ್ ರೆಕಾರ್ಡೇ ಇಲ್ಲ, ಅಲ್ಲಿ ಮಸ್ಜಿದ್ ಇತ್ತು ಅನ್ನೋದು ಇಲ್ಲ. ನಾನು ಹೇಳ್ದಂಗೆ ಅವರೆಲ್ಲ ಟ್ರಾವೆಲ್ ಅಕೌಂಟ್ಸ್ ಏನು ಬರ್ತಾರೆ, ಸರಿಯೂನಲ್ಲಿ ಸ್ನಾನ ಮಾಡಿಕೊಂಡು ಇವರೆಲ್ಲ ಬಂದು ಅಲ್ಲಿ ದೇ ಆ್ಯಕ್ಚುಲಿ ಕ್ರೈ ದ ಹಿಂದೂ ಪಿಲ್ಗ್ರಿಮ್ಸ್, ಅಯ್ಯೋ ಇಲ್ಲಿ ನಮ್ಮ ರಾಮನ ದೇವಸ್ಥಾನ ಇತ್ತು ಇವಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನೀರು ಒಂದಷ್ಟು ಹೂವು ಏನಾದರೂ ಹಾಕ್ಬಿಟ್ಟು ಹೋಗ್ತಾ ಇದ್ರು. ಆ ಜಾಗಕ್ಕೆ ಅಷ್ಟು ಮಹಿಮೆ, ಅದಕ್ಕೆ ಆ ಸ್ಥಳನೇ ನಮಗೆ ಬೇಕು. ಅಲ್ಲಿ ಶಿಲ್ಪಶಾಸ್ತ್ರದಲ್ಲೂ ನೀವು ನೋಡಿದ್ರೆ ಆ ಜಾಗದ ಮಹಿಮೆ ಎಷ್ಟು. ಎಲ್ಲೋ ಒಂದು ಕಡೆ ಟೆಂಪಲ್ನ ಕಟ್ಟಕ್ಕಾಗಲ್ಲ, ಆ ಜಾಗದ ಪರಿಶೀಲನೆ ಮಾಡಬೇಕು. ಅಲ್ಲಿಂದ ಗುಣಗಳು, ಸಾಯಿಲ್ದು ಗುಣಗಳನ್ನೆಲ್ಲ ಅವರು ಪರಿಶೀಲನೆ ಮಾಡಿ ಒಂದು ಜಾಗವನ್ನು ಆಯ್ಕೆ ಮಾಡ್ತಾಯಿದ್ರು. ಸೊ ಅದಕ್ಕೆ ಆ ಜಾಗದ ಮಹಿಮೆಯೂ ಇರುತ್ತೆ. ಆ್ಯಂಡ್ ಅದಕ್ಕೆ ಅಲ್ಲಿ ಕಟ್ಟಬೇಕು ಅನ್ನೋದು ಶಾಸ್ತ್ರಯುತವಾಗಿ ಬಂದಿದ್ದ ಪದ್ಧತಿ. ಕುಚ್ ಬಾತ್ ಹೈ ಹಸ್ತಿ ಮಿಟ್ತಿ ನಹಿ ಹಮಾರಿ, ಯಹಿ ಬಾತ್ ಹೈ. ಲಾಸ್ಟ್ ಕ್ವಶನ್ ನಾಗರಾಜ್ ಅಂತ ಸರ್, ಲಾಸ್ಟ್ ಕ್ವಶನ್ ಪ್ಲೀಸ್. ನಮ್ಮ ಇತಿಹಾಸವನ್ನು ತಿರುಚಿ ನಮ್ಮ ರಾಜಕೀಯ ಪಕ್ಷಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ.
ಅದಕ್ಕೆ ಏನು ಹೇಳ್ತೀರಾ ಸರ್ ತಾವು? ಅಂದರೆ ಒಂದು ಉದಾಹರಣೆ ಕೊಟ್ಟು ಹೇಳಿ, ಇಂಥ ವಿಷಯ ಹಿಂಗೆ ತಿರ್ಚಿದ್ರು ಅಂತ. ಇದೇ ರಾಮ ಮಂದಿರನೇ ಅಂತ ಹೇಳ್ಕೊಳ್ಳಿ. ಏನು ತಿರ್ಚಿದ್ರು? ರಾಮ ಮಂದಿರ ಇತ್ತು ಅಂತ ಒಬ್ಬರು, ಮಸೀದಿ ಅಂತ ಇತ್ತು ಅಂತ ಒಬ್ಬರು. ಮೈಕ್ ಹಿಂಗೆ ಇಟ್ಕೊಳ್ಳಿ. ರಾಮ ಮಂದಿರ ಇತ್ತು ಅಂತ ಕೆಲವು ಪಕ್ಷಗಳು, ರಾಮ ಮಂದಿರ ಇರಲಿಲ್ಲ ಅಂತ ಕೆಲವು ಪಕ್ಷಗಳು, ಅಲ್ಲಿ ಬಾಬ್ರಿ ಮಸೀದಿ. ಒಂದು ಸಿಂಪಲ್ ಥಿಂಗ್ ಅಂದರೆ ರಾಮ ಮಂದಿರ ಇತ್ತಾ ಇಲ್ವಾ ಅಂತ ರಾಜಕಾರಣಿಗಳನ್ನು ಕೇಳದೆ ಮೂರ್ಖತನ. ಬಿಜೆಪಿ ಅವರು, ಕಾಂಗ್ರೆಸ್ ರಾಜಕಾರಣಿಗಳು ಯಾರು ಅದ್ರ ಬಗ್ಗೆ ಹೇಳೋದಕ್ಕೆ? ಇತಿಹಾಸ ತಜ್ಞರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಇತಿಹಾಸ ತಜ್ಞರ ವಿಷಯಗಳು ಮತ್ತು ಆರ್ಕಿಯೋಲಾಜಿಸ್ಟ್ ರಿಪೋರ್ಟ್ ಇಂದ ನೋಡಿ ನಮ್ಮ ದೇಶದ ಸರ್ವೋನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಅಲ್ಲಿ ರಾಮ ಮಂದಿರ ಇತ್ತು. ಆಮೇಲೆ ಯಾವ ರಾಜಕಾರಣಿ ಏನು ಹೇಳ್ತಾರೆ ಅದಕ್ಕೊಂದು ಬೆಲೆ ಇಲ್ಲ. ಅವ್ರು ಏನು ಬೇಕೋ ಹೇಳ್ಕೊಳ್ಳಿ. ರಾಜಕೀಯ ಪಕ್ಷಗಳು ರಾಜಕಾರಣ ಇತಿಹಾಸದಲ್ಲಿ ಏನಿತ್ತು ಅನ್ನೋದರ ಬಗ್ಗೆ ನಾವು ರಾಜಕೀಯ ಪಕ್ಷಗಳು ಹೆಂಗ್ರಿ ಅಥಾರಿಟಿ ಆಗ್ತಾರೆ? ದುರುಪಯೋಗ ಪಡಿಸ್ಕೊಂಡು ನಾನಾ ರೀತಿಯಲ್ಲಿ ಎಲ್ಲ ದಂಗೆ ಗಲಭೆ ಆಗಬಾರ್ದು. ಯಾಕಾಗಬೇಕು? ಅಲ್ಲ, ಒಂದು ನಿಮಿಷ, ಯಾಕಾಗಬೇಕು ದಂಗೆ ಗಲಭೆ? ಮಾಡ್ತಾ ಇದಾರಲ್ಲ ರಾಜಕಾರಣ. ಯಾಕೆ ಆಗಬೇಕು ಅಂತ ಕೇಳ್ತೀನಿ. ಇತಿಹಾಸನ ದುರುಪಯೋಗ. ಸರ್, ಒಂದು ನಿಮಿಷ. ದಂಗೆ ಆಗೋದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಗೊತ್ತಾ? ಪರಸ್ಪರ ವಿರೋಧ ಮನಸ್ಥಿತಿಯವರು ಇಬ್ಬರು ಇರಬೇಕಲ್ಲಿ. ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಒಂದು ದಂಗೆಗೆ. ಪರಸ್ಪರ ವಿರೋಧ ಮನಸ್ಥಿತಿ ಯಾಕೆ ಬಂತು ಅಷ್ಟೇ ಪ್ರಶ್ನೆ ಇರೋದು. ಈಗ ಸೋಮನಾಥ ದೇವಾಲಯದ ಮರು ನಿರ್ಮಾಣ ಏನಾರು ದಂಗೆ ಆಯ್ತಾ? ಭಿನ್ನಾಭಿಪ್ರಾಯ ಆಯ್ತಾ ಏನಾರು? ಇಲ್ಲ. ಯಾಕೆ? ಮತ್ತೆ ಇದರಲ್ಲಿ ಯಾಕೆ ಬಂತು? ಅಯೋಧ್ಯೆಯಲ್ಲಿ ಯಾಕೆ ಬಂತು? ಯಾಕಂದ್ರೆ ಅಲ್ಲಿ ಮಸೀದಿ ಇರಲಿಲ್ಲ, ಅಲ್ಲಿ ಬೀಳಿಸಿ ಹೋಗ್ಬಿಟ್ಟಿದ್ರು ಅಷ್ಟೇ. ಇಲ್ಲಿ ಬೀಳಿಸಿದ್ರ ಮೇಲೆ ಮಸೀದಿ ಕಟ್ಟಿದ್ದಕ್ಕಾಯಿತು. ಈಗ ಏನು ಸ್ಪೇನಿನ ಮೇಲೆ ಇಸ್ಲಾಮಿಕ್ ದಾಳಿಗಳಾದಂಥ ಸಂದರ್ಭದಲ್ಲಿ ಎಲ್ಲ ಚರ್ಚ್ಗಳನ್ನು ಮಸೀದಿ ಮಾಡಿದ್ರಪ್ಪ. ಇಸ್ಲಾಮಿಕ್ ದಾಳಿಕೋರರನ್ನು ಸ್ಪೇನ್ನಿಂದ ಓಡಿಸಿದ ಮೇಲೆ ಅವರು ವಾಪಸ್ ಎಲ್ಲ ಮಸೀದಿಗಳನ್ನು ಚರ್ಚ್ ಮಾಡ್ಕೊಂಡ್ರು. ದಂಗೆ ಆಯ್ತಲ್ಲ ಏನಾರು? ಹಾಗಿಯಾ ಸೋಫಿಯಾ ಚರ್ಚ್ ಹೌದು ಆನ್ ಅ ಸಿಂಗಲ್ ಆರ್ಡರ್. ನೋ ಸುಪ್ರೀಂ ಕೋರ್ಟು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ದ್ಯಾಟ್ ನೇಷನ್ ಏನೂ ಇಲ್ಲ. ಹಾಗಿಯಾ ಸೋಫಿಯಾ ಚರ್ಚ್ ಗೌರ್ಮೆಂಟ್ ಬದಲಾಯಿತು, ನಾಳೆಯಿಂದ ಈ ಚರ್ಚ್ ಅಲ್ಲ ಇದು ಮಸೀದಿ ಅಂದರು. ದಂಗೆ ಆಯ್ತಾ ಅಲ್ಲಿ? ಯಾಕೆ ಇಲ್ಲಾಕಾಗತ್ತೆ? ಇಲ್ಲಿ ಯಾಕಾಗುತ್ತೆ ನಿಮ್ಗೆ ಉತ್ತರ ಗೊತ್ತು. ಎಸ್, ಅಧಿಕಾರಕ್ಕೋಸ್ಕರ ರಾಜಕಾರಣಿಗಳು, ಆ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಎಲಿಜಿಬಿಲಿಟಿ ಕ್ವಾಲಿಫಿಕೇಶನ್ ಸುಮ್ಮನೆ ಹಾಗಾಗಿ ಅದೆಲ್ಲ ಬಂತು ಅಂತ ಹೇಳಿ. ಈಗ ಕರ್ತವ್ಯ ಪಥ ಅಂತ ಕರಿತೀವಿ, ಮುಂಚೆ ರಾಜಪಥ ಅಂತ ಕರೀತಾ ಇದ್ರು. ಅಲ್ಲೊಂದು ಮಂಟಪದ ಮಧ್ಯದಲ್ಲಿ ಬ್ರಿಟಿಷ್ ರಾಜನ ಪ್ರತಿಮೆ ಇತ್ತು. ಒಂದು ಜಾರ್ಜ್ ದ ಫಿಫ್ತ್ ಪ್ರತಿಮೆ ಇತ್ತು. ಬ್ರಿಟಿಷರು ನಮ್ಮನ್ನು ಆಳದವರು, ನಮ್ಮನ್ನು ದೋಚಿದವರು. ಅವರು ಭಾರತ ಬಿಟ್ಟು ಹೋದ್ಮೇಲೆ ಆ ರಾಜನ ಪ್ರತಿಮೆ ಯಾಕಿರಬೇಕು ಅಂತ ಆಗಿನ ಸರ್ಕಾರ ಯೋಚನೆ ಮಾಡಿತು. ತೆಗೆದು ಹಿಂಗೆ ಪಕ್ಕಕ್ಕಿಟ್ರಪ್ಪ. ದಂಗೆ ಆಯಿತಾ? ಇಲ್ಲ. ಯಾಕೆ? ಆ ರಾಜನನ್ನು ಗೌರವಿಸುವ ವೋಟ್ ಬ್ಯಾಂಕ್ ಇಲ್ಲಿ ಇರಲಿಲ್ಲ. ಅಂಡರ್ಸ್ಟ್ಯಾಂಡ್? ಸಿಂಪಲ್. ವೋಟ್ ಬ್ಯಾಂಕ್ ಇತ್ತು ಅಂತ ಇಟ್ಕೊಳ್ಳಿ. ಜಾರ್ಜ್ ದ ಫಿಫ್ತ್ ನಮ್ಮ ರೋಲ್ ಮಾಡೆಲ್ ಅನ್ನುವಂಥ ಒಂದು ವೋಟ್ ಬ್ಯಾಂಕ್ ಇಂಡಿಯಾದಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ತೆಗಿತಿದ್ರ ಪ್ರತಿಮೆನ? ಇಲ್ಲ, ತೆಗಿತಿರಲಿಲ್ಲ. ಅಕಸ್ಮಾತ್ ತೆಗೆದಿದ್ರೆ ಬೀದಿಲಿ ಬಡದಾಟ ಆಗ್ತಿತ್ತು. ಆ ಮಂಟಪ ಖಾಲಿ ಬಿಟ್ಟರು. ಇತ್ತೀಚೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಪ್ರತಿಮೆಯಲ್ಲಿ ಇಟ್ಟಿದ್ದು. ಜಾರ್ಜ್ ದ ಫಿಫ್ತ್ ಪ್ರತಿಮೆ ನಮ್ಮ ಮೇಲೆ ನಡೆದ ದೌರ್ಜನ್ಯದ ಪ್ರತೀಕ ಹೌದು ತಾನೆ? ಅದನ್ನು ನೋಡಿದಾಗ ಒಂದ್ಸಲ ನಮ್ಗೆ ನೆನಪಾಗ್ತಿತ್ತಾ? ಬ್ರಿಟಿಷರು ನಮ್ಮನ್ನು ಲೂಟಿ ಹೊಡೆದ್ರು. ಅದಿರ್ಬೇಕಾ ಅಲ್ಲಿ? ಅದಲ್ಲಿರ್ಬೇಕಾ? ಇಲ್ಲ. ತೆಗೆಯೋ ನಿರ್ಧಾರ ಸರ್ಕಾರದ್ದು. ಅಕಸ್ಮಾತ್ ಜಾರ್ಜ್ ದ ಫಿಫ್ತನ್ನು ಐಡಿಯಲೈಸ್ ಮಾಡುವಂಥ ಒಂದು ವೋಟ್ ಬ್ಯಾಂಕ್ ಇಂಡಿಯಾದಲ್ಲಿ ಇದ್ದರೆ ತೆಗಿತಿದ್ರ? ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಇತ್ತು? ಅದು ನೆವರ್ ಆಗ್ತಿರಲಿಲ್ಲ. ಹಂಗೆ ಇರ್ತಿತ್ತದು. ಮತ್ತು ಅದರ ರಕ್ಷಣೆಗೆ ಏನೇನು ಬೇಕೋ ಎಲ್ಲ ಮಾಡ್ತಿದ್ರು. ಯಾಕಂದರೆ ವೋಟ್ ಬ್ಯಾಂಕ್ ಇದೆ ಹಿಂದೆ. ತೆಗೆದಾಗ ಏನೂ ದಂಗೆ ಆಗೋದಿಲ್ಲ, ಯಾಕಂದರೆ ವೋಟ್ ಬ್ಯಾಂಕ್ ಇರಲಿಲ್ಲ. ಹಾಗೆ ಬಾಬ್ರಿ ಮಸೀದಿಯನ್ನು ನೋಡಿದಾಗ ಒಂದ್ಸಲ ನಮ್ಮ ಮೇಲೆ ನಡೆದ ದೌರ್ಜನ್ಯದ ಪ್ರತೀಕ ಅಂತ ಯಾಕೆ ಅನ್ಸೋದಿಲ್ಲ? ಈ ರಕ್ತಪಾತದ ಪ್ರತೀಕ ಇದು ಅಂತ ಯಾಕೆ ಅನ್ಸೋದಿಲ್ಲ? ಯಾಕೆ ಅದ್ರ ಜೊತೆ ಕನೆಕ್ಟ್ ಆಗಬೇಕು? ಯಾಕೆ ಬಾಬ್ರಿ ಮಸೀದಿಯನ್ನು ಕಟ್ಟಿಸಿದವರ ಬಗ್ಗೆ ಐಡಿಯಲೈಸ್ ಮಾಡಬೇಕು? ವೋಟ್ ಬ್ಯಾಂಕ್ ಸರ್, ಅಷ್ಟೇ. ವಿಕ್ರಮ್ ಸಂಪತ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರಿ. ಧನ್ಯವಾದ. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು ಇನ್ ಮೈ ಪ್ಯಾನಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.